ನಾವು ಉತ್ತರ ಕರ್ನಾಟಕ ಇರೋದ್ರಿಂದ ಸೊ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಸೊ ಅದರಿಂದನೇ ಅಂತ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ. ಸೊ ಫಸ್ಟ್ ಪೂಜಾ ವಿಲ್ ಸ್ಟಾರ್ಟ್, ದೆನ್ ವಿ ಕ್ಯಾನ್ ಅಮೃತ, ಸೊ ದೆನ್ ವಿ ಕ್ಯಾನ್ ಪ್ರೊಸೀಡ್ ಫಾರ್ ದ ಸೈಡ್ ನಾ. Gaining the knowledge lights up the world within you, but sharing the knowledge brightens the world which you live in. So I welcome you all for this SAP Consultant Meetup program, which is conducted by Rise Infotech organization. ಹೊಸ ಚಿಂತನೆಗಳ ಹೂವರಳಲಿ, ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ನಾವು ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂತಂದರೆ, ಈ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂಥ ಹೊಸ ಛಲ, ಹಠ ಹಾಗೂ ಕಲಿಬೇಕಂಥ ಉತ್ಸಾಹ ಎಲ್ಲನೂ ಇದೆ. ಆದರೆ ಅವರಿಗೆ ಒಂದು ಸರಿಯಾದಂಥ ಒಂದು ಮಾರ್ಗದರ್ಶನ ಇಲ್ಲ. ಹಾಗಾಗಿ ಅದ್ರ ಜೊತೆಗೆ ಅವರಿಗೆ ಒಂದು ವೇದಿಕೆ ಇಲ್ಲ. ಹಾಗಾಗಿ ಇವತ್ತು ನಾವು ಎಲ್ಲ ಉತ್ತರ ಕರ್ನಾಟಕದ ಒಂದು ಎಲ್ಲ ವಿದ್ಯಾರ್ಥಿಗಳೇನಿದ್ದೀವಿ ಅಥವಾ IT ಪ್ರೊಫೆಷನಲ್ಸ್ ಏನಿದ್ದೀವಿ, ನಾವೆಲ್ಲರೂ ಒಗ್ಗೂಡಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ. ಇದಕ್ಕೆ ಮೇನ್ ರೈಸ್ ಇನ್ಫೋಟೆಕ್ ಆರ್ಗನೈಸೇಷನ್ ರೂವಾರಿ ಆದಂಥ ಕುಮಾರ್ ಬಿದ್ರಿ ಸರ್ ಅವರು ಈ ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಹೇಳಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಸೊ ಓವರ್ ಟು ಯು ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಫಸ್ಟ್ಲಿ ಎಲ್ಲರಿಗೂ ನಮಸ್ಕಾರ. ಸೊ ಈ ಇವೆಂಟ್ ಅಥವಾ ಮೀಟಪ್ ಏನು ಪ್ಲಾನಿಂಗ್ಪ, ಏನು ಅಜೆಂಡಾ, ಮೇನ್ ಮೋಟೋ ಏನಪ್ಪ ಅಂತಂದರೆ, ಸೊ ಇವನ್ ಐ ಹ್ಯಾವ್ ವರ್ಕ್ ಇನ್ ಅರೌಂಡ್ 10 years ಇನ್ IT ಇಂಡಸ್ಟ್ರಿ. ಸೊ ಮೇನ್ಲಿ IBM, TCS, NT ಡೇಟಾ. ಸೊ ವಿತ್ ರೆಸ್ಪೆಕ್ಟ್ ಟು SAP ಎಲ್ಲ ವರ್ಕ್ ಮಾಡಿದ್ದೀವಿ. ಇವನ್ ಎಲ್ಲರೂ SAP ವರ್ಕ್ ಮಾಡ್ತಾಯಿದ್ದೀರಾ. ನಿಮ್ಗೊಂದು ಫೀಲ್ ಬಂದಿರುತ್ತೆ ಏನಪ್ಪ ಅಂತಂದರೆ, ಬೆಂಗಳೂರು ಆಫೀಸ್ಗೆ ಹೋಗ್ತೀರಾ, ಆಫ್ಟರ್ ಆಫೀಸ್ ರೀಚ್ ಆದಮೇಲೆ ನಾವು ಕರ್ನಾಟಕದಲ್ಲಿ ಇದ್ದೀವ ಅಥವಾ ಹೈದರಾಬಾದ ಅಥವಾ ತಮಿಳ್ನಾಡು ಅಥವಾ ಇಲ್ಲ ನಾರ್ತ್ ಇಂಡಿಯಾದಲ್ಲಿ ಎಲ್ಲೋ ಒಂದು ಪ್ಲೇಸಲ್ಲಿ ಇದ್ದೀವ ಅಂತ ಅನಿಸುತ್ತೆ. ಯಾಕಂದರೆ ಒಂದು ಪ್ರಾಜೆಕ್ಟಲ್ಲಿ ಮಿನಿಮಮ್ ಒಂದು 15-20 ಜನ ಇದ್ದೇ ಇರ್ತಾರೆ. ಅದರಲ್ಲಿ ಕನ್ನಡದವ್ರು ಇರ್ತಾರೆ, ಎಸ್ಪೆಷಲಿ 3 ಅಥವಾ 2, ಅದು ಹೈಯೆಸ್ಟು. ಅಷ್ಟು ಸಿಕ್ಕರು ಲಕ್ಕಿ ಅನ್ಬೋದು ನಾವು. ಅದು ಯಾಕಪ್ಪ ಅಂದರೆ ಮಧ್ಯಾಹ್ನ ಲಂಚ್ವಾಗಿ ಉತ್ತರ ಕರ್ನಾಟಕ ಕನ್ನಡ ಬೇಕು, ಅದಕ್ಕೆ ನೋಡ್ತಿರ್ತೀವಿ. ಸೊ ದಟ್ ಈಸ್ ದ ಕರ್ನಾಟಕದ ಏನಂದರೆ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ವೆರಿ ಟ್ಯಾಲೆಂಟೆಡ್ ಮೇನ್ಲಿ ಇನ್ ದ ಕರ್ನಾಟಕ. ಅದು ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಬಂದರೆ ಸಿಕ್ಕಾಬಿ ಟ್ಯಾಲೆಂಟ್ ಇರ್ತಾರೆ. ಸ್ವಲ್ಪ ಎಲ್ಲಿ ಹಿಡಿಬೋದು ಅಂದರೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರಲೇ ಇರ್ಬೋದು, ಬಟ್ ವಿತ್ ರೆಸ್ಪೆಕ್ಟ್ ನಾಲೆಜು ಯಾವ ಸ್ಟೇಟ್ ಬಂದರೂ ಬೀಟ್ ಮಾಡೋಕ್ಕಾಗಲ್ಲ. ಬೇಸ್ಡ್ ಮೈ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅಂದರೆ, ಸ್ವಲ್ಪ ಗೈಡೆನ್ಸು, ಸ್ವಲ್ಪ ಸಪೋರ್ಟು, ಮೆಂಟರ್ಶಿಪ್ಪು, ಅಸಿಸ್ಟೆನ್ಸು, ಇದು ಯಾವುದೂ ಅಷ್ಟು ಕರೆಕ್ಟಾಗಿ ಸಿಗಲ್ಲ. ಯಾಕೆ ಸಿಗಲ್ಲಪ್ಪ ಅಂತಂದರೆ, ಯಾರೂ ಅಷ್ಟು ಗೈಡ್ ಮಾಡಲ್ಲ. ಏನು ಅನ್ಕೊಂಡ್ಬಿಡ್ತಾರೆ ಎಲ್ಲರೂ, ಸರಿ ನಾನು ಆಫೀಸ್ಗೆ ಹೋಗ್ತೀನಿ, ನನ್ನ ಜಾಬ್ ಆಯಿತಾ, ನನ್ನ ಪಡಿ ನಾನು ವರ್ಕ್ ಮಾಡ್ತೀನಿ, ಬರ್ತೀನಿ, ಐ ವಿಲ್ ಗೆಟ್ ಪೇಡ್, ದ್ಯಾಟ್ಸ್ ಎನಫ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ನೆಕ್ಸ್ಟ್ ಏನು ಪ್ಲಾನ್ ಬೇಕು, ಹಿಂಗೆ ಹೋಗ್ತಾ ಏನಾಗ್ಬಿಡುತ್ತೆ, ಸ್ವಲ್ಪ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಇದೇ ಬೆಂಗಳೂರು ಏನಾಗ್ಬಿಡುತ್ತೆ ಕನ್ವರ್ಟ್ ಆಗಿ ಬೇರೆ ಸ್ಟೇಟು ಥರನೂ ಆಗಬಾರ್ದು. ಸೊ ನೀವೆಲ್ಲ IT ಇಂಡಸ್ಟ್ರಿ ವರ್ಕ್ ಮಾಡ್ತಾಯಿದ್ರೆ ಅಂದರೆ, ಸೊ ಒಂದು ಒಗ್ಗಟ್ಟು ಬೇಕು. ಒಂದು ಗಾದೆ ಇದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ, ಕರೆಕ್ಟ್ ಅಲ್ಲ? ಸೊ ಅದಕ್ಕೋಸ್ಕರ ಸೊ ನಿಮ್ಮ ಪ್ರಾಜೆಕ್ಟ್ಸಲ್ಲಿ ಸೊ ಏನಾದರೂ ಒಂದು ಓಪನಿಂಗ್ ಆಗಿರ್ಬೋದು ಅಥವಾ ಏನೋ ಒಂದು ರಿಕ್ವೈರ್ಮೆಂಟ್ ಆಗಿರ್ಬೋದು, ಯು ಕ್ಯಾನ್ ಗಿವ್ ಇಂಪಾರ್ಟೆನ್ಸ್ ಟು ಯುವರ್ ಫ್ರೆಂಡ್ಸ್ ಆಗಿರ್ಬೋದು, ಎಸ್ಪೆಷಲಿ ಕನ್ನಡದವರು. ಸೊ ಏನಾಗುತ್ತೆ ಅಂದರೆ, ಸೊ ಒಗ್ಗಟ್ಟು ಏನಾಗುತ್ತೆ, ಒಂದು ಟೀಮು ಅಥವಾ ಒಂದು ಸಮುದಾಯ ಅಂತ ಏನಿರುತ್ತೆ, ಭಾಳ ಇಂಪಾರ್ಟೆಂಟು. ಅದೇ ಕನ್ನಡದವರು ಅವ್ನು ಎಷ್ಟೇ ಬಿಜಿ ಇದ್ರೂ 100% ಬರ್ತಾನೆ. ಬೇಸ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು. ಯಾಕಂದ್ರೆ ನನಗೆ ಫ್ರೆಂಡ್ಸ್ ಇದ್ದಾರೆ ಕೆಲವೊಬ್ರು. ಇಲ್ಲಿ ಎಕ್ಸಾಂಪಲ್ ಚಿದು ಅಂತಿದ್ದಾರೆ, ವಿಲಾಸ್ ಇದ್ದಾರೆ, ಆಮೇಲೆ ದೇವಾನಂದ, ಚಂದ್ರು, ಎಲ್ಲ ನಮ್ಮ ಭಾಳ ಕ್ಲೋಸ್ ಫ್ರೆಂಡ್ಸ್. ಇವನ್ ವಿನಯ್. ಸೊ ಈಗ ಏನಂದರೆ 11 o'clock ಇಂಟರ್ವ್ಯೂ ಇದೆ, ನಡೀತಾ ಇದೆ, ಬಟ್ ಸ್ಟಿಲ್ ಹಿ ಕೇಮ್ ಹಿಯರ್ ಆ್ಯಂಡ್ ಟೇಕಿಂಗ್ ಎನ್ ಇಂಟರ್ವ್ಯೂ ಹಿಯರ್. ಸೊ ಇವರೆಲ್ಲ ಏನಂದ್ರೆ, ನಾವು ಆಫೀಸಲ್ಲಿ ಸೆಟಪ್ ಮಾಡಬೇಕಂದ್ರೂ ಅವ್ರು ಎಷ್ಟೇ ಬಿಜಿ ಇದ್ರು, ದೇ ಆರ್ ವರ್ಕಿಂಗ್ ಪೀಪಲ್, ದೇ ವಿಲ್ ಕಮ್ ಹಿಯರ್. ಜಸ್ಟ್ ಒಂದು ಕಾಲ್ ಮಾಡಿದ್ರು, ಎಷ್ಟು ದೂರ ಇದ್ರು, ಏನೋ ಕೆಲಸ ಇದ್ರು, ಅವ್ರಿಗೂ ಮದುವೆ ಆಗಿದೆ, ಮಕ್ಕಳಾಗಿದೆ, ಆದರೂ ಬರ್ತಾರೆ. ಯಾಕಪ್ಪ ಅಂತಂದರೆ ನಮ್ಮವರು, ನಮ್ಮ ಕನ್ನಡದವರು ಅಥವಾ ನಮ್ಮ ಫ್ರೆಂಡ್ಸು, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಂದರೆ, ಎಲ್ಲರೂ ಏನು ಮಾಡ್ತಾರೆ, ಒಂದು ಏನಪ್ಪ ಅಂದರೆ, ಸರಿ ನನ್ನ ಪಡಿ ನಾನು ಇರ್ತೀನಿ, ನಾನು ವರ್ಕ್ ಮಾಡ್ತೀನಿ, ಬರ್ತೀನಿ, ನಾ ಯಾರ ಜೊತೆ ಕನೆಕ್ಟ್ ಆಗಬಾರ್ದು, ಮೀಟ್ ಆಗಬಾರ್ದು, ಎದಕ್ಕೆ ಬೇಕು, ನನಗೆ ಯಾಕೆ ನೆಸಸರಿ ಇದೆ, ಸುಮ್ಮನೆ ಯಾಕೆ ಹೆಡ್ಡೇಕು, ಇದು ಒಂದು ಪಾರ್ಟ್ ಆಫ್ ದ ಕ್ಯಾಟಗರಿ. ಇನ್ನೊಂದು, ಸರಿ ಒಗ್ಗಟ್ಟಾಗಿರೋಣ, ಒಂದು ಟೀಮ್ ಕಟ್ಟೋಣ, ಸಂಘಟನೆ ಬೇಕಲ್ಲ. ಈಗ ಎಕ್ಸಾಂಪಲ್ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಇರುತ್ತೆ, ಅಥವಾ ಕಾಲೇಜಲ್ಲಿದ್ದಾಗ ABVP ಅಂತ ಇರ್ತಾಯಿತ್ತು. ಅದನ್ನ ಏನಾಗುತ್ತೆ, ಒಂದು ಸ್ಟ್ರೆಂತ್ ಅದು. ಇಟ್ಸ್ ನಾಟ್ ಲೈಕ್ ಹೆಡ್ಡೇಕ್ ಅಂತಲ್ಲ, ಅದು ಇಟ್ಸ್ ಅ ಸ್ಟ್ರೆಂತ್. ಈಗ ನಾವೆಲ್ಲರೂ ಕನೆಕ್ಟ್ ಆಗಿದ್ವಿ. ಏನಾಗುತ್ತೆ, ಎಷ್ಟೋ ನಿಮ್ಮನ್ನೇ ಕಂಪ್ನಿಯಲ್ಲಿ ಇರ್ತಾರೆ, ನಿಮ್ಮ ಊರು ಪಕ್ಕದಲ್ಲಿ ಇರ್ತಾರೆ, ನಿಮ್ಗೆ ಗೊತ್ತಿರಲ್ಲ. ಈಗೇನಾಗುತ್ತೆ, ಓಕೆ ನಮ್ಮ ಊರು ಕಡೆಯವರ ಒಂದು ಸ್ವಲ್ಪ ಬೇರೆ ಇದಾಗುತ್ತೆ. ಇಟ್ಸ್ ನಾಟ್ ಲೈಕ್ ಒನ್ಲಿ ಕನೆಕ್ಟ್ ಅಷ್ಟೇ ಅಂತಲ್ಲ, ಇಟ್ಸ್ ಮೆನಿ ಅಡ್ವಾಂಟೇಜಸ್. ಯಾವ್ದು ಅಡ್ವಾಂಟೇಜಸ್ಸು, ನಿಮ್ಮ ಪ್ರಾಜೆಕ್ಟಲ್ಲಿ ಏನಾವುದು ನಿಮ್ಗೆ ಏನೋ ಯು ಗೆಟ್ ಸಮ್ ಇನ್ಸ್ಟಕ್, ಏನು ಎರರ್ಸ್ ಬಂತು ಅಥವಾ ಏನೋ ಒಂದು ಡೌಟ್ಸ್ ಬೇಕಾಗಿದೆ, ಕೇಳ್ಬೋದು, ಕರೆಕ್ಟಾ? ಸೊ ವಿತ್ ನೆಕ್ಸ್ಟು ಎಕ್ಸಾಂಪಲ್, ಈಗ ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ, ಮುಂದೆ ಏನು ಪ್ಲ್ಯಾನ್ ಮಾಡಬೇಕು, ಅವ್ರ ಪ್ಲ್ಯಾನ್ ಟು ಚೇಂಜ್ ಯುವರ್ ಕರಿಯರ್ ಅಥವಾ ಕಂಪ್ನಿ ಶಿಫ್ಟ್ ಮಾಡ್ತಾ ಇದ್ದೀರಾ, ಸೊ ರೆಫರ್ ಮಾಡ್ಬೋದು. ಯಾಕಂದರೆ ಎಲ್ಲ MNC ಕಂಪ್ನಿ ಎವ್ರಿ ಒನ್ ಕ್ಯಾನ್ ದೆ ರೆಫರ್, 100% ರೆಫರ್ ಮಾಡ್ಬೋದು, ಕರೆಕ್ಟ್ ಅಲ್ಲ? ಸೊ ರೆಫರ್ ಮಾಡ್ಬೋದು. ಯಾಕೆ ಎಲ್ಲ ಕಂಪ್ನಿಯಲ್ಲೂ ರೆಫರಲ್ ಪೋರ್ಟಲ್ ಇದ್ದೇ ಇರುತ್ತೆ. ಸೊ ದೇ ಕ್ಯಾನ್ ಅಪ್ಲೋಡ್ ಯುವರ್ CV, ಯು ವಿಲ್ ಗೆಟ್ ದ ಕಾಲ್, ಯು ವಿಲ್ ಗೆಟ್ ಕ್ಲಿಯರ್, ಯುವರ್ ಕರಿಯರ್ ವಿಲ್ ಅಪ್ಡೇಟ್ ಕಂಪ್ಲೀಟ್ಲಿ. ಸೊ ಭಾಳ ಅಡ್ವಾಂಟೇಜಸ್ ಇದೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂದರೆ, ನಾವು ಲಾಸ್ಟ್ ಟೈಮು ಶಿವ ಮತ್ತು ಶಟನ್ ಬಸವ ಬಂದಿದ್ರು ನಮ್ಮ ಆಫೀಸ್ಗೆ. ಸೊ ಹಾಗೆ ಕ್ಯಾಜುವಲ್ ಡಿಸ್ಕಷನ್ ಮೀಟ್ ಆಯಿತು. ಸೊ ಅವರಿಬ್ಬರೇ ಬಂದಿದ್ದರು, ಆವಾಗ ಪ್ಲ್ಯಾನ್ ಮಾಡಿದ್ವಿ. ಯಾಕೆ ಉತ್ತರ ಕನ್ನಡ ಎಷ್ಟೋ ಜನ ಇದ್ದಾರೆ, ಸೊ ಒಂದು ಸ್ವಲ್ಪ ಮೀಟ್ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸಡನ್ಲಿ ಅವಾಗ ಡಿಸೈಡ್ ಮಾಡ್ಕೊಂಬಿಟ್ಟೆ. ಇವನ್ ಲೈಕ್ ಫುಲ್ ಡೇ ನನಗೂ ಕ್ಲಾಸ್ ಇರುತ್ತೆ, ಏನೋ ಇರುತ್ತೆ, ಬಟ್
ಸುಮ್ಮನೆ ಬಂದು ಏನೋ ಒಂಥರ ಅನ್ನೋದಕ್ಕಿಂತ ಐ ವಾಂಟ್ ಟು ಮೇಕ್ ಇಟ್ ವೆರಿ ಎಫೆಕ್ಟಿವ್ಲಿ. ಸೊ ದಟ್ಸ್ ದ ಪ್ಲ್ಯಾನ್. ಸೊ ಅದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡಿದ್ದು. ಸೊ ವಿ ಹ್ಯಾವ್ ಸಮ್ ಮೆನಿ ಅದರ್ ಆ್ಯಕ್ಟಿವಿಟೀಸ್. ಸೊ ಅಮೃತ್ ಅಲ್ಲಿ ಪ್ರೊಸೀಡ್ ಫರ್ದರ್. ಸೊ ಇನ್ನೊಂದು ಸರಿ. ಸೊ ನೆಕ್ಸ್ಟ್ ಏನೇನು ಪ್ಲಾನಿಂಗ್ ಪಾತ್ ಅಂದರೆ, ಸೊ ನೆಕ್ಸ್ಟ್ ವಿ ಆರ್ ಆಲ್ ಇನ್ SAP ಪ್ರೊಫೆಷನಲ್ಸ್. ಸೊ ದೆನ್ ಯು ಆರ್ ವರ್ಕಿಂಗ್ ಇನ್ ರೆಸ್ಪೆಕ್ಟಿವ್ ಮಾಡ್ಯೂಲ್ಸ್. ಸೊ ಆ ಮಾಡ್ಯೂಲ್ ಬಗ್ಗೆ ಅಟ್ಲೀಸ್ಟ್ ಯು ಕ್ಯಾನ್ ಟಾಕ್ 1 minute 2 minutes ಅಥವಾ 5 minutes ಅಪ್ ಟು ಯುವರ್ಸ್ ವಾಯ್ಸ್. ಸೊ ಅದಕ್ಕಿಂತ ಮುಂಚೆ ಏನು ಮಾಡೋಣ, ಯು ಕ್ಯಾನ್ ಗಿವ್ ಯರ್ ಶಾರ್ಟ್ ಇಂಟ್ರೊಡಕ್ಷನ್. ಸೊ ನಿಮ್ಮ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿ, ಅಥವಾ ಇನ್ ಕೇಸ್ ಯು ವಾಂಟ್ ಟಾಕ್ ಮೋರ್. ಏನಪ್ಪ ಅಂದರೆ ನಿಮ್ಗೆ ಇನ್ನೊಂದು ಬೇರೆ ಮೀಟಿಂಗ್ ಇದ್ದರೆ ಯೂಶ್ವಲ್ ನಾವು ಫುಲ್ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಇದನ್ನು ಕನ್ನಡದಲ್ಲೇ ಕ್ಯಾಜುವಲ್ ಆಗಿ ಎಫೆಕ್ಟಿವ್ ಮಾಡ್ಕೊಳ್ಳೋಣ. ನಿಮಗೆ ಇಲ್ಲಿ ಯಾರು ರಿಸ್ಟ್ರಿಕ್ಷನ್ಸು, ನೀವು ಇಂಗ್ಲೀಷಲ್ಲಿ ಮಾತಾಡಬೇಕು, ಕನ್ನಡನ ಮಾತಾಡಬೇಕು, ನೀವು ಯಾವ್ದು ಬೇಕಾದ ಮಾತಾಡಿ, ಪಕ್ಕ ಉತ್ತರ ಕನ್ನಡ ಲ್ಯಾಂಗ್ವೇಜ್ ಮಾತಾಡಿ, ಕಂಪ್ಲೀಟ್ಲಿ ಓಕೆ. ಸೊ ಏನು ಇಂಟೆನ್ಷನ್ಪ, ಮೋಟೋ ಏನಪ್ಪ ಅಂತಂದರೆ ಒಂದು ಒಗ್ಗಟ್ಟು ಬೆಳಿಬೇಕು ನಮ್ಮಲ್ಲಿ, ಅದೇ ಮೇನ್ ಇಂಟೆನ್ಷನು. ಈಗ ಏನಾಗುತ್ತೆ ಅಂದರೆ ಒಗ್ಗಟ್ಟು ಹೆಂಗೆ ಬೆಳಗ್ಗೆ, ಸೊ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು. ಈಗ ನಮ್ಮ ಆಫೀಸ್ ಇದೆ ಆಲ್ರೆಡಿ. ಸೊ ಯು ಗೈಸ್ ಹ್ಯಾವ್ ಎನಿ ಟೈಮ್ ಯು ಕ್ಯಾನ್ ಕಮ್, ಯು ಕ್ಯಾನ್ ಮೀಟ್, ಯು ಕ್ಯಾನ್ ಕನೆಕ್ಟ್, ಯು ಕ್ಯಾನ್ ಕಂಡಕ್ಟ್ ಮೋರ್ ಆ್ಯಕ್ಟಿವಿಟೀಸ್. ಕರೆಕ್ಟ್, ಏನು ಬೇಕಾದ ಮಾಡ್ಬೋದು. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ಲಾಸ್ಟ್ ವೀಕ್ ನಾವೊಂದು ಮೀಟಪ್ ಅಟೆಂಡ್ ಆಗಿದ್ದೆ. ಸೊ ದಟ್ ಇಸ್ ಮೇನ್ಲಿ ಫಾರ್ ದ ಸ್ಟಾರ್ಟಪ್ ಫೌಂಡರ್ಸ್. ಸೊ ಅದೇನಾಗುತ್ತೆ ಅಂದರೆ ಎಲ್ಲೆಲ್ಲೋರು ಬರ್ತಿರ್ತಾರೆ. ಸೊ ಏನಾಗುತ್ತೆ, ಅವರು ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಮೇನ್ಲಿ ಫಾರ್ ದ ಕರ್ನಾಟಕ ಸ್ಟಾರ್ಟಪ್ ಫೌಂಡರ್ಸ್ ಅಂತ. ಅದು ಸ್ಟಾರ್ಟಪ್ ಫೌಂಡರ್ಸ್ ಆಯಿತು. ಬಟ್ ಯು ಆರ್ ಎಲ್ಲರೂ ಸ್ಟಾರ್ಟಪ್ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ವರ್ಕಿಂಗ್ ಪ್ರೊಫೆಷನಲ್ ಇರ್ತೀವಿ. ಸೊ ನಾವು ಒಂದು ಏನಾದ್ರು ಮಾಡ್ಬೋದಲ್ಲ. ಸೊ ಅದಕ್ಕೋಸ್ಕರ ರೈಸ್ ಇನ್ಕೋಡಿಂಗ್ ಇದ್ದಿರುತ್ತೆ. ಈಗ ಒಂದು ಸ್ಮಾಲ್ ಮೀಟಪ್ ಆಗಿದೆ, ಕರೆಕ್ಟಾ. ನೆಕ್ಸ್ಟ್ ಟೈಮು ಜಾಸ್ತಿ ಜನ ಬರಲಿ, ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಲಿ. ಈಗ ನಮ್ದು ಏನೇನು ಪ್ಲ್ಯಾನ್ ಮಾಡಿದ್ದೀಪ್ಪ ಅಂತಂದರೆ, ಸೊ SAP ಮಾಡ್ಯೂಲ್ಸ್ ಇದೆ, ಮೇನ್ಲಿ ಫಂಕ್ಷನಲ್ ಆ್ಯಂಡ್ ಟೆಕ್ನಿಕಲ್ ಮಾಡ್ಯೂಲ್ಸ್. ಸೊ ಫಂಕ್ಷನಲ್ ಅಗೇನ್ ವಿ ಹ್ಯಾವ್ ಮಲ್ಟಿಪಲ್ ಮಾಡ್ಯೂಲ್ಸ್, ಆ್ಯಂಡ್ ಟೆಕ್ನಿಕಲ್ ವಿ ಹ್ಯಾವ್ ಮಾಡ್ಯೂಲ್ಸ್. ಆ ಮಾಡ್ಯೂಲ್ ಬಗ್ಗೆ ನೀವು ಏನಾದ್ರು ಒಂದು 5 minutes ಮಾತಾಡಿ, ಇದೊಂದು ಆ್ಯಕ್ಟಿವಿಟಿ ಮಾಡೋಣ. ದೆನ್ ಏನಪ್ಪ ಅಂದರೆ ಗೆಸ್ ದ ಮಾಡ್ಯೂಲ್ ವಿತ್ ರೆಸ್ಪೆಕ್ಟ್ ಟು ಇಮೇಜಸ್. ಅಂದರೆ ಒಂದು ಇಮೇಜ್ ತೋರಿಸ್ತೀರಾ, ನೀವು ಒಂದು ಇಮೇಜ್ ತೋರಿಸ್ತೀವಿ. ಸೊ ದೆನ್ ಯು ಹ್ಯಾವ್ ಟು ಗೆಸ್ ದ ಮಾಡ್ಯೂಲ್. ಸೊ ದಟ್ ಇಸ್ ದ ಪ್ಲಾನಿಂಗ್. ನೆಕ್ಸ್ಟ್ ಅಂದರೆ ಇಮೋಜಿ ಗೆಸ್, ಅಂದರೆ 3 to 4 ಇಮೇಜ್ ಮಿಕ್ಸ್ ಮಾಡ್ತೀವಿ. ಯು ಹ್ಯಾವ್ ಟು ಗೆಸ್ ದ ಟರ್ಮ್ಸ್ ವಿತ್ ರೆಸ್ಪೆಕ್ಟ್ ಟು SAP, ಅದು ಮಾಡ್ತೀವಿ. ಸೊ ದೆನ್ ಅಗೇನ್ ಸಮ್ ಇಮೇಜ್ ತೋರಿಸ್ತೀವಿ. ಯು ಹ್ಯಾವ್ ಟು ಗೆಸ್ ದ ಅದೇನಂತ ಅನಿಸುತ್ತೆ ನಿಮಗೆ ವಿತ್ ರೆಸ್ಪೆಕ್ಟ್ ಟು SAP. ಸೊ ಏನಂದರೆ ಪನ್ನೂ ಮಾಡೋಣ, ಬಟ್ ಕನೆಕ್ಟ್ ವಿತ್ SAP. ದಟ್ಸ್ ದ ಮೇನ್ ಪ್ಲ್ಯಾನ್. ಇದೆಲ್ಲ ಆದಮೇಲೆ ನೆಕ್ಸ್ಟು ವಿ ಹ್ಯಾವ್ ಸಮ್ ಗೇಮ್ಸ್ ಆಲ್ಸೋ. ಗೇಮ್ಸ್ ಏನಪ್ಪ ಅಂತಂದರೆ, ಕೆಲವೊಂದು ಕಪ್ಸ್ ಎಲ್ಲ ಇಟ್ಟಿರ್ತೀವಿ. ಸೊ ವಿ ಹ್ಯಾವ್ ಟು ವಿದೌಟ್ ಟಚಿಂಗ್ ದ ವಿತ್ ಹ್ಯಾಂಡ್ಸ್, ವಿತ್ ಸ್ಟ್ರಾ ಅಥವಾ ವಿತ್ ಬಲೂನ್ಸಿಂದ ನೀವು ಪ್ಯಾಮಿಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಏನು ಮಾಡೋಣ, ಶೋ ಮೋರ್ ಇಂಟ್ರೆಸ್ಟ್. ಇಲ್ಲಿ ಯಾರೂ ನಾವು ಅವ್ರ ಬಗ್ಗೆ ನಮ್ಮ ಪರಿಚಯ ಅಲ್ಪ ಮಾತಾಡೋದಲ್ಲ ಆ ಥರ ಅಂದ್ಕೊಳಕ್ಕೆ ಹೋಗಬೇಡಿ. ಎಲ್ಲರೂ ಉತ್ತರ ಕನ್ನಡ ಇದ್ದೀವಿ, 1 ನಿಮಿಷ ಸಾಕು ನೀವು ಅವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ. ಸಾಕು, 1 ನಿಮಿಷ ಭಾಳ ಆಯ್ತದು, ಕರೆಕ್ಟ್ ಅಲ್ಲ. ಸೊ ಗೇಮ್ಸ್ ಆಡೋಣ, ಫನ್ ಮಾಡೋಣ, ವಿತ್ ರೆಸ್ಪೆಕ್ಟ್ SAP ಮಾತಾಡೋಣ. ಇದೆಲ್ಲ ಮುಗಿದ ಮೇಲೆ ಸೊ ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳಿ. ನಿಮ್ದು ಏನೇನಿದ್ದು ಗೈಡೆನ್ಸ್ ಬೇಕು, ಅಥವಾ ಯಾರಿಗಾದ್ರು ಜಾಬ್ ಚೇಂಜ್ ಮಾಡ್ತಾ ಇದ್ದೀರಾ, ಸೊ ಏನಾದರೂ ಮಾತಾಡ್ಕೊಳ್ಳಿ ಎಲ್ಲರ ಜೊತೆ. ಯಾಕೆ ನೀವು ಇಂಟ್ರೊಡಕ್ಷನ್ ಕೊಟ್ಟಾಗ ಯಾರ್ಯಾರು ಎಲ್ಲಿ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ರು, ಯಾವ ಮಾಡ್ಯೂಲ್ ಮೇಲೆ ವರ್ಕ್ ಮಾಡ್ತಾಯಿದ್ರೆ ನಿಮ್ಗೆ ಐಡಿಯಾ ಬಂದಿರುತ್ತೆ ಕಂಪ್ಲೀಟ್ಲಿ. ಸೊ ದಟ್ ಇಸ್ ದ ಪ್ಲ್ಯಾನ್, ಸರಿನಾ. ನಾವು ನೆಕ್ಸ್ಟ್ ಏನಪ್ಪ ಅಂದರೆ ಇಂಟ್ರೊಡಕ್ಷನ್ ಟು SAP. ಸೊ ಸ್ಟಾರ್ಟಿಂಗ್ ಆಫ್ ದಿಸ್ ಬಿಫೋರ್ SAP, ನಿಮ್ಮ ಪ್ರಕಾರ SAP ಅಂದರೆ ಏನು ಹೇಳಿ, ಯಾರಾದ್ರು ಏನಂತೀರಾ? SAP ಅಂದರೆ ಎಲ್ಲರಿಗೂ ಗೊತ್ತು, ಸಿಸ್ಟಮ್ಸ್ ಅಪ್ಲಿಕೇಶನ್ ಪ್ರೊಡಕ್ಷನ್ ಡೇಟಾ ಪ್ರೊಸೆಸಿಂಗ್. ದಿಸ್ ಈಸ್ ವೆರಿ ಹೈ ಲೆವೆಲ್ ಥಿಂಗ್. ನಿಮ್ಮ ಪ್ರಕಾರ ಅದರ್ ದನ್ ದಿಸ್, ಇದು ಬಿಟ್ಟು ನಮ್ಮ ಉತ್ತರ ಕನ್ನಡ ಲ್ಯಾಂಗ್ವೇಜ್ ಒಳಗೆ SAP ಅಂದರೆ ನಿಮ್ಮ ಪ್ರಕಾರ ಏನಂತ ಹೇಳ್ಬೋದು? ಒಂದು ಬಿಸ್ನೆಸ್ ರನ್ ಮಾಡೋದಕ್ಕೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಅಂತ ಕೊಡುತ್ತೆ. ಒಂದು ಪ್ರಾಡಕ್ಟ್ ನ ಹೊರಗಡೆ ಪರ್ಚೇಸ್ ಮಾಡೋದಾಗ್ಲಿ, ಇಲ್ಲ ನಾವೇ ಒಂದು ಪ್ರಾಡಕ್ಟ್ ಅಸೆಂಬಲ್ ಮಾಡಿ ನಾವು ಹೊರಗಡೆ ಇದು ಸೆಲ್ ಮಾಡೋದಾಗ್ಲಿ, ಒಂದು ಎಂಡ್ ಟು ಎಂಡ್ ಇನ್ಕ್ಲೂಡಿಂಗ್ ಫೈನಾನ್ಸ್ ಟರ್ಮ್ಸ್ ಅಲ್ಲಿ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ವರೆಗೂ ಎಲ್ಲ ಸೊಲ್ಯೂಷನ್ ಕೊಡುತ್ತೆ. ಓಕೆ, ಸೂಪರ್. ಮತ್ತೆ ಹೇಳಿ, ಮತ್ತೇನು ಅನಿಸುತ್ತೆ ನಿಮಗೆ? ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ ಈಸಿ ಮಾಡ್ಬೋದು. ಓಕೆ, ಸರಿ. ನೆಕ್ಸ್ಟು ಇಟ್ಸ್ ಲೈಕ್ ಏನಂದರೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಇಟ್ಸ್ ನಾಟ್ ಲೈಕ್ SAP ಅಂದರೆ ಓಕೆ ಡೇಟಾ ಪ್ರೊಸೆಸ್ ಮಾಡುತ್ತೆ, ಸೋರ್ಸಿಂಗು, ಪ್ರೊಕ್ಯೂರ್ಮೆಂಟು, ಪರ್ಚೇಸಿಂಗು, ಇದಷ್ಟೇ ಅಂತಂದಲ್ಲ. ಇದು ಬಿಟ್ಟು ನಿಮ್ಗೆ ಏನು ಅನಿಸುತ್ತೆ? ಸೊ ನಾನು ರೀಸೆಂಟ್ ಒಬ್ಬನ ಪರ್ಸನ್ ನೋಡಿದೆ. ಸೊ ಟ್ಯಾಟೋ SAP ಅಂತ ಹಾಕ್ಕೊಂಡಿದ್ದ ಅವನು. ಇಟ್ಸ್ ನಾಟ್ ಜಸ್ಟ್ ಲೈಕ್ ವಿ ಆರ್ ನಾಟ್ ಹ್ಯಾಂಡ್ಲಿಂಗ್ ದ ಸೋರ್ಸಿಂಗ್, ಪ್ರೊಕ್ಯೂರ್ಮೆಂಟ್ ಆ್ಯಕ್ಟಿವ್ ಅಂತ ಅಷ್ಟೇ ಅಲ್ಲ. ವೆಲ್ಕಮ್ ಡಾಶ್ ಶಿವ ಇಂದ. ಹಾಂ, ಸೊ ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮ್ಮ ಪ್ರಕಾರ SAP ಅಂದರೆ ಏನು? SAP ಅಂದರೆ ಈಗ ಹೇಳಿದ್ರಿ, ಸೊ ಸೋರ್ಸಿಂಗ್ ಆ್ಯಂಡ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟಿವಿಟೀಸ್, ದಿಸ್ ERP ಸಾಫ್ಟ್ವೇರು. ಸೊ ಜರ್ಮನ್ ಕಂಟ್ರಿಲಿ ಸ್ಟಾರ್ಟ್ ಆಯಿತು. ಇದು ಬಿಟ್ಟು ನಿಮ್ಮ ಪ್ರಕಾರ SAP ನನ್ನ ಪಾಡಿಗೆ ಏನು? ಈಗ ಹೆಂಗೆ ಅಂದರೆ ಇನ್ನೊಂದು ಏನು ಹೇಳ್ಬೋದು, ಒಂದು ಫ್ಯಾಮ್ಲಿ ಇದೆ. ಸೊ ನಿಮ್ಮ ಪ್ರಕಾರ ಫ್ಯಾಮ್ಲಿ ಅಂದ್ರೇನು? ಇಸ್ ಮೈ ಲೈಫ್ ಅಂತೀರಾ, ಕರೆಕ್ಟಾ? ಅದು ಬಿಟ್ಟು ಸೊ ಅದೇ ಥರ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ನಿಮ್ಮ ಪ್ರಕಾರ ಸೊ ಎಲ್ಲರ ಒಪಿನಿಯನ್ ಏನು? SAP ಅಂದರೆ ನಿಮ್ಮ ಪ್ರಕಾರ ಏನು? ಯಾಕೆ ಎಲ್ಲರೂ ಇವರ್ ಇಂಟು SAP ಫ್ರಮ್ ಮೆನಿ ಇಯರ್ಸ್, 3 years ಅಂದು 20 years ತನೂ ಇದ್ದೀರಾ. ಐ ಹ್ಯಾವ್ ಸೀನ್ ದ ರಿಜಿಸ್ಟ್ರೇಷನ್ ಫಾರ್ಮ್. ಹೇಳಿ ಏನೇನಾಗಿ ಮತ್ತೇನಂತೀರಾ? ನಿಮ್ಮ ಪ್ರಕಾರ ಏನು SAP ಅಂದರೆ ಏನು? ಇದೊಂದು ರೀತಿ ಒಂದು ಪ್ಲಾಟ್ಫಾರ್ಮ್, ಲೈಕ್ ನಾಟ್ ಓನ್ಲಿ ಫಾರ್ ದ ಇಂಜಿನಿಯರ್ಸ್, ಲೈಕ್ BCom, BSc ಪೀಪಲ್ ಎಲ್ಲರಿಗೂ ಇದೆಯಲ್ಲ. ಸೊ ಬೇಸಿಕ್ ಇಂದ ಕಲ್ತ್ಕೊಂಡ್ರೆ ಅವರು ಟ್ರಿಗರ್ ಆಗ್ಬೋದು ಅದಕ್ಕಿಂತ. ಆಮೇಲೆ ಒಳ್ಳೆ ಗ್ರೋತ್ ಇದೆ ಇದರಲ್ಲಿ. ಫಾಸ್ಟ್ ಅಪ್ಲಿಕೇಶನ್ ಅಂತ ಒಂದು ಹೇಳ್ಬೋದು. ವೆರಿ ಗುಡ್. ಫಾರ್ ಎವ್ರಿವನ್. ಓಕೆ, ಡನ್, ವೆರಿ ಗುಡ್. ನೆಕ್ಸ್ಟ್ ಮತ್ತೆ ಹೇಳ್ತೀರಾ? Business language in system. As ಓಕೆ, everything, but you kind of do it in system. ಓಕೆ. ನೆಕ್ಸ್ಟ್ ನಂದು ಬೇರೆ ಪರ್ಸ್ಪೆಕ್ಟಿವ್ ಹ್ಮ್. ಇದೆ. ಒಂದು
ಈಸಿಯೆಸ್ಟ್ ವೇ ಟು ಸ್ಟಾರ್ಟ್ ಯುವರ್ ಕರಿಯರ್, ಆಮೇಲೆ ಬೆಸ್ಟ್ ಜಾಬ್ ಡೊಮೇನ್ ಅಂತ ಹೇಳ್ಬೋದು. ಹೌದು, ವೆರಿ ಗುಡ್, ವೆರಿ ಟ್ರೂ. ಸರಿನಾ? ಕರೆಕ್ಟ್. ಯಾಕಂದರೆ SAP ಇಟ್ ಯೂಸ್ ಲೈಫ್ ಟು ಮೆನಿ ಪೀಪಲ್. ಕರೆಕ್ಟ್ ಅಲ್ಲ? ಈಗ ನೀವೆಲ್ಲರೂ ಒಂದು ಏನೋ ಒಂದು ಲೈಫಲ್ಲಿ ಏನೋ ಮಾಡ್ತಾ ಇದ್ದೀರಪ್ಪ ಅಂದರೆ, ಸೊ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ರಿಲೇಟ್ ಟು ನಾನ್ IT ಯಲ್ಲಿ ಇರ್ತೀರಾ, ಅದು ಎಸ್ಪೆಷಲಿ ಮೆಕ್ಯಾನಿಕಲ್ ಇರ್ತೀರಾ ಮ್ಯಾಕ್ಸಿಮಮ್, ಹೌದಲ್ವಾ? ಸೊ ನಮ್ಮ ಇಂಟೆನ್ಷನ್ ಏನಪ್ಪ ಅಂತಂದರೆ ಕಾಲೇಜ್ ಇದ್ದಾಗ ರಾಯಲ್ ಮೆಕ್ಯಾನಿಕಲ್ ಅಂದಿರ್ತೀವಿ, ಇನ್ಕ್ಲೂಡಿಂಗ್ ಮೀ. ಯಾಕಂದ್ರೆ 4 years ಎಲ್ಲ CS ರಾಯಲ್ಸ್ ಎಲ್ಲ ಹೋಗಿ ಟಾಂಗ್ ಕೊಡ್ತಾ ಇರ್ತೀವಿ, ವಿ ಆರ್ ರಾಯಲ್ ಮೆಕ್ಯಾನಿಕಲ್. ಕರೆಕ್ಟಾ? ಕ್ಯಾನ್ ಟಾಕ್. ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ, ಆಫ್ಟರ್ ಆದಮೇಲೆ ನೆಗ್ ಗೊತ್ತಾಗುತ್ತೆ ಇಂಜಿನಿಯರಿಂಗ್ ಮುಗಿದ್ಮೇಲೆ. ಸೊ ಮೋಸ್ಟ್ ಬೆಂಗಳೂರಿಗೆ ಬರಬೇಕಪ್ಪ ಅಂತ ಬೆಂಗಳೂರಿಗೆ ಬರಬೇಕು, ಜಾಬ್ ಹಿಡಿಬೇಕು, ಅವಾಗ ಗೊತ್ತಾಗುತ್ತೆ ಅದು. ಕಾಲೇಜ್ ಇದ್ದಾಗ ಯಾವ ಲೆಕ್ಚರ್ಸು ಪ್ರೊಫೆಸರ್ಸ್ ಯಾರು ಹಿಡಿರಲ್ಲ. ಸೊ ಇಂಜಿನಿಯರಿಂಗ್ ಮುಗಿಯುತ್ತೆ 4 years ಆದಮೇಲೆ ನೀವು MNC ಕಂಪ್ನಿಗೆ ಹೋಗಬೇಕು ಅಂತ ಇದು ಯಾರು ಹೇಳಿರಲ್ಲ. ಯಾಕಂದರೆ ಅವರು ಅಲ್ಲೇ ಕಾಲೇಜ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ತಾರೆ, ಅಲ್ಲೇ ಅದೇ ಕಾಲೇಜ್ MTech ಮಾಡ್ತಾರೆ, ಅಲ್ಲೇ ನಮಗೆ ಟೀಚ್ ಮಾಡ್ತಾರೆ. ಸೊ ಹೊರಗಡೆ ಅವ್ರಿಗೆ ಗೊತ್ತಿರಲ್ಲ, ಅವ್ರು ತಪ್ಪು ಅಲ್ಲ. ಏನಿರುತ್ತೆ ಕಾಲೇಜಲ್ಲಿ ಓದಬೇಕು, ಫಸ್ಟ್ ಕ್ಲಾಸ್ ಆಗಬೇಕು, ಡಿಸ್ಟಿಂಕ್ಷನ್ ಆಗಬೇಕು. ಸೊ ಇಷ್ಟೇ ಇಂಟೆನ್ಷನ್ ಇರುತ್ತೆ. ಸೊ ಆಫ್ಟರ್ ದಸ್ ಅಪಾರ್ಟ್ ಫ್ರಮ್ ದಿಸ್ ಮುಂದೆ ಏನು ಲೈಫ್ ಇರುತ್ತೆ, ಕರೆಕ್ಟ್ ಅಲ್ಲ? ಅಪಾರ್ಟ್ ಫ್ರಮ್ ಕಾಲೇಜ್ ಮುಗಿದ ಮೇಲೆ ನೆಕ್ಸ್ಟ್ ಏನು ಲೈಫ್ ಇದೆ, ಒಂದು ಕಂಪ್ನಿಗೆ ವರ್ಕ್ ಮಾಡಬೇಕು, ಒಂದು ಕಂಪ್ನಿ ವರ್ಕ್ ಮಾಡಬೇಕು, ಯಾವ್ಯಾವ ಪ್ರೊಫೈಲ್ಸ್ ಇದೆ. ಸೊ ಇದೆಲ್ಲನೂ ಐಡಿಯಾ ಅವರು ಕೊಟ್ಟಿರಲ್ಲ. ಸೊ ಮುಗಿದ ಮೇಲೆ ನಮ್ಗೆ ಐಡಿಯಾ ಬರುತ್ತೆ, ಕರೆಕ್ಟಾ? ಸೊ ಒನ್ಸ್ ಯು ಕಮ್ ಟು ಔಟ್ಸೈಡ್ ಸ್ಟಾರ್ಟ್ ಆಗುತ್ತೆ. CSIS ಎಲ್ಲ ಪ್ಲೇಸ್ ಆಗಿರ್ತಾರೆ, ನಿಮ್ಗೆ ಗೊತ್ತಿದೆ. CS, ಎಕ್ಸೆಂಚರು, TCS, ಇನ್ಫೋಸ್ ಎಲ್ಲ ಪ್ಲೇಸ್ ಆಗಿರ್ತಾರೆ. ಇನ್ಫೋಸ್ ಮೈಸೂರು ಹೋಗಿರ್ತಾರೆ, ಫುಲ್ ಫೋಟೋ ಎಲ್ಲ ಹಾಕ್ತಿರ್ತಾರೆ. ನಮ್ಗೆ ಅನಿಸ್ತಾನೆ ಇರುತ್ತೆ ಏನು ಮಾಡಬೇಕು ಅಂತ, ಹೌದಲ್ಲ? ಸೊ ಅವಾಗ ನಾವು ಫ್ರೆಂಡ್ಸ್ ಎಲ್ಲ ಕೆಳಗೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಗೊತ್ತಾಗುತ್ತೆ ನಮಗೆ, ಓ SAP ಅಂತ ಒಂದು ಟರ್ಮ್ ಇದೆ, ಸೊ ಅದೊಂದು ಸಾಫ್ಟ್ವೇರ್ ಇದೆ. ಮತ್ತೇನು ಕನ್ಫ್ಯೂಷನ್ಪ, ಓಕೆ ನಮ್ಮ ಕೋಡಿಂಗ್ ಗೊತ್ತಿಲ್ಲ, ಹೆಂಗೆ IT ಇಂಡಸ್ಟ್ರಿಗೆ ವರ್ಕ್ ಮಾಡಬೇಕು. ಸೊ ಯಾರೋ ಗೈಡ್ ಮಾಡ್ತಾರೆ ಅಥವಾ ನಿಮ್ಗೆ ಹೇಳಿಕೊಡ್ತಾರೆ, ಕರೆಕ್ಟ್ ಅಲ್ಲ? ಸೊ ಅವಾಗ ಗೊತ್ತಾಗುತ್ತೆ SAP, ಎಸ್, ವಿದೌಟ್ ಕೋಡಿಂಗ್ ವಿ ಕ್ಯಾನ್ ವರ್ಕ್. ಎಸ್, ವಿ ಆರ್ ಆಲ್ಸೋ ಈಕ್ವಲ್ ಟು CS ಪೀಪಲ್. ಸೊ ವಿ ಆರ್ ಆಲ್ಸೋ ಕನ್ಸಲ್ಟೆಂಟ್. ಲೈಕ್ ಏನಪ್ಪ ಅಂದರೆ, ಜಸ್ಟ್ ಲೈಕ್ ನಾವು ನಾನ್ IT ಥರ ಅಷ್ಟೇ ಇರಲ್ಲ, ನಾವು IT ಇಂಡಸ್ಟ್ರಿಯಲ್ಲಿ ಪ್ಯೂರ್ ಕನ್ಸಲ್ಟೆಂಟ್, ಪ್ಯೂರ್ IT ಇಂಡಸ್ಟ್ರಿ ವರ್ಕ್ ಮಾಡ್ತೀವಿ. ಸೊ ದಟ್ ಈಸ್ ಏನಾಗುತ್ತೆ, SAP ಇಂದನೇ ಆಗುತ್ತೆ ಅದು. ಇದು ಬಿಟ್ಟು ಮಾರ್ಕೆಟಲ್ಲಿ ಬೇರೆ ಸಾಫ್ಟ್ವೇರ್ಸ್ ಇರ್ಬೋದು, ಬಟ್ ಅಷ್ಟೊಂದು ಫ್ಯೂಚರ್ ಇಲ್ಲ. ಸೊ ಏನಪ್ಪ ಅಂದರೆ ಇಂಟೆನ್ಷನ್ ಹೇಳ್ತಾ ಇದೀವಲ್ಲ, ಸೊ ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ವಿ ವಾಂಟ್ ಟು ವರ್ಕ್ ಇನ್ IT ಇಂಡಸ್ಟ್ರಿ, ಬಟ್ ಕೋಡಿಂಗ್ ಇರಬಾರ್ದು. ಸೊ ಮುಂದೆ ಸಸ್ಟೇನ್ ಆಗಬೇಕು, ಫ್ಯೂಚರ್ ಹೆಂಗಿದೆ ಇದೆಲ್ಲ ಥಿಂಕ್ ಮಾಡಿದಾಗ ಡೆಫಿನೆಟ್ಲಿ ಆಬ್ವಿಯಸ್ಲಿ SAP ಇಸ್ ದ ಪರ್ಫೆಕ್ಟ್ ಚಾಯ್ಸ್, ಕರೆಕ್ಟ್ ಅಲ್ಲ? ಸೊ ಫ್ಯೂಚರ್ ಇದೆ, ಬಿಕಾಸ್ SAP ನಾಟ್ ಜಸ್ಟ್ ರೀಸೆಂಟ್ಲಿ ಸ್ಟಾರ್ಟೆಡ್ ಅಂತಲ್ಲ. ಸೊ ಸ್ಟಾರ್ಟೆಡ್ ಇನ್ ದ ಇಯರ್ 1972, ನಿಮಗೆಲ್ಲರಿಗೂ ಗೊತ್ತಿದೆ. ಆ್ಯಂಡ್ ನೌ ಇಯರ್ ಇನ್ 2025, ಆಲ್ಮೋಸ್ಟ್ 52 yearsಯಿಂದ ಕಂಟಿನ್ಯೂ ರನ್ ಆಗ್ತಾನೆ ಇದೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಆಫ್ SAP ಏನಪ್ಪ ಅಂದರೆ ಕಂಟಿನ್ಯೂಸ್ಲಿ ದೇ ಆರ್ ಅಪ್ಗ್ರೇಡಿಂಗ್. ಸೊ ಸ್ಟಾರ್ಟಿಂಗ್ ಮಾತ್ರ ಏನಾಗುತ್ತೆ R1, R2, SAP ECC, ನೆಕ್ಸ್ಟ್ SAP S/4HANA ಸ್ಟಾರ್ಟ್ ಆಯಿತು. S/4HANAದಲ್ಲಿ ಅಗೇನ್ ದೇ ಹ್ಯಾವ್ ಲೈಕ್ ಆನ್ ಪ್ರಿಮೈಸಸ್, ಕ್ಲೌಡು. ದೆನ್ ಆನ್ ಪ್ರಿಮೈಸ್ ಕಂಟಿನ್ಯೂಸ್ ಎವ್ರಿ ಇಯರ್ ದೇರ್ ಇಸ್ ಅ ನ್ಯೂ ವರ್ಷನ್. ಮೇನ್ಲಿ ದ ಮಂತ್ ಆಫ್ ಸೆಪ್ಟೆಂಬರ್, ಅಕ್ಟೋಬರ್ ರಿಲೀಸ್ ಮಾಡ್ತಾರೆ. ದೆನ್ ಕ್ಲೌಡಲ್ಲಿ ಅಗೇನ್ ವಿ ಹ್ಯಾವ್ ಪ್ರೈವೇಟ್ ಕ್ಲೌಡು, ಪಬ್ಲಿಕ್ ಕ್ಲೌಡ್ ಎಡಿಷನ್. ಅದರಲ್ಲಿ ಮತ್ತೆ ಎವ್ರಿ ಇಯರ್ ಟ್ವೈಸ್ ರಿಲೀಸ್ ಮಾಡ್ತಾರೆ. ಒನ್ ಇನ್ ದ ಮಂತ್ ಆಫ್ ಫೆಬ್ರವರಿ, ಅಂದರ್ ಇನ್ ದ ಮಂತ್ ಆಫ್ ಆಗಸ್ಟ್, ಕರೆಕ್ಟ್? ಇಟ್ಸ್ ಲೈಕ್ ಏನಪ್ಪ ಅಂತಂದರೆ SAP ಕಂಟಿನ್ಯೂಸ್ಲಿ ದೇ ಆರ್ ಅಪ್ಗ್ರೇಡಿಂಗ್. ದಟ್ಸ್ ವೈ ದೇ ಆರ್ ಲೀಡಿಂಗ್ ಇನ್ ದ ಮಾರ್ಕೆಟ್. ಸೊ ಅದು ಬಿಟ್ಟು ಬೇರೆ ERP ಇದೆ ಮಾರ್ಕೆಟಲ್ಲಿ, ನಾಟ್ ಲೈಕ್ SAP ಒಂದೇ ಅಂತಲ್ಲ. ಸೊ ಈ ಸೇಲ್ಸ್ಫೋರ್ಸ್ ಅಂತ ಇರ್ಬೋದು, ಒರಾಕಲ್ಲು, ಪೀಪಲ್ಸಾಫ್ಟು, ಉಬಂಟು, ಓಡು, ದರ್ ಸೋ ಮೆನಿ ERP ಸಾಫ್ಟ್ವೇರ್ಸ್ ಅವೈಲೇಬಲ್. ಸೊ ಮುಂಚೆ ಏನಾಗುತ್ತಾ ಇತ್ತು, ಒಂದು ಲೈನ್ ಬರ್ತಾ ಇತ್ತು, ಕಾಂಪಿಟೇಟರ್ಸ್ ಫಾರ್ ದ SAP. ಈಗ ನನ್ನ ಪ್ರಕಾರ SAP ಇದ್ದ ಯಾರೂ ಕಾಂಪಿಟೇಟರ್ಸ್ ಇಲ್ಲ ಈಗ. ಯಾಕಿಲ್ಲಪ್ಪ ಅಂತಂದರೆ, ನೀವೊಂದು 100 ಕಂಪ್ನಿ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಪ್ರಾಡಕ್ಟ್ ಬೇಸ್ ಕಂಪ್ನಿ. 100ಅಲ್ಲಿ ಮಿನಿಮಮ್ 95 ಕಂಪ್ನೀಸು SAP ದೇ ರನ್ಸ್ ಆನ್ SAP. ಬ್ಯಾಲೆನ್ಸ್ ಒಂದು 5 ಕಂಪ್ನೀಸು ಅಥವಾ ಒಂದು 5-6 ಕಂಪ್ನೀಸ್ ಮಾತ್ರ ಬೇರೆ ERP ಯೂಸ್ ಮಾಡ್ತಾರೆ, ಬಿಕಾಸ್ ದೇ ಕಾಂಟ್ ಅಫೋರ್ಡ್ ದ ಬಜೆಟಿಂಗ್. ಸೊ ಅದು ಕಾಂಪಿಟೇಷನ್ ಅನ್ನಲ್ಲ ಅವಾಗ. ಯಾಕಂದ್ರೆ ಒಂದು 100 ಕಂಪ್ನಿ ತೊಗೊಂಡ್ರೆ 50 SAP, 50 ಬೇರೆ ERP ಅಲ್ಲಿ ಯೂಸ್ ಮಾಡ್ತಾಯಿದ್ರೆ ಕಾಂಪಿಟೇಷನ್ ಅನ್ಬೋದು. ಬಟ್ ಇಟ್ಸ್ ಲೈಕ್ ಕಾಂಪಿಟೇಷನ್ ಅನ್ನೋಕ್ಕಾಗಲ್ಲ ಇದನ್ನು. ಸೊ ವೆರಿ ಡಿಮ್ಯಾಂಡ್, ಕರೆಕ್ಟಾ? ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಪ್ಪ ಅಂದರೆ, ನಾವು ಯು ಕ್ಯಾನ್ ಸ್ಟಾರ್ಟ್ ಯುವರ್ ಇಂಟ್ರೊಡಕ್ಷನ್. ಸೊ ಸ್ಟಾರ್ಟ್ ಮಾಡೋಣ. ಅದಾದಮೇಲೆ ಹಿಯರ್ ವಿ ಹ್ಯಾವ್ ದ ಮಾಡ್ಯೂಲ್ಸ್ ಮೇನ್ಲಿ. ಸೊ MM, SD, FICO, PP, PM, QM. ದೆನ್ ಟೆಕ್ನಿಕಲ್ ಸೈಡ್ ವಿ ಹ್ಯಾವ್ ABAP, ಬೇಸಿಸ್, ಸೆಕ್ಯೂರಿಟಿ. ಸೊ ವಿ ಹ್ಯಾವ್ ದೀಸ್ ಮಾಡ್ಯೂಲ್ಸ್. ಸೊ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಯು ಕ್ಯಾನ್ ಟಾಕ್ 1, 2 to 3 minutes. ಇಟ್ಸ್ ನಾಟ್ ಲೈಕ್ ನಾವು ಒಬ್ಬನೇ ಮಾತಾಡಬೇಕು, ಮುಗಿತು ಚಾ ಕೊಡ್ತೀವಿ ಹೋಗೋದು ಅನ್ನೋ ಥರ ಆಗಬಾರ್ದು. ಸೊ ನೀವು ಮಾತಾಡಿ, ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಸೊ ನಿಮಗೊಂದು ಸ್ಟೇಜ್ ಕರೇಜ್ ಇರುತ್ತೆ, ಏನೋ ಒಂದು ಇರುತ್ತೆ. ಇಟ್ಸ್ ಲೈಕ್ ಎಲ್ಲರೂ ನಾವೇನು ಎಕ್ಸ್ಪರ್ಟ್ ಅಲ್ಲ, ನಾವು ಹಿಂಗೆ ಇದ್ವಿ, ಏನೋ ಒಂದು ಸ್ಟಾರ್ಟ್ ಮಾಡಿದಾಗ ಆಗಿಬಿಡುತ್ತೆ ಅಷ್ಟೇ. ಸೊ ನೀವು ಸ್ಟಾರ್ಟ್ ಇನಿಷಿಯೇಟಿವ್ ತೊಗೋಬೇಕಷ್ಟೇ, ಸರಿನಾ? ಸೊ ಏನಪ್ಪ ಅಂದರೆ, ನಾನು ಹೇಳಿ ಮಾತಾಡಿದ್ರೆ ಎಲ್ಲ ಮಾತಾಡ್ಬಿಡ್ತೀನಿ, ಅದು ಬೇಡ. ಸೊ ನೀವು ಮಾತಾಡಿ, ಬಿಕಾಸ್ ಯು ಗೈಸ್ ಮೋರ್ ಎಕ್ಸ್ಪೀರಿಯನ್ಸ್ ಎಲ್ಲ ಇದ್ದೀರ ಅಲ್ಲಿ, ಕರೆಕ್ಟಾ? ಸೊ ಫಸ್ಟ್ ಏನು ಮಾಡೋಣ, 1 by 1 ಇಂಟ್ರೊಡಕ್ಷನ್ ಕೊಡಿ. ದೆನ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ರೆಸ್ಪೆಕ್ಟ್ ಟು SAP. ಅದಾದಮೇಲೆ ಗೇಮ್ಸ್ ಇದೆ, ಫನ್ ಆ್ಯಕ್ಟಿವಿಟೀಸ್ ಇದೆ, ಬಟ್ ವಿತ್ ರೆಸ್ಪೆಕ್ಟ್ ಟು SAP ವಿ ಕ್ಯಾನ್ ಪ್ರೊಸೀಡ್ ಫರ್ದರ್. Yeah, my name is Chandru. Currently, I am working in BMW TechWorks as an MM consultant.
ಕನ್ನಡ ನಡೀತಿತ್ತು. ಏನು ಬೇಕಾದ ಪಕ್ಕ ಜವರಿ ಮಾತಾಡಿ ಇವತ್ತು. In MML ಅಂದರೆ ಮೇನ್ಲಿ ಐ ವರ್ಕಿಂಗ್ ಇನ್ ಇನ್ಬೌಂಡ್ಸ್ ಲೈಕ್ ಯು ಹರ್ಡ್ ಅಬೌಟ್ ಏಸ್ ಅಂತ. ಏಸ್ ಅಂದರೆ ನಿಲ್ವಸ್ ಬೋತ್ ಐ ಆಮ್ ಹ್ಯಾಂಡ್ಲಿಂಗ್ ಇನ್ ದ BMW network. Previously I worked in Capgemini. Client comes to BMW and I started my journey in mechanical industry, JSW, everyone heard about. After that I moved to Sri Lanka, same mechanical industry. Then I thought I thought to come back to India. So I got to know about SAP and Kumar is my brother, friend of friend. So I contacted him and I learned SAP here. And I never thought I will come here and I will take this position. But under Kumar guidance, we achieved. This is my journey. Thank you. ಸರಿ, ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದೇವಾನಂದ್ ಸಂಗಾವಿ ಅಂತ, ಇದು ಗುಲ್ಬರ್ಗ. ನಾನು 2015 ಇಂಜಿನಿಯರಿಂಗ್ ಮುಗಿಸಿದೆ. ಅದಾದಮೇಲೆ ಬೇರೆ ಬೇರೆ ಇಂಡಸ್ಟ್ರಿ, ಎಲೆಕ್ಟ್ರಿಕಲ್ ಎಲ್ಲ ಒಂದು 10 ಇಯರ್ಸ್ ವರ್ಕ್ ಮಾಡಿದ್ದೀನಿ. ಅದಾದಮೇಲೆ SAP ಬಗ್ಗೆ ಗೊತ್ತಾಯಿತು. ನಮ್ಮ ಫ್ರೆಂಡಿಂದ ಕುಮಾರ್ ಪರಿಚಯ ಆದರು. ಆಮೇಲೆ ನನಗೆ IT ಇಂಡಸ್ಟ್ರಿ ಬರ್ತೀನಿ ಅಂತ ನನಗೆ ಕನಸು ಅಂದ್ಕೊಂಡಿರಲಿಲ್ಲ. ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂದರೆ ನಾನೀಗ ಸೈಟ್ ವರ್ಕಿಗೆಲ್ಲ ಹೋಗ್ಬೇಕಾದ್ರೆ ಈಗ ವ್ಯಾನ್ ಎಲ್ಲ ಹೋಗ್ತಾ ಇರುತ್ತೆ, ಕಂಪ್ನಿ ವ್ಯಾನ್ ಎಲ್ಲ ಹೋಗ್ತಾ ಇರುತ್ತಲ್ಲ, ನಾನು ಹೋಗ್ಬೇಕಪ್ಪ IT ಯಾವಾಗ ನಾನು ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೂ ಅದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಅದು ಕುಮಾರ್ ತುಂಬ ಸಪೋರ್ಟ್ ಇದೆ ನನಗೆ, ತುಂಬ ಸಪೋರ್ಟ್ ಮಾಡಿದ್ದಾರೆ, ಮೊದಲಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಈಗ 3 ಇಯರ್ಸ್ ಆಯಿತು ನಾನು ಇನ್ಫೋಸಿಸಲ್ಲಿ ಜಾಯ್ನ್ ಆಗಿ. 2022 ಜಾಯ್ನ್ ಆಗಿದ್ದೆ. ಈ ಮೇ ಬಂದರೆ 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಸ್ಟಾರ್ಟಿಂಗ್ MM ಮಾಡ್ಯೂಲಲ್ಲಿ ವರ್ಕ್ ಮಾಡಿದ್ದೆ. ಇವಾಗ EWM ಶಿಫ್ಟ್ ಆಗಿದ್ದೀನಿ, EWM ವರ್ಕ್ ಮಾಡ್ತಾ ಇದ್ದೀನಿ. ಸೊ ಕಾಂಪಿಟೇಷನ್ ಇದೆ ಸದ್ಯ SAP ಇಂಡಸ್ಟ್ರಿಯಲ್ಲಿ. ಕಲಿಯೋಕ್ಕೆ ಒಳ್ಳೆ ಅಪರ್ಚುನಿಟಿ ಇದೆ, ಕಲೀರಿ. ನೆಕ್ಸ್ಟ್ ಬೇರೆ ಮಾಡ್ಯೂಲ್ ಕೂಡ ಕಲಿಬೋದು, ಟೆಕ್ನಿಕಲಿ ಕೂಡ ನಾವು ಕಲಿಬೋದು, ಒಳ್ಳೆ ಅಪರ್ಚುನಿಟೀಸ್ ಇದೆ. ಆಮೇಲೆ ಡಿಪ್ಲೊಮಾ ಯಾರ್ಯಾರು ನನಗೆ ಸಿಕ್ಕಿದ್ರು, ಯಾರ್ಯಾರು ನನಗೆ ಪರಿಚಯ ಇದ್ದ ಸರ್ಕಲ್ ಕೂಡ ಆಲ್ಮೋಸ್ಟ್ ಎಲ್ಲರೂ ಆಗಲ್ಲ ಅಂತಿದ್ರು. ಅದು 0.1% ಆಗುತ್ತೆ ಅಂತಿದ್ರು. ಅಲ್ಲಿಂದ 1 ಇಯರ್ ನಾನು ಸ್ಟ್ರಗಲ್ ಮಾಡಿದೆ. ಅಲ್ಲಿ ವಿಲಾಸಗಳು ಬರ್ತು, ದೇವಾನಂದ ಬರ್ತು, ಆಲ್ಮೋಸ್ಟ್ ನಾವೆಲ್ಲ ಬ್ಯಾಚ್ಮೇಟ್ಸಿ. ಸೊ ಆ 1% ಇವ್ರ ಸಪೋರ್ಟಿಂದ ನಾನು ಈವನ್ ಡಿಪ್ಲೊಮಾ ಐ ಗಾಟ್ ಸೆಲೆಕ್ಟೆಡ್ ಫಾರ್ ಕ್ಯಾಪ್ಚರಿಂಗ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಕೈಸುಲಿ ಅಂತ. ನಾನು ಬಂದುಬಿಟ್ಟು ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಮಾಲಿಂಗ್ಪುರಿಂದ. ಇಂಜಿನಿಯರಿಂಗ್ ಆಗಿದ್ದು ಮೆಕ್ಯಾನಿಕಲಲ್ಲಿ. ಸೊ ನಿಮಗೆಲ್ಲ ಗೊತ್ತು ಮಾರ್ಕೆಟ್ ಹೆಂಗಿದೆ ಅಂತ, ಮೆಕ್ಯಾನಿಕಲ್ಲು, ಸಿವಿಲ್ ಎಸ್ಪೆಷಲಿ. ಓಕೆ, ಸೊ ಅದಾದ ನಂತರ ಇಂಜಿನಿಯರಿಂಗ್ ಆದ ನಂತರ ಒಂದು IT ಕಂಪ್ನಿನೂ ಆಯಿತು, TCS. ನೆಕ್ಸ್ಟ್ ಬಂದು ಬಾಷು ಆಯಿತು. ಒಂದು ಮೆಕ್ಯಾನಿಕಲು, ಒಂದು IT. ಸೊ ನಮಗೂ ಕನ್ಫ್ಯೂಷನ್ ಇತ್ತು ಮೊದಲಿಗೆ ಯಾವ್ದು ಜಾಯ್ನ್ ಆಗಬೇಕು, ಏನು ಮಾಡಬೇಕು ಅಂತ. ಸೊ ನಾನು ಹೇಳಿದೆಲ್ಲ ನಿಮಗೆ, ಆಲ್ರೆಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇರೋರು ಕೇಳಿದೆ ನಾನು ಮೆಕ್ಯಾನಿಕಲ್ ಇರೋಲ್ಲಿ. ಸೊ ಅವ್ರು ಹೇಳಿದರು ಮೆಕ್ಯಾನಿಕಲ್ ಈಸ್ ಡೈಯಿಂಗ್ ಇನ್ ಒನ್ ವರ್ಡ್ ಹೇಳಿದ್ರು ಅವ್ರು ನನಗೆ. ಅಷ್ಟರಲ್ಲಿ ತಿಳ್ಕೊಂಡೆ ನಾನು ಏನಾಗುತ್ತೆ ಅಂತ. ಸೊ ಅದಾದ ನಂತರ ನಾನು IT ಜಾಯ್ನ್ ಆದೆ, ಅದು TCS. ಸೊ ಅದ ನಂತರ ನಮಗೆ ಎಲ್ಲ ಪ್ರಾಜೆಕ್ಟ್ಸ್ ಬರ್ತಾಯಿದ್ವು ಬೇರೆ ಬೇರೆ, ಅಂದರೆ ಮೆಕ್ಯಾನಿಕಲಿಂದ ಬಂದಿದೆ ಅಂತ ಮೆಕ್ಯಾನಿಕಲ್ ಪ್ರಾಜೆಕ್ಟ್ಸ್ ಕೊಡ್ತಾಯಿದ್ರು. ಸೊ ನಾನು ಇಂಟರ್ವ್ಯೂ ಸ್ಕಿಪ್ ಮಾಡೋದು ಎಲ್ಲ ಮಾಡಿ ಫೈನಲಿ SAPದು ಒಂದು ಬ್ಯಾಚ್ ಬಂತು. ಜಾಯ್ನ್ ಆಗಿಬಿಟ್ಟು ಅಲ್ಲಿಂದ ಕೆರಿಯರ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ನಾನು ಸ್ಟಾರ್ಟ್ ಮಾಡಿರೋದೇ ಅರಿಬಾ ಸ್ಟಾರ್ಟಿಂಗಲ್ಲೇ. ಸಪೋರ್ಟ್ ಬೇಸಿಕ್ ರಿಲೇಟೆಡ್ ಥಿಂಗ್ಸ್ ಎಲ್ಲ ವರ್ಕ್ ಮಾಡ್ತಿದ್ನಿ. ಅಲ್ಲಿಂದ ಮಾಡ್ತಾ ಈಗ ಇಂಪ್ಲಿಮೆಂಟೇಷನ್ ಮಾಡೋವರೆಗೆ ಹೋಗಿದ್ದೀನಿ. ಆಲ್ರೆಡಿ ಮಾಡಿದ್ದೀನಿ, 2 ಪ್ರಾಜೆಕ್ಟ್ ಆಗಿದೆ. ಸಪೋರ್ಟಲ್ಲಿ ಬಂದುಬಿಟ್ಟು 2 ಫಾರ್ಮಾಸ್ಯೂಟಿಕಲು, AbbVie ಅಂತ, ಇನ್ನೊಂದು GSK ಕ್ಲಾಸೋ ಸ್ಮಿತ್ ಕ್ಲೈನ್ ಅಂತ. ಸೊ ಇನ್ನೊಂದು ಈಗ ಇಂಪ್ಲಿಮೆಂಟೇಷನ್ ಮಾಡೋದು ಒಂದು ಎನರ್ಜಿ ರಿಲೇಟೆಡ್ ಕಂಪ್ನಿ. ಸೊ ನೆಕ್ಸ್ಟ್ ಇನ್ನೊಂದು ಬಂದಿದೆ, ಅದು ಫುಡ್ ರಿಲೇಟೆಡ್ ಕಂಪ್ನಿ ಇದೆ. ಸೊ ಅದು ಹೋಗಬೇಕಾಗಿದೆ, ಅಂದರೆ ಫೈನಲ್ ಬಂದಿದೆ. ಇಲ್ಲಿ ತನಕ ಎಕ್ಸ್ಪೀರಿಯನ್ಸ್ ಆಗಿರೋದು ನನ್ನ ಒಪಿನಿಯನ್ ಏನಂದರೆ, ಸೊ ಮೆಕ್ಯಾನಿಕಲ್ಲು ಸಿವಿಲ್ದವ್ರಿಗೆ SAP ಅನ್ನೋದು ಒಂದು ಮಾಡಿಸಿದಂಗಿದೆ ಆ್ಯಕ್ಚುಲಿ ಜಾಯ್ನ್ ಆಗೋದು. IT ಯಾಕಂದರೆ ಏನಾಗಿರುತ್ತೆ, ಸಿಕ್ಕಾಪಟ್ಟೆ ದುಡ್ಡು ಹಾಕಿಬಿಟ್ಟು ಇಂಜಿನಿಯರಿಂಗ್ ಮಾಡಿರ್ತಾರೆ. ಆಬ್ವಿಯಸ್ಲಿ. ಸೊ ಫೈನಲಿ ಏನೋ ಒಂದು ಬರಬೇಕಲ್ಲ, ಔಟ್ಪುಟ್ ಚೆನ್ನಾಗಿರೋದು. ಸೊ ನಂದೇನು ಒಪಿನಿಯನ್ ಅಂದರೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ ನಾನು. SAP ಯಾವುದೇ ಮಾಡ್ಯೂಲ್ ಇರಲಿ, ಆದರೆ ಪಿಕಪ್ ಆಗ್ತಾರೆ. ಒಂದು 6 months ಹಾರ್ಡ್ ವರ್ಕ್ ಆಗಬೇಕು. ಈ ಥರ ಈಗ ಸರ್ ಅಂತ ಯಾರಾದರೂ ಗೈಡೆನ್ಸ್ ಮಾಡಿದರೆ ಡೆಫಿನೆಟ್ಲಿ ದೇ ವಿಲ್. Good morning all, and very first thanks to this for inviting us here. Basically I'm from Maharashtra. You can consider me as a North Karnataka. ಡೆಫಿನೆಟ್ಲಿ. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲ್ಲ ಮಹಾರಾಷ್ಟ್ರದಲ್ಲಿ ಮುಗಿದಿದ್ದು.
means after completion of degree, I struggled a lot. I was in Mumbai for the 6 years in Mumbai. ಎಲ್ಲರಿಗೂ ಗೊತ್ತಿದೆ ಮೆಕ್ಯಾನಿಕಲ್ ಲೈಫ್ ಹೆಂಗಿರ್ತದಲ್ಲ, ಸ್ಯಾಲ್ರಿ ಸಲರಿ ಕೊಡೋದು ಅವರಿಗೆ ಇದು ಮಾಡೋದು ಆ ಥರ ಹಿಂಗೆ. ಆಮೇಲೆ ಒನ್ ಆಫ್ ದಿ ಜೂನಿಯರ್ ಸಜೆಸ್ಟೆಡ್ ಮೀ ಇದು SAP ಈ ಥರ ಅಂತಾರೆ. ಆವಾಗ ಗೊತ್ತಿದ್ದು, ಆವಾಗ ಐ ಟುಕ್ ಎ ಟ್ರೈನಿಂಗ್ ಫ್ರಮ್ ಒನ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆ್ಯಂಡ್ ರೈಟ್ ನೌ ಐ ಆಮ್ ಇನ್ ಜಂಪ್ಯಾಕ್ ಇಂಪ್ಲಿಮೆಂಟೇಷನ್ ಓಡೋದು. ಇವಾಗ ಸಪೋರ್ಟ್ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮೆಕ್ಯಾನಿಕಲ್ ಇರೋದ್ರಿಂದ ಎಲ್ಲ ಮಟೀರಿಯಲ್ ರಿಲೇಟ್ ಆಗುತ್ತೆ, ಎಲ್ಲ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಎಲ್ಲ ಆಲ್ರೆಡಿ ನೋಡಿದ್ದೀವಿ. ಈಸಿ ಆಗುತ್ತೆ, ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಮೆಕ್ಯಾನಿಕಲ್ ಇಂಜಿನಿಯರ್ಸಿದು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ IT ಇದೊಂದು ಹೆಲ್ಪ್ ಆಗುತ್ತೆ. ಓಕೆ, ನನ್ನ ಹೆಸರು ಪ್ರಶಾಂತ್ ಪಾಟೀಲ್ ಅಂತ. ನಾವು ಬೆಳಗಾವಿಯಿಂದ ಬಂದಿರೋದು. ನಾನು SIP ಸ್ಟಾರ್ಟ್ ಮಾಡಿದ ಕರಿಯರ್ 2018 2014 ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ನಮ್ಮ ಬ್ರಾಂಚ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. 2014 ಪಾಸ್ಔಟ್ ಆದೆ. ಆಮೇಲೆ 2014 ಪಾಸ್ಔಟ್ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಏನೋ ಒಂದು ಕಡೆ ಜಾಯ್ನ್ ಆದೆ. ಅದು ಫಸ್ಟ್ ಕಂಪ್ನಿ ನಂದು IBM ಅಲ್ಲಿ ಸಿಸ್ಟಮ್ ಇಂಜಿನಿಯರಾಗಿ ಜಾಯ್ನ್ ಆದೆ. 3 years ಸಿಸ್ಟಮ್ ಇಂಜಿನಿಯರಾಗಿ ವರ್ಕ್ ಮಾಡಿ ಅಲ್ಲಿ ಕೆಲವೊಂದು ಐಡಿಯಾಸ್ ಕೊಟ್ಟರು ನನಗೆ. ಇಲ್ಲ, ನೀನು ಸಿಸ್ಟಮ್ ಇಂಜಿನಿಯರ್ ಆದರೆ ಬರೀ ನೆಟ್ವರ್ಕಿಂಗು ಅದು ಇದು ಹೋಗ್ಬೇಕಾಗುತ್ತೆ. ಅಟ್ಲೀಸ್ಟ್ ಏನಾದರೂ IT ಡಿಪಾರ್ಟ್ಮೆಂಟಲ್ಲಿ ಏನಾದ್ರು ವರ್ಕ್ ಮಾಡಬೇಕಾದ್ರೆ ಲರ್ನ್ SAP. ಅವಾಗ ನಾನೇನು ಮಾಡಿದೆ, SAP ಜಯನಗರಲ್ಲಿ ಒಂದು ಬ್ರಾಂಚ್ ಇದೆ, ರೇಡಿಯೋ, ಅಲ್ಲಿ ಜಾಯ್ನ್ ಆದೆ. ಅದು IBM ಒಬ್ಬರು ಸೀನಿಯರ್ ಕನ್ಸಲ್ಟೆಂಟು, ಅವರು ಗೈಡ್ ಮಾಡಿದ್ರು. ನೀನು ಎಲೆಕ್ಟ್ರಾನಿಕ್ಸ್ ಬೇಸ್ ಇರೋದ್ರಿಂದ ನೀನು ಅಬ್ಯಾಪ್ ತಗೋ, ಪ್ರೋಗ್ರಾಮಿಂಗ್ ನಾಲೆಜ್ ಸ್ವಲ್ಪ ಇರುತ್ತೆ ನಿನಗೆ ತಗೊಂಡ್ರೆ. ಅಬ್ಯಾಪ್ ತೊಗೊಂಡು ಎಲ್ಲ ಆಯಿತು. 2018 ಕ್ಯಾಪ್ಜೆಮಿಗೆ ಜಾಯ್ನ್ ಆದೆ. ಅಲ್ಲಿ ರೆನಾಲ್ಟ್ ಅಂತ ಒಂದು ಪ್ರಾಜೆಕ್ಟ್ ಸಿಕ್ತು, ಅದು ಫ್ರಾನ್ಸ್ದು. ಅಲ್ಲಿ ಜಾಯ್ನ್ ಆಗಿ ಹೋದೆ. ಅಬ್ಯಾಪಲ್ಲಿ ಯಾಕೋ ನನಗೆ ಇಂಟ್ರೆಸ್ಟ್ ಆಗಲಿಲ್ಲ. ಯಾಕಂತಂದರೆ ಅವ್ರು S4 ಡೈರೆಕ್ಟ್ ECCನಲ್ಲ, ಯಾವುದೂ ಅಲ್ಲ, ಡೈರೆಕ್ಟ್ S4 end-to-end ಇಂಪ್ಲಿಮೆಂಟೇಷನ್ ಕೊಟ್ಬಿಟ್ರು. ಸಡನ್ನಾಗಿ ಸ್ಪೋರ್ಟ್ಸ್ ಮುಗಿಸ್ಕೊಂಡು ಅಟ್ ಎ ಟೈಮ್ end-to-end ಇಂಪ್ಲಿಮೆಂಟೇಷನ್ ತುಂಬ ಕಷ್ಟ ಆಗುತ್ತೆ. ನಾನೇನು ಮಾಡಿದೆ, ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ನಂಗೆ ಆಗಲ್ಲ ಇದು, ನನಗೆ ಬೇರೆ ಯಾವುದಾದ್ರು ಸಪೋರ್ಟ್ ಪ್ರಾಜೆಕ್ಟ್ ಇದೆ, ಯಾಕಂದರೆ ಫ್ರೆಶರು end-to-end ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲ್ಲ. ಆಯ್ತು, ಎಷ್ಟಾಗುತ್ತೆ ಅಷ್ಟು ಮಾಡು ಅಂತಂದ್ರೆ ನಾನೊಂದು 4 months ಮಾಡಿದೆ. ಆಮೇಲೆ ಮ್ಯಾನೇಜರ್ ರಿಕ್ವೆಸ್ಟ್ ಮಾಡ್ಕೊಂಡಕ್ಕೆ ಅವರು ಬೇರೆ ಪ್ರಾಜೆಕ್ಟ್ಗೆ ಹಾಕಿದ್ರು. ಅದು ಬೈಯರ್ ಅಂತ, ನಾನು ಅಂದರೆ ಅದೇ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದು. ಆಲ್ಮೋಸ್ಟ್ 4 years ಬೈಯರಲ್ಲಿ ವರ್ಕ್ ಮಾಡಿ ಆಸ್ ಎ SD ಕನ್ಸಲ್ಟೆಂಟ್. ಅಬ್ಯಾಪಿಂದ SDಗೆ ಬಂದೆ. ಅಲ್ಲಿ ಮಾಸ್ಟರ್ ಡೇಟಾ ಪ್ಲಸ್ SD ಎರಡು ಫುಲ್ಲು end-to-end ಆಯಿತು, ಸಪೋರ್ಟ್ ಆಯಿತು, TR CR ಎಲ್ಲ ಮುಗಿಸ್ಕೊಂಡು ಆಮೇಲೆ ಲಾಸ್ಟ್ ಇಯರ್ ಆಗಸ್ಟ್ಗೆ ಎಕ್ಸೆಂಚರ್ ಜಾಯ್ನ್ ಆದೆ, ಅದೇ SD ಕನ್ಸಲ್ಟೆಂಟ್. ಇವಾಗ ಒಂದು ಪ್ರಾಕ್ಸಿಮಸ್ ಅಂತ ಒಂದು ಪ್ರಾಜೆಕ್ಟು ಬೆಲ್ಜಿಯಮ್ದು, ಅದರಲ್ಲಿ ಇವಾಗ end-to-end ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ, ಅದು ಮಾಡ್ತಾ ಇದ್ದೀನಿ. ಪ್ಲಸ್ ಸಪೋರ್ಟು, ಚೇಂಜ್ ರಿಕ್ವೆಸ್ಟ್ ಇವೆಲ್ಲ ಕಂಪ್ಲೀಟ್ ಆಗಿ ಇವಾಗ ನಡೀತಾ ಇದೆ. ಇವಾಗ ನಾನು ಆಲ್ಮೋಸ್ಟ್ 4 to 5 years ಎಕ್ಸ್ಪೀರಿಯನ್ಸ್ ಆಗಿದೆ. ಅದರಲ್ಲಿ 1 year ಅಬ್ಯಾಪು, 4 years SD, ಪ್ಲಸ್ ಇವಾಗ MM ಪ್ಲಸ್ WM ಹೇಳ್ಕೊಡ್ತಾರೆ. ಅದು ಹಂಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ತರ ಮೀಟಪ್, ಇದು ಡಿಫ್ರೆಂಟ್ ಮೀಟಪ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಶಿವು UK ಗ್ರೂಪ್ ನ ಇದು ಆರ್ಗನೈಸ್ ಮಾಡಿದ್ದಕ್ಕೆ, ಫೌಂಡರ್ ಈ ವಿಷಯ ತಗೊಂಡಿದ್ದಕ್ಕೆ. ನಾರ್ಮಲ್ ಮೀಟಪ್ ಏನಾಗುತ್ತೆ, ಸುಮ್ಮನೆ ಹೋಗ್ತೀವಿ, ಟೈಮ್ ಪಾಸ್ ಮಾಡ್ತೀವಿ, ಓಕೆ, ಅದನ್ನು ಚೆನ್ನಾಗೇ ಇರುತ್ತೆ. ಬಟ್ ಇದು ಡಿಫ್ರೆಂಟ್ ಎಕ್ಸ್ಪೋಸರ್. ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ಇನ್ನೊಬ್ರಿಗೂ ಹೆಲ್ಪ್ ಆಗ್ಬೋದು, ಇಲ್ಲ ಅವರಿಂದ ನಮಗೂ ಹೆಲ್ಪ್ ಆಗ್ಬೋದು, ಮ್ಯೂಚುವಲ್ ಆಗಿ ಇದಾಗ್ತಾ ಇದೆ. ನನ್ನ ಹೆಸರು ಸೂರ್ಯಕಾಂತ್ ರೆಡ್ಡಿ ಅಂತ. ನಾನು ಬಳ್ಳಾರಿ, ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಥರ್ಮಲ್ ಪವರ್ ಇಂಜಿನಿಯರಿಂಗ್ MTech ಮಾಡಿದ್ದೀನಿ. ಅದಾದಮೇಲೆ ನಾನು ಟೀಚಿಂಗ್ ಹೋಗ್ದಲೇ ಪೆಲ್ಲೆಟ್ ಪ್ಲಾಂಟಲ್ಲಿ ಕೊಪ್ಪಳದಲ್ಲಿ ವರ್ಕ್ ಮಾಡಿದ್ದೆ, ಬಲ್ಡಟ ಗ್ರೂಪಲ್ಲಿ. ಪೆಲ್ಲೆಟ್ ಪ್ಲಾಂಟ್ ಗೊತ್ತು, ಮೋಸ್ಟ್ ಆಫ್ ಯಾರ್ಯಾರು ಸ್ಟೀಲಲ್ಲಿ ಮಾಡಿದ್ರೆ ಅವರಿಗೆಲ್ಲ ಗೊತ್ತಿರುತ್ತೆ ಲೈಫ್ ಹೆಂಗೆ ಅಂತ. ಸೊ ಥರ್ಮಲ್ ಪವರ್ ಇದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾನು ಮತ್ತೆ ಪವರಿಗೆ ಹೆಂಗನ ಮಾಡಿ ಪವರ್ ಪ್ಲಾಂಟಲ್ಲಿ ವರ್ಕ್ ಮಾಡಬೇಕು ಅಂತ ಹೊಸಪೇಟೆ ಸುತ್ತ ಇರೋ ಪವರ್ ಪ್ಲಾಂಟ್ಗಳಿಗೆಲ್ಲ ಅಪ್ಲಿಕೇಶನ್ ಕೊಡ್ತಾ ಇದ್ದೆ 2010-11 ಸೊ ಇದು ಅಲ್ಲ ದಾರಿ ಅಲ್ಲ, ಇದು ಸರಿಯಾದ ದಾರಿ ಅಲ್ಲ ಅಂತ ಅನ್ಕೊಂಡು ಮತ್ತೆ JSW ಎನರ್ಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇದೆ, ಒಂದು PG ಡಿಪ್ಲೊಮಾ ಇನ್ ಪವರ್ ಪ್ಲಾಂಟ್ ಇಂಜಿನಿಯರಿಂಗ್ ಅಂತ. ಅದಕ್ಕೆ ಮತ್ತೆ 2 ಲಕ್ಷ ಇದು PF ಆ ದುಡ್ಡೆಲ್ಲ ಹಾಕಿ ನಾನು ಅಲ್ಲೊಂದು ಕೋರ್ಸ್ ಮಾಡಿದೆ. ಆ ಕೋರ್ಸ್ ಮಾಡಿದ್ಮೇಲೆ ನಮಗೆ ನಾರ್ಮಲ್ ಆಗಿ ಬಳ್ಳಾರಿ, ಈವನ್ ಮೇ ಬಿ ಔಟ್ಸೈಡ್ ಬಳ್ಳಾರಿ ಅಟ್ಯಾಚ್ ಇರೋರಿಗೂ ಅದೇ ಥರ ಇರ್ಬೋದು. ಸ್ಪೆಷಲಿ ಬಳ್ಳಾರಿನಲ್ಲಿ ಇರೋರಿಗೆ ಹೆಂಗಿರುತ್ತೆ ಅಂದ್ರೆ ಅದೊಂದು ಕನಸು, ಜಿಂದಾಲ್ ಆ ಬಸ್ಸು ಅವನ್ನ ನೋಡಿದಾಗ ನಾನು ಅದ್ರಲ್ಲಿ ಕುಂತ್ಕೊಂಡು ಹೋಗ್ಬೇಕು, ನನಗೆ ಯಾವಾಗ ಬರುತ್ತಾ ಅದೃಷ್ಟ ಅಂತ. ನನ್ನ ಬ್ಯಾಡ್ ಲಕ್ಕಿಗೆ ಇಂಜಿನಿಯರಿಂಗಲ್ಲೇ ಆಗಲಿಲ್ಲ ಪ್ಲೇಸ್. ಅದಾದಮೇಲೆ ಈವನ್ JSW ಅದಕ್ಕೋಸ್ಕರ ಜಾಯ್ನ್ ಆದ್ರೆ ಅಲ್ಲೂ ಆಗಲಿಲ್ಲ.
ಬಟ್ ಲಕ್ಕಿಲಿ ನನಗೆ ಒಂದು ಸ್ಟಾಗ್ ಅಂತ ಒಂದು ಕಂಪ್ನಿ 2x520 ಮೆಗಾವ್ಯಾಟ್ ಪವರ್ ಪ್ಲಾಂಟ್ ವಿಶಾಖಪಟ್ಟಣಂ, ಹಿಂದೂಜಾ ನ್ಯಾಷನಲ್ ಪವರ್ ಕಾರ್ಪೊರೇಷನ್, ಅವರು ನನ್ನ ಕಲೀಗ್ ಅವರು ಉದಯ್ ಅಂತ. ಸೊ 2012 to 14 ನಾನು ಹಿಂದೂಜಾನಲ್ಲಿ ವರ್ಕ್ ಮಾಡಿದೆ. ನನಗೆ ಅವಾಗ ಲಕ್ಕಿಲಿ ನನಗೆ SAP ಇಂಪ್ಲಿಮೆಂಟೇಷನ್ ಅವಾಗಲೇ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ನಾನು ಕೋರ್ ಟೀಮಲ್ಲೆಲ್ಲ ವರ್ಕ್ ಮಾಡಿ ಸೊ ಅದ್ರದ್ದು ಸ್ವಲ್ಪ ಎಲ್ಲ ನಾಲೆಡ್ಜ್ ತೊಗೊಂಡೆ. ಆ ನಾಲೆಡ್ಜ್ ತೊಗೊಂಡ್ಮೇಲೆ ಮತ್ತೆ ಜಿಂದಾಲ್ ಬಂತು ನನಗೆ ಆಫರ್. ಜಿಂದಾಲ್ ಮನೆ ಹತ್ರ ಇರ್ತೀಯ, ನಾವು ಈವನ್ CEO ಅದೇ ಹೇಳಿದ್ರು, ನಿನಗೆ ಕೊಡೋದಕ್ಕೆ ನನಗೇನು ದೊಡ್ಡದಲ್ಲ, ನಿಮ್ಮ ಮನೆ ಹತ್ರ ಇರ್ತೀನಿ ಅದು ಅಂತ ಹಂಗೆ ಯೋಚನೆ ಮಾಡಬೇಡ, ಥಿಂಕ್ ಮಾಡಿ ಬಾ ಇಲ್ಲಿಗೆ ಅಂತ ಹೇಳಿದರು. ಡೈರೆಕ್ಟಾಗಿ ಇದೇ ಥರ ಹೇಳಿದರು. 70 ಮೆಗಾವ್ಯಾಟ್ದು ಒಂದು ಕ್ಯಾಪ್ಟಿವ್ ಪವರ್ ಪ್ಲಾಂಟ್ ಹೊಸದಾಗಿ ಆಗ್ತಾ ಇತ್ತು. ಸೊ ನಾನು ಆ ಡಿಸಿಷನ್ ಅಲ್ಲಿ ತೊಗೊಳ್ಳಿಲ್ಲ. ನಾನು ಜಿಂದಾಲ್ ಜಾಯ್ನ್ ಆಗಲಿಲ್ಲ, ಶೆಲ್ಲಿಗೆ ಹೋದೆ 2014 ಶೆಲ್ ಆದಮೇಲೆ ಶೆಲ್ಲಲ್ಲಿ ಗ್ಲೋಬಲ್ ಎಕ್ಸ್ಪೋಜರ್ ಸಿಕ್ತು. ಎಲ್ಲ ಕಡೆ ಯಾವ ಥರ ಡಿಫ್ರೆಂಟ್ ಕಂಟ್ರೀಸ್ಗೆಲ್ಲ ಹೆಂಗೆ ವರ್ಕ್ ಮಾಡ್ತೀವಿ ಏನು ಅಂತ ಎಕ್ಸ್ಪೋಜರ್ ಸಿಕ್ತು. ಅದಾದಮೇಲೆ ನಾನು ಆಕ್ಸೆಂಚರಿಂದ IBM ಅಲ್ಲಿ ಆಲ್ಮೋಸ್ಟ್ ನಾನು 7 ಇಯರ್ಸಿಂದ IBM ಅಲ್ಲೇ ಇದ್ದೀನಿ. ಸೊ ಇಲ್ಲಿ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಹ್ಯಾಂಡಲ್ ಮಾಡಿದ್ದೀನಿ. ಆಯಿಲ್ ಆ್ಯಂಡ್ ಗ್ಯಾಸ್ ಪ್ರಾಜೆಕ್ಟ್ಸ್, ಫಾರ್ಮಾ ಪ್ರಾಜೆಕ್ಟ್ಸ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಎಲ್ಲ ವರ್ಕ್ ಮಾಡಿದ್ದೀನಿ. ಪ್ಲಾಂಟ್ ಮೇಂಟೆನೆನ್ಸ್, ನಾನು ಬೇಸಿಕಲಿ ಪ್ಲಾಂಟ್ ಮೇಂಟೆನೆನ್ಸ್ ಕನ್ಸಲ್ಟೆಂಟ್. ಪ್ಲಾಂಟ್ ಮೇಂಟೆನೆನ್ಸ್ ಅಲ್ಲದಲ್ಲೇ ನನಗೆ ಪ್ರಾಜೆಕ್ಟ್ ಸಿಸ್ಟಮ್, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಈವನ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ದು ನಾಲೆಡ್ಜ್ ಸಿಕ್ಕಿದೆ, ಇಲ್ಲಿ ಎಕ್ಸ್ಪೋಜರ್ ಸಿಕ್ಕಿದೆ. ನಾವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವೋ ಅಷ್ಟು ನಾಲೆಡ್ಜ್ ಸಿಗುತ್ತೆ. ನಮಗೆ ಎಲ್ಲ ಗೊತ್ತು, ನಮಗೇನು ಗೊತ್ತಿಲ್ಲ ಅಂದ್ರೂ ಕೆಲವು ಸಾರಿ ಅಪರ್ಚುನಿಟಿ ಹುಡುಕೊಂಡು ಬರುತ್ತೆ. ನಾಟ್ ಲೈಕ್ ನೀವು ಒಂದು ಕಂಪ್ನಿಲಿ ವರ್ಕ್ ಮಾಡಬೇಕಾದ್ರೆ ಕಂಪ್ನಿ ಮಾಡಿದರೆ ಮಾತ್ರ ಲಾಗಿನ್ ಆಗೋದಂತಲ್ಲ. ಈವನ್ ಯು ಕ್ಯಾನ್ ಲಾಗಿನ್, ಯು ಕ್ಯಾನ್ ಕ್ರಿಯೇಟ್ ಯೂಸ್ ID, SAP ಯೂಸ್ ID ವಿತ್ ಯುವರ್ ಪರ್ಸನಲ್ Gmail ಆಲ್ಸೋ. ಸೊ ಲಾಗಿನ್ ಆಗಿ ಒಂದು ಎಕ್ಸಾಂಪಲ್ ಆನ್ ಪ್ರಿಮೈಸಸ್ ಕ್ಲೌಡು, ಮೇನ್ಲಿ ಪಬ್ಲಿಕ್ ಕ್ಲೌಡು, ಪ್ರೈವೇಟ್ ಕ್ಲೌಡು ಯು ಕ್ಯಾನ್ ಪ್ರಾಕ್ಟೀಸ್ ಮಾಡ್ಬೋದು. ಸರಿನಾ? 14 days ಟ್ರಯಲ್ ಎಕ್ಸಸ್ ಇರುತ್ತೆ ಪರ್ 1 email ID. ಗುಡ್ ಮಾರ್ನಿಂಗ್ ಆಲ್. ನನ್ನ ಹೆಸರು ಉದಯ್ ಕುಮಾರ್ ಅಂತ ಹೇಳಿ. ಪ್ರಾಪರ್ ಬಂದುಬಿಟ್ಟು ನನ್ನ ಬಳ್ಳಾರಿ ಹಗರಮಳ್ಳಿ ತಾಲೂಕು ಮಾಲ್ವಿ ಗ್ರಾಮ ಅಂತೇಳಿ, ಸಣ್ಣ ಹಳ್ಳಿ. ಬಟ್ ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಕ್ಚುಲಿ 2008 ಪಾಸ್ ಔಟ್ ಆ್ಯಕ್ಚುಲಿ. ಸೊ ಅದಾದಮೇಲೆ ಸಣ್ಣ ಕಂಪ್ನಿಯಲ್ಲಿ ಅಂದರೆ ಸ್ಟಾರ್ಟಪ್ ಕಂಪ್ನಿ A1 ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡಿದ್ದೀನಿ ಆ್ಯಕ್ಚುಲಿ. ಜಸ್ಟ್ ಲೈಕ್ ಈವನ್ ನಾನು ಇಂಜಿನಿಯರಿಂಗ್ ಮಾಡಿದ್ರು ಲೇಬರ್ ಥರ ಕೆಲಸ ಮಾಡಿದ್ದೀನಿ 1 ವರ್ಷ ಆ್ಯಕ್ಚುಲಿ. ಆಮೇಲೆ ಅದಾದಮೇಲೆ ಸಾಫ್ಟ್ವೇರ್ ಬಿಲ್ಡಿಂಗ್ಸ್ ಮೇಂಟೆನೆನ್ಸ್ ಎಲ್ಲ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ನನಗೆ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ BHEL ಕಾಂಟ್ರಾಕ್ಟ್ ಬೇಸಿಸಲ್ಲಿ 2 ಇಯರ್ಸ್ವರೆಗೂ ಸಿಕ್ಕಿತ್ತು ಆ್ಯಕ್ಚುಲಿ. ಸೊ ಅಲ್ಲಿ ಪವರ್ ಜನ್ರೇಷನ್ದ ಕಂಪ್ನಿಲಿ ಕೆಲಸ ಮಾಡಿದೆ 2 ವರ್ಷ. ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಸೂರ್ಯಕಾಂತ್ ರೆಡ್ಡಿ ಹೇಳಿರೋ ಥರ ಹಿಂದೂಜಾ ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ವಿಶಾಖಪಟ್ಟಣಮಲ್ಲಿ 2x520 ಮೆಗಾವ್ಯಾಟಲ್ಲಿ ಆಲ್ಮೋಸ್ಟ್ 10.5 years ವರ್ಕ್ ಮಾಡಿದೆ ಆ್ಯಕ್ಚುಲಿ ಆ್ಯಸ್ ಎ ಕ್ಲೈಂಟ್ ಆ್ಯಕ್ಚುಲಿ. ಸೊ ಅದರಲ್ಲಿ ಪವರ್ ಜನ್ರೇಷನ್, ಬಟ್ ಅಲ್ಲಿ SAP ಯೂಸ್ ಮಾಡ್ತಾಯಿದ್ವಿ ಆ್ಯಸ್ ಎ ಮಾಡ್ಯೂಲ್ MM ಆ್ಯಕ್ಚುಲಿ. ಸೊ ಅಲ್ಲಿ ಸ್ವಲ್ಪ ಟೂಲ್ಸ್ ಬಗ್ಗೆ ಐಡಿಯಾ ಇತ್ತು ಆ್ಯಕ್ಚುಲಿ, PR, PO, ಆಮೇಲೆ ಪ್ಲಾಂಟ್ ಮೇಂಟೆನೆನ್ಸ್ದು ಅದೆಲ್ಲ ಟೂಲ್ಸ್ ಎಲ್ಲ ಐಡಿಯಾ ಇತ್ತು ಆ್ಯಕ್ಚುಲಿ. ಬಟ್ ಇಂಪ್ಲಿಮೆಂಟೇಷನ್ ಎಲ್ಲ ಮಾಡಿದ್ದು ಸೂರ್ಯಕಾಂತ್ ರೆಡ್ಡಿನೇ. ಸೊ ಅಲ್ಲಿ SAP ಎಕ್ಸ್ಪೋಜರ್ ಆಯಿತು ನನಗೆ ಆ್ಯಕ್ಚುಲಿ. ಸೊ ಅದಾದಮೇಲೆ ನೆಕ್ಸ್ಟ್ ನನಗೆ ಐಡಿಯಾ ಇರಲಿಲ್ಲ, ನಾನು SAP ಕಲ್ತ್ಕೊಂಡು ಹಿಂಗೆ IT ಫೀಲ್ಡಿಗೆ ಬರೋಣ ಅಂತ ಹೇಳಿ. ನಾನು ಆ್ಯಕ್ಚುಲಿ ನನಗೆ ಜಾಬ್ ಸಿಕ್ತು JSW ರೀಸೆಂಟಾಗಿ. ಸೊ ಅಲ್ಲಿ ಜಾಯ್ನ್ ಆದೆ. ಬಟ್ ವಿತಿನ್ ಎ ಮಂತ್ ಅಲ್ಲಿ ಅಷ್ಟೊಂದು ನನಗೆ ಸರಿಗೆ ಅನಿಸ್ಲಿಲ್ಲ. ಸೊ ಬಿಟ್ಟು ಒಂದು 3-4 months ಸ್ಟ್ರಗಲ್ ಆಯಿತು ಆ್ಯಕ್ಚುಲಿ. ಸೊ ಆ ಮೀನ್ ಟೈಮಲ್ಲಿ ನನಗೆ ಗೊತ್ತಿರೋರೊಬ್ಬರು ಸಂತೋಷ್ ಕಾಲ್ವಾಡ್ ಅಂತ ಹೇಳಿ SAP EWM ಕೋರ್ಸ್ ಟ್ರೈನಿಂಗ್ ಮಾಡ್ತಾರೆ ಆ್ಯಕ್ಚುಲಿ, ನಮ್ಮ ರಿಲೇಷನ್ನೇ ಆ್ಯಕ್ಚುಲಿ. ಅವ್ರ ಹತ್ರ ಕಲ್ತ್ಕೊಂಡು EWM ಎಕ್ಸ್ಪೋಜರ್ ಮಾಡಿ ಟ್ರೈನಿಂಗ್ ಎಲ್ಲ ತೊಗೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಕ್ಯಾಪ್ಜೆಮಿನಿ ಜಾಯ್ನ್ ಆದೆ ಆ್ಯಕ್ಚುಲಿ January 31st ಜಾಯ್ನ್ ಆಗಿ. ಬಟ್ ಅಲ್ಲಿ 3.5 months ಇದ್ದೆ, ಬಟ್ ಪ್ರಾಜೆಕ್ಟ್ ಏನು ಅಸೈನ್ ಆಗಲಿಲ್ಲ. ಸೊ ಅದಾದಮೇಲೆ ರಿಮೂವ್ ಮಾಡಿದ್ರು ಆ್ಯಕ್ಚುಲಿ 3.5 ವಿತ್ ಕಂಪೆನ್ಸೇಷನ್ ಕೊಟ್ಟು. ಸೊ ನೆಕ್ಸ್ಟ್ HCL Tech 2024 ಅಕ್ಟೋಬರಲ್ಲಿ ಜಾಯ್ನ್ ಆದೆ. ಸೊ ಸ್ಟಿಲ್ ಐ ಆಮ್ ವರ್ಕಿಂಗ್ ಇನ್ HCL. ಅಲ್ಲಿ ಬಂದುಬಿಟ್ಟು EWM ಆ್ಯಕ್ಚುಲಿ ಆಲ್ಮೋಸ್ಟ್ 1 year ಕಂಪ್ಲೀಟ್ ಆಯಿತು ಬೈ ಲಕ್. ಇವಾಗಲೂ ವರ್ಕ್ ಫ್ರಮ್ ಹೋಮೇ. ಆಮೇಲೆ ಇನ್ನೊಂದು ಏನಂದರೆ ನಂದು ಬೇಸಿಕಲಿ ಐ ಸ್ಟಾರ್ಟೆಡ್ ವಿತ್ EWM ಇನ್ ಇಂಪ್ಲಿಮೆಂಟೇಷನ್ ಜಾಬ್ ಆ್ಯಕ್ಚುಲಿ. ಸೊ ದಟ್ ಪ್ರಾಜೆಕ್ಟ್ ಗಾಟ್ ಫೇಲ್ಯೂರ್ ಆ್ಯಕ್ಚುಲಿ ಡ್ಯೂ ಟು ಸಮ್ ಇಂಪ್ಲಿಮೆಂಟೇಷನ್ ವಾಸ್ ಡೂಯಿಂಗ್ ಫಾರ್ AI ಇಂಟಿಗ್ರೇಷನ್ ಆ್ಯಕ್ಚುಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಮಾಡೋಣ ಅಂತೇಳಿ. ಬಟ್ ಸಕ್ಸಸ್ ಆಗಲಿಲ್ಲ. ಸೊ ಹಾಗಾಗಿ ಅವರು ತಿರ್ಗಿ ಬೆಂಚಿಗೆ ಮೂವ್ ಮಾಡಿ ನೆಕ್ಸ್ಟ್ ವಿತಿನ್ 7 days ನನಗೆ ಸಪೋರ್ಟ್ ಪ್ರಾಜೆಕ್ಟ್ ಸಿಕ್ತೆ ಆ್ಯಕ್ಚುಲಿ. ಸೊ ಸಪೋರ್ಟ್ ಪ್ರಾಜೆಕ್ಟ್ಸಲ್ಲಿ ಆಲ್ಮೋಸ್ಟ್ ನಿಮಗೆ ಏನು ಗೊತ್ತಿರುತ್ತೆ, ಇನ್ಸಿಡೆಂಟ್ ಎಲ್ಲ ರಿಸಾಲ್ವ್ ಮಾಡಬೇಕು. ಸೊ ಇನ್ಬೌಂಡ್ ಡೆಲಿವರೀಸ್, ಔಟ್ಬೌಂಡ್ ಡೆಲಿವರೀಸ್, ಪೋಸ್ಟ್ ಚೇಂಜಿಂಗ್ಸ್. ಸೊ ಅದಷ್ಟೇ ಮಾಡಿರೋದು. ಇವಾಗಲೂ ಚೇಂಜ್ ರಿಕ್ವೆಸ್ಟ್ ಇನ್ನೂ ಎನ್ಹಾನ್ಸ್ಮೆಂಟು ಆ ಥರ ಎಕ್ಸ್ಪೋಸ್ ಮಾಡೋಕ್ಕೆ ಇನ್ನೂ ಚಾನ್ಸ್ ಸಿಕ್ಕಿಲ್ಲ ಆ್ಯಕ್ಚುಲಿ. ಸೊ ಐ ನೀಡ್ ಸಮ್ ಮೋರ್ ಎಕ್ಸ್ಪೋಜರ್ ಆನ್ ದಟ್ ಆ್ಯಕ್ಚುಲಿ. ಸೊ
ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ಅಪರ್ಚುನಿಟಿ ದಿಸ್ ಆ್ಯಕ್ಚುಲಿ. ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಹೆಸರು ಶಿವನಗೌಡ ಪಾಟೀಲ್ ಅಂತ ರೀ. ಸೊ ನಮ್ದು ಹೆಂಗೆ ಸ್ಟಾರ್ಟ್ ಆಯ್ತಂದ್ರೆ ನಂದು ಬಿ ಮೆಕ್ಯಾನಿಕಲ್ ಮುಗಿಸಿದ ಮೇಲೆ ನಮಗೆ ಒಂದು ಕ್ಲಿಯರ್ ಅಂದ್ರೆ ಪಾತ್ ಇರಲಿಲ್ಲ ಎಟ್ ದ ಟೈಮ್ ಆಫ್ 2011. ಅವಾಗ ನಾವು ಏನು ಮಾಡಬೇಕು, ಒಂದು ಮೆಕ್ಯಾನಿಕಲ್ ಆದರೆ ಡಿಸೈನ್ ಮಾಡ್ಬೇಕು, ಇಲ್ಲ ಅಥವಾ ಅನ್ಲೆಸ್ ಸಾಫ್ಟ್ವೇರ್ ಕಲಿಬೇಕು. ನಾವು ಹೋದ್ವಿ ಒಂದು ಟ್ರೈನಿಂಗ್ ಸೆಂಟ್ರ್ ಹಂಗಾರಫಾಗಿ ಹೋಗಿ ಅಲ್ಲಿ ಹೈಪರ್ನ ಸ್ಟಾರ್ಟ್ ಮಾಡಿದ್ವಿ ಆ ಕಲಿಯಾಕ. ಆ್ಯಕ್ಚುಲಿ ಮೆಂಟೋರ್ ಹೆಂಗಿದ್ರಂದ್ರೆ ಅವ್ರಿಗೆ ಕರೆಕ್ಟಾಗಿ ಎಕ್ಸ್ಪೋಸ್ ಇರಲಿಲ್ಲ. ಅವರು ಲೈಕ್ ಸಮಥಿಂಗ್ ಲೈಕ್ ಟ್ರೈನರೇ ಇದ್ರು ಅವ್ರ ಜೊತೆ ನಾವು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಹೆಂಗೆ ಅನ್ಸಕತ್ತಂದ್ರೆ 3 months 4 months 6 monthsಗೆ ನಮ್ಗೆ ಹೆಂಗೆ ಆಗ್ಬಿಡ್ತಂದ್ರೆ ಓಕೆ ದಿಸ್ ಈಸ್ ನಾಟ್ ದ ಪ್ಲೇಸ್ ವೇರ್ ಐ ಕ್ಯಾನ್ ಕಂಟಿನ್ಯೂ ವಿತ್ ದಿಸ್ ಹಂಗೆ ಅನ್ಸ್ಬಿಡ್ತು. ಅವಾಗ ಏನು ಮಾಡಿದ್ವಿ, ನೆಕ್ಸ್ಟ್ ಬೇಡ, ಮನ್ಯಾಗ ಒಂದು ಎಮೋಷನ್ ಇರ್ತೈತೆ, ಬೇಡ ಒಂದು ಸೆಕ್ಯೂರ್ ಜಾಬ್ ಇಲ್ಲ, ಸೆಕ್ಯೂರ್ ಏನು ಪ್ರೊಫೆಷನ್ ಇರ್ಬೇಕು ಮನ್ಯಾಗ. ಅವ್ರೇನಂದ್ರೆ M.Tech ಮಾಡಿಬಿಡು, ಲೈಫ್ ಸೆಟ್ಲ್ ಆಗಿಬಿಡ್ತೈತೆ ಲಘು. ನಾವು ಎಲ್ಲ M.Tech ಮಾಡಿದ್ವಿ 2 ವರ್ಷ. M.Tech ಆದಮೇಲೆ ಅಲ್ಲೇ ಎಲ್ಲ ಈಗಂದ್ರೂ ಗೊತ್ತೈತೆ, ಅಟ್ನೋಮಸ್ ಮಾಡ್ಯಾರ, ಎಲ್ಲ ಸಿಕ್ಕಂಗೆ ಪರ್ಸೆಂಟೇಜ್ ಕೊಡ್ತಾರೆ, ಎಲ್ಲ ಲೈಫ್ ಸೆಟ್ಲ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅದು ಮಿತ್. ಹೆಂಗಂದ್ರೆ ಈಗ ನಾವು ಪರ್ಸೆಂಟೇಜ್ ಮಾಡ್ತೀವಿ ಹೊರಗಡೆ, ಏನಂತಂದ್ರೆ ಅಲ್ಟಿಮೇಟ್ ನಮಗೆ ಬೇಕಾಗಿರೋದಂದ್ರೆ ಸ್ಕಿಲ್. ಆಮೇಲೆ ನಾವು ಹೆಂಗೆ ಕಂಪ್ನಿ ಒಳಗೆ ನಾವು ಹೆಂಗೆ ಪ್ರೆಸೆಂಟ್ ಮಾಡ್ಕೋತೀವಿ ಅದು ಮೋರ್ ಇಂಪಾರ್ಟೆಂಟ್. ಆಮೇಲೆ M.Tech ಮುಗೀತು. M.Tech ಮುಗಿದಾದ್ಮೇಲೆ ಸೊ 3rd ಸೆಮ್ ಇದ್ವಿ, ಕಾಲೇಜಸ್ ಬಂದ್ವು, ಇಂಟರ್ವ್ಯೂ ಅಟೆಂಡ್ ಆದ್ವಿ, ಡೆಮೋ ತೊಗೊಂಡ್ರು, ಸೆಲೆಕ್ಟ್ ಆಯ್ತು. ಅಲ್ಲೇ ಎಂಜಿನಿಯರಿಂಗ್ ಕಾಲೇಜ್ ಬಸವ ಕಲ್ಯಾಣ ಅಂತ ಇತ್ತು ರೀ, ಅಲ್ಲೇ 2 ವರ್ಷ ಮಾಡಿದ್ವಿ. ಅಲ್ಲಿ ಮುಗಿದಾದ್ಮೇಲೆ ಸ್ಯಾಲ್ರಿ ವೆರಿ 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 ಲೆಸ್. ಹೆಂಗಂತಂದ್ರೆ ಈಗ ಬೆಂಗಳೂರು ಒಳಗೆ ಒಬ್ಬ ಅಡ್ಮಿನಿಗೆ ಕೊಡೋ ಸ್ಯಾಲ್ರಿಗಿನ್ನೂ ಕಡಿಮೆ ಇತ್ತು. ಆದರೂ ನಾವೇನು ಅಂದ್ಕೊಂಡ್ವಿ, ಮಚ್ಚ ಇದು ಚಲೋ, ಯಾಕಂದ್ರೆ ಇದಕ್ಕಿಂತ ಮತ್ತು ವರ್ಷ ಸಿಗ್ತೈತಿ, ಬೇಡ ಸುಮ್ಮನೆ ಹೊತ್ಕೊಂಡ್ಬಿಡೋಣ, ಫಸ್ಟ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋಣ, ಆಮೇಲೆ ಮುಂದೆ ನೋಡೋಣ, ಬಂದ್ರೆ ಮುಂದೆ ನೋಡೋಣ ಅಂತ. ಆಮೇಲೆ 2 ವರ್ಷ ಆಯಿತು. ಆಮೇಲೆ M.Tech ಆದಮೇಲೆ ಇಲ್ಲ PhD ಕೇಳ್ತಾರೋ ದೋಸ್ತ ಎಲ್ಲ ಕಡೆನೂ ಆಯಿತು. PhD 5 ವರ್ಷ. ನಮ್ಮ HOD ಕರೆಂಟ್ HOD ಇದರಲ್ಲೇ ಅವರ 7 ವರ್ಷ ತೊಗೊಂಡಿದ್ರು PhD ಮಾಡೋಕ್ಕೆ. ನಾನು ಅಂದ್ಕೊಂಡೆ 7 ವರ್ಷ ಮದುವೆ ಆಗಬೇಕು ಮತ್ತು ಕರಿಯರ್ ಸೆಟ್ಲ್ ಮಾಡ್ಕೋಬೇಕು, ಈಗ ಯಾವಾಗ ಇವೆಲ್ಲ ಸೆಟ್ಲ್ ಆಗೋದು. ಅವಾಗ ಏನು ಮಾಡಿದ್ವಿ, ಒಂದು ಏನು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಹೋಗೋದು ಅಲ್ಲಿ ಬರೋದು ಬರಲಿ, ಜಾಬ್ ಬಿಟ್ಬಿಡೋಣ. ಲೆಕ್ಚರಿಂಗ್ ಕ್ವಿಟ್ ಮಾಡಿಬಿಟ್ರಿ. ನಾವು ಕ್ವಿಟ್ ಮಾಡಿದ್ಮೇಲೆ ಬೆಂಗಳೂರಿಗೆ ಬಂದ್ವಿ. ಹೆಂಗೆ ಮಾಡೋದಪ್ಪ ದೋಸ್ತ, ಬೆಂಗಳೂರೊಳಗೆ ಬಂದ್ವಿ, ಯಾವ ಕೋರ್ಸ್ ಮಾಡ್ಬೇಕೇನು, ನಾವು ಟೋಟ್ಲಿ ಬ್ಲೈಂಡ್ ಇದ್ವಿ. ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಸುಶೀಲ್ ಅಂತ ಅದಾನ, ಈಗ ಕರೆಂಟ್ಲಿ ಪುಣಾದೊಳಗೆ ಒಂದು ಕಂಪ್ನಿ ಒಳಗೆ ವರ್ಕ್ ಮಾಡ್ತೀನಿ, ಅಟ್ಲಾಸ್ ಅಡಿಯಾಡ್ ಅಂತಂದು CA ಇಂಜಿನಿಯರ್ ಆಗಿ. ಸೊ ಹಿ ಗಾಟ್ ಅ ಅನ್ಸರ್ಟ್ ಅಪರ್ಚುನಿಟಿ ಆಸ್ ವೆಲ್. ಪ್ರೀವಿಯಸ್ಲಿ ಐ ಥಿಂಕ್ ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಹಿ ವೆಂಟ್ ಟು ಚೆಕ್ ರಿಪಬ್ಲಿಕ್. ಆಮೇಲೆ ನಾವು ಇಬ್ಬರು ಬಿಟ್ಟಾದಮೇಲೆ ಅವ ಏನಂದ, ಇಲ್ಲ ದೋಸ್ತ ನಾನು ಮೆಕ್ಯಾನಿಕಲ್ದೊಳಗೆ ಕಂಟಿನ್ಯೂ ಮಾಡ್ತೀನಿ, ನೀನು ನೋಡಿ ಹೆಂಗೆ ಮಾಡ್ತೀಯ ಅಂದಾರಿ. ನಾ ಟೋಟಲಿ ಬ್ಲೈಂಡ್ ಇದ್ದೆ. ಆಮೇಲೆ ನಾನು ರಿಸರ್ಚ್ ಮಾಡಿದೆ, ಏನೋ ಹೊಸರ ಮಾಡೋದು ಬೇಡ, ಆರಾಮ್ ಟೈಮ್ ತೊಗೊಳೋಣ. ಸುಮ್ಮನೆ ಟೈಮ್ ತೊಗೊಂಡು ಸ್ವಲ್ಪ ಈಗ ಕುಮಾರ್ ಅಂತವ್ರಾಗಲಿ ಅಥವಾ ಅವ್ರ ಎಕ್ಸ್ಪರ್ಟ್ ಇದ್ದವ್ರ ಕಡೆ ಹೋದೆ. ಅವ್ರೇನಂದ್ರೆ ನೋಡಿ ದೋಸ್ತ ಮೆಕ್ಯಾನಿಕಲ್ ಒಳಗೆ ಕಂಟಿನ್ಯೂ ಮಾಡಬೇಕಿಲ್ಲ, ಮೆಕ್ಯಾನಿಕಲ್ ಒಳಗೆ ಹೇಳಿದೆ ಅವ್ರಿಗೆ, ನೋಡಿ ಮೆಕ್ಯಾನಿಕಲ್ ಒಂದು ಡಿಸೈನ್ ಸಾಫ್ಟ್ವೇರ್ ಮಾಡಬೇಕು, ಇಲ್ಲ ಅನಾಲಿಸಿಸ್ ಇಂಜಿನಿಯರ್ ಆಗಬೇಕು, ಅದು ಬಿಟ್ಟರೆ ಯಾವುದೂ ಇಲ್ಲ. ಆಮೇಲೆ ನಮ್ಗೆ 10-15 ವರ್ಷನೂ ನಾ ಈಗೂ ನೋಡ್ತೀನಿ, ನಮ್ಮದು ಸ್ಯಾಲ್ರಿ ಹೆಂಗಂದ್ರೆ ಮೆಕ್ಯಾನಿಕಲ್ ಒಳಗೆ ಮ್ಯಾಲೆ ಇರೋಂಗಿಲ್ಲ, ಕೆಳಗೆ ಇಳಂಗಿಲ್ಲ. ಹಾಗಾಗಿ ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಫ್ಯೂಚರ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಫಸ್ಟ್ ನಾ ಸ್ಟಾರ್ಟ್ ಮಾಡಿದ್ದು QSpiders ಅಂತ ಇದೈತಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅಲ್ಲೇ ಒಂದು 3 months ಟ್ರೈನಿಂಗ್ ತೊಗೊಂಡೆ ಟೆಸ್ಟಿಂಗ್ ಮೇಲೆ, ಮ್ಯಾನ್ಯಲ್ ಟೆಸ್ಟಿಂಗ್ ಮೇಲೆ. ಸೊ 3 months ಆದಮೇಲೆ ಒಂದು ಅಪರ್ಚುನಿಟಿ ಸಿಕ್ತು, UST ಗ್ಲೋಬಲ್ ಮೈ ಫಸ್ಟ್ ಕಂಪನಿ. ಅವ್ರು ಏನಂತಂದ್ರೆ, ಇಲ್ಲ ಇದು ಲೊಕೇಶನ್ ಬಂದುಬಿಟ್ಟು ಕೊಚ್ಚಿ ಐತಿ, ಬೆಂಗಳೂರಿಲ್ಲ ಅಂತಂದರು. ಮತ್ತು ಅಲ್ಲೊಂದು ಸಮಸ್ಯೆ ಸ್ಟಾರ್ಟ್ ಆಯ್ತು. ಏನಪ್ಪ ಇದು, ಒಟ್ಟು ಹೊರಗಡೆ ಹೋಗಿ ವರ್ಕ್ ಮಾಡಬೇಕಲ್ಲ, ಅಲ್ಲೇ ಜನ ಹೆಂಗಿರ್ತಾರೋ, ಆಮೇಲೆ ಅವ್ರ ಜೋಡಿ ಹೆಂಗೆ ನಾವು ಅಲೈನ್ ಆಗ್ಬೋದು ಅಂತ. ಆಯಿತು, ಲೆಟ್ ಇಟ್ ಬಿ, ಯಾಕಂದ್ರೆ ಅಲ್ಲೇ ಬೆಂಕಿ ಒಳಗೆ ಬಿದ್ದುಬಿಟ್ಟಿವಿ, ಮುಂದೆ ನೋಡೋಣ, ಮುಂದೆ ಆಗಿದ್ದಾಯ್ತು, ಬಂತು ಹೋಗೋಣ ಅಂತಂದು ಆಯಿತು. ಕೊಚ್ಚಿಗೆ ಹೋದ್ರಿ, ಎಲ್ಲ ಆನ್ಬೋರ್ಡಿಂಗ್ ಆದ್ವಿ, ಎಲ್ಲ ಡಿಫ್ರೆಂಟ್ ಸ್ಟೇಟ್ಸ್ನವ್ರು ಬಂದಿದ್ರು. ಎಲ್ಲ ಒಂದು ನಮ್ಮ ಗ್ರೂಪ್ ಇತ್ತು, ಒಂದು 6 ಜನ, 3 ಜನ ಮಲಯಾಳಿ, ಆಮೇಲೆ ಒಂದು ಆಂಧ್ರದವ, ಇನ್ನೊಬ್ಬ ತಮಿಳ್, ಆಮೇಲೆ ನಾ ಕನ್ನಡ ಅದಾವ. ನಮ್ದು 6 ಜನದ ಗ್ರೂಪ್ ಏನಂತಂದ್ರೆ ಒಂದು ಪ್ರಾಜೆಕ್ಟ್ದಾಗ ಡಿಪ್ಲಾಯ್ ಆಗ್ಬಿಟ್ಟಿವಿ ನಾವು. ನಮ್ಗೆ ಅದೊಂದು ಇದಾಗ್ಬಿಡುತ್ತೆ. ಆಮೇಲೆ ಅಲ್ಲಿ ಏನಾಯ್ತು, ಎಲ್ಲ SAP ಅಪ್ಲಿಕೇಶನ್ಸ್ ಅಂದ್ರೆ ಟೆಸ್ಟಿಂಗ್ ಈಸ್ ಲೈಕ್ ನಮ್ಗೆ ಹೆಂಗೆ ಅಂತಂದ್ರೆ SAP ಬಂದರೆ SAP, ನಾನ್ SAP ಅಪ್ಲಿಕೇಶನ್ ಬಂದ್ರೆ ನಾನ್ SAP ಅಪ್ಲಿಕೇಶನ್ ನೀವು ಟೆಸ್ಟ್ ಮಾಡ್ಬೇಕಂತ. ಬಟ್ ನಮಗೆ ಒಂದು ಗುಡ್ ಥಿಂಗ್ ಅಂದ್ರೆ ನಮ್ಮ ಲೀಡ್ ಚಲೋ ಇದ್ರಿ, ಎಲ್ಲ ಲೇಡೀಸ್, ಎಲ್ಲ ಮಲಯಾಳಿದವರು.
ಅವ್ರು ಚಲೋ ಇದ್ರು ನೋಡಿ ನೀ ಟೆಸ್ಟಿಂಗ್ ಪ್ರಾಡಕ್ಟ್ ಐತಿ, ನೀ ಎಷ್ಟು ಡಿಫೆಕ್ಟ್ ರೈಸ್ ಮಾಡ್ತಿ ಅಷ್ಟು ನಿನಗೆ ರೆಕಗ್ನೇಷನ್ ಸಿಗುತ್ತಾ ಅಂದ್ರೆ ಫಾಲ್ಟ್ ಕಂಡುಹಿಡಿಯೋದು ಅಪ್ಲಿಕೇಶನ್ ಒಳಗೆ. ಆವಾಗ ನಮ್ಮ ಫಸ್ಟ್ ಸಿಕ್ಕಿದ್ದ US ಬೇಸ್ಡ್ ಪ್ರಾಜೆಕ್ಟ್, ಅಲ್ಲಿಂದ ಸ್ಟಾರ್ಟ್ ಆಯಿತು. ನಮಗೆ ಫಸ್ಟ್ ಬ್ಲ್ಯಾಂಕ್ ಇದ್ವಿ, ಏನಪ್ಪ ಎಲ್ಲರೂ 4-5 ಡಿಫೆಕ್ಟ್ ರೈಸ್ ಮಾಡೋ ಆ ಥರ ನಾವು ನೋಡಿದ್ರು, ಒಂದು ಡಿಫೆಕ್ಟ್ ರೈಸ್ ಮಾಡೋಲ್ಲಿ ನಮಗೆ ಬಿಸ್ನೆಸ್ ಅರ್ಥ ಆಗೋಲ್ದಲ್ಲ ಅಂತ ನಾವು ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ವಿ. ಆಮೇಲೆ ನಮ್ಮ ದೋಸ್ತ್ ಹೇಳಿದ, ಅವ ಆಂಧ್ರದವ ಹೇಳಿದ, ದೋಸ್ತ್ ಏನಾಗೋದಿಲ್ಲ, ಫಸ್ಟ್ ಹಿಂಗೆ ಇರ್ತದೆ ಎಲ್ಲ ಕಡೆನೂ, ನಾವು ಸ್ವಲ್ಪ ಟೈಮ್ ತೊಗೊಳ್ಳೋಣ, ಲೇಟ್ ಆಗೋದ್ರೆ ಲೇಟೆಸ್ಟ್ ಹೋಗೋಣ ಅಂತ ನಾವು. ಆಯ್ತು, ನಾವು ಟೈಮ್ ತೊಗೊಂಡ್ವಿ, ಒಂದು 15 days ಟೈಮ್ ತೊಗೊಂಡ್ವಿ. ಎಲ್ಲರೂ ಫಸ್ಟ್ ನಾವು ಏನು ಮಾಡಿದ್ವಿ, ಡಿಫೆಕ್ಟ್ ಏನೇನು ರೈಸ್ ಮಾಡಿದ್ರು ತೊಗೊಂಡ್ವಿ. ಆಮೇಲೆ ಒಂದು ಸಲ ಬಿಸ್ನೆಸ್ ಅದು ಅಪ್ಲಿಕೇಶನ್ ಇರುತ್ತಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಓಕೆ ಅಂದ್ರೆ ನಾವು ಈ ಥರನೂ ಡಿಫೆಕ್ಟ್ ರೈಸ್ ಮಾಡ್ಬೋದು ಅಂತ. ಒಂದು ಸಲ ನಾವೇನು ಮಾಡಿದ್ವಿ, ಬಿಸ್ನೆಸ್ ಅನಲಿಸ್ಟ್ ಕಡೆ ಹೋದ್ವಿ, ಸ್ವಲ್ಪ ಕ್ವೈರೀಸ್ ಇದು ಕೇಳೋಕೆ ಎಲ್ಲ ಕೇಳ್ಕೊಂಡ್ವಿ. ನಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು, ಓಕೆ ಇದು ಹಿಂಗೆ ವರ್ಕ್ ಆಗುತ್ತೆ ಅಂತ. ನೀವು ಟು ಬಿ ಆನೆಸ್ಟ್ ನಾವು ಮೂರು ಜನ ಇದ್ವಿ, ಮಲಯಾಳಿ ಒಬ್ಬ, ನಾನು, ಆಮೇಲೆ ಇನ್ನೊಬ್ಬ ಆಂಧ್ರ, 6 ಜನದ ಗ್ರೂಪ್. 6 ಜನದ ಗ್ರೂಪ್ ನಾವು ಒಟ್ಟು 1 ವರ್ಷ ಒಳಗೆ ಮಾಡಿದ್ದು, ನಾವು ರೈಸ್ ಮಾಡಿದ ಡಿಫೆಕ್ಟ್ US ಗ್ಲೋಬಲ್ ಒಳಗೆ ಯಾರೂ ಮಾಡಿದ್ದಿಲ್ಲ, ನಾವು ಅಷ್ಟು ಮಾಡಿದ್ವಿ ಆ ಪ್ರಾಜೆಕ್ಟ್ ಒಳಗೆ. ಆಮೇಲೆ ನಮ್ಮ ಅಕೌಂಟ್ ಮ್ಯಾನೇಜರ್ ಅಪ್ರಿಷಿಯೇಟ್ ಮಾಡಿದರು, ದೋಸ್ತ ಇದುವರೆಗೂ ನಾವು ಇಷ್ಟು ಇನ್ಸಿಡೆಂಟ್ ಬರಲಿಲ್ಲ, ನೀವು ಯಾಕಂದ್ರೆ ಒಂದು ಅಪ್ಲಿಕೇಶನ್ನ ಬ್ರೇಕ್ ಮಾಡಿಬಿಟ್ರಲ್ಲ ಅಂತ ಅಷ್ಟು ಅವ ಕಾನ್ಫಿಡೆನ್ಸ್ ಕೊಟ್ಟ. ಅದಾದಮೇಲೆ ನಾವು ಅಲ್ಲಿ 2 ವರ್ಷ ಮುಗೀತು. ಆಮೇಲೆ ಒಂದು ಬ್ಯಾಂಕಿಂಗ್ ಪ್ರಾಜೆಕ್ಟ್ ಸಿಕ್ತು, ಅಲ್ಲಿನೂ ಹಂಗಾಯ್ತು ರೀ. ನಿಮ್ಗೆ UI ಇರೋಂಗಿಲ್ಲ, AS400 ಅಪ್ಲಿಕೇಶನ್ UI ಇರೋಂಗಿಲ್ಲ, ನೀವು UI ನೋಡ್ಲಾರ್ದ ಟೆಸ್ಟ್ ಮಾಡಬೇಕು. ಕ್ವೈರೀಸ್ ಇರ್ತವೆ, ಕ್ವೈರೀಸ್ SQL ಕ್ವೈರೀಸ್ ಟೈಪ್ ಇರ್ತೈತಿ. SQL ಕ್ವೈರೀಸ್ ರನ್ ಮಾಡಿ ನೀವು UIದಾಗ ಏನು ಇಶ್ಯೂ ಐತೆ ಫೈಂಡ್ ಮಾಡೋದು, ಅದೊಂದು ಚಾಲೆಂಜಿಂಗ್ ಇತ್ತು ನಮ್ಗೆ. ಅಲ್ಲಿನೂ ಮಾಡಿದ್ವಿ ನಾವು. ಆ್ಯಕ್ಚುಲಿ ಅದು ಕಂಬೋಡಿಯಾ ಪ್ರಾಜೆಕ್ಟ್ ಇತ್ತು, ಬಟ್ ಇಟ್ ವಾಸ್ ವೆರಿ ಗುಡ್ ಕಲಿಯಾಕೆ. ಆಮೇಲೆ ನಿಮ್ಗೊಂದು ಎಕ್ಸ್ಪೋಜರ್ ಸಿಗ್ತೈತಿ. ಈಗ ನಾವು UI ನೋಡ್ಲಾರ್ದಪ್ಪ ನಿಮ್ಗೇನು ಮುಂದೆ ಪಿಕ್ಚರ್ ಇರೋಂಗಿಲ್ಲ, ಡಿಫೆಕ್ಟ್ ಹೆಂಗೆ ಫೈಂಡ್ ಔಟ್ ಮಾಡೋದು. ಸೊ ಅದಕ್ಕೆ ನಮ್ಮದು ಒಬ್ಬ ಟೀಮ್ ಲೀಡ್ ಇದ್ಲು, ಶಿ ವಾಸ್ ಆಲ್ಮೋಸ್ಟ್ ಅರೌಂಡ್ 20-21 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಆಕೆ ಹೇಳಿದ್ಲು, ಫಸ್ಟ್ ಒಂದು ಟೆಸ್ಟ್ ಸ್ಟ್ರಾಟಜಿ ಇದನ್ನು ಮಾಡ್ಕೊಂಡ್ಲು, ಪ್ರಿಪೇರ್ ಮಾಡಿದ್ಲು. ಟೀಮ್ ಹಿಂಗೆ ಕರೆಸಿ ನೋಡು, ಇದು ಹಿಂಗೆ ಚಾಲೆಂಜಸ್ ಅದಾವೆ, ನಾವು ಹಿಂಗೆ ಫೇಸ್ ಮಾಡಬೇಕು. ಸೊ ಆಕೆ ಹೇಳಿದ್ಲು, ಫಸ್ಟ್ ನಾವು ಡಿಫೆಕ್ಟ್ ರೈಸ್ ಮಾಡೋಂಗಿಲ್ಲ 3 months. ಫಸ್ಟ್ ನಾವೇನು ಮಾಡೋಣ, ಬಿಸ್ನೆಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಅಂದ್ರೆ ಅವ್ರದ್ದು ಹೆಂಗೆ ರನ್ ಆಕೈತಿ, ಆಮೇಲೆ ಅವರು ಯಾವ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾರ ಅಂತ. 3 months ಆದಮೇಲೆ ನಾವು ಸ್ಟಾರ್ಟ್ ಮಾಡಕತ್ತೀವಿ. ಆಕೆ ಫಸ್ಟ್ ರೈಸ್ ಮಾಡಿದ್ಲು ಒಂದೇ ಡಿಫೆಕ್ಟ್. ಆಮೇಲೆ ಸ್ಟಾರ್ಟ್ ಮಾಡ್ಕೋತ 7 to 10 months ಆಯ್ತು. ಅಲ್ಲೂ ನಮಗೊಂದು ಎಕ್ಸ್ಪೋಜರ್ ಸಿಕ್ತು. ಅಲ್ಲೂ ಚಲೋ ಬೆಸ್ಸಾಗಿ ನಾವು ಡಿಫೆಕ್ಟ್ ಅಂದರೂ ಬಿಡಲೇ ಇಲ್ಲ. ಯಾಕಂದ್ರೆ ಟೆಸ್ಟರ್ ರೆಸ್ಪಾನ್ಸಿಬಿಲಿಟಿನ ಎಷ್ಟು ನೀವು ಡಿಫೆಕ್ಟ್ ರೈಸ್ ಮಾಡ್ತೀರಿ ಅದು ನಿಮ್ಗೆ ಅಷ್ಟು ಒಳ್ಳೆಯದು. ಅದು ಟೆಸ್ಟಿಂಗ್ ಅಲ್ಲ ಮತ್ತು ಮಾಡಿದ್ವಿ. ಆಮೇಲೆ ಅಲ್ಲಿ ಒಂದು ರೆಕಗ್ನೇಷನ್ ಸಿಕ್ತು. ಆಮೇಲೆ ನಾವು ಏನು ಮಾಡಿದ್ವಿ, SAP ಬಂತು. ನೆಕ್ಸ್ಟ್ ಅಲ್ಲೇ ಇಂಟರ್ನಲ್ ಪ್ರಾಜೆಕ್ಟ್. ದೋಸ್ತ SAP ಟೆಸ್ಟಿಂಗ್ ಮಾಡ್ತೀವಿ, ಸುಮ್ಮನೆ SAP ಕನ್ಸಲ್ಟೆಂಟ್ ಆಗೋದು ಚಲೋ ಅಲ್ಲ ಅಂತ ನಮ್ಮ ಫ್ರೆಂಡ್ ಹೆಂಗೆ ಸಜೆಷನ್ ಮಾಡೋದು. ಆಮೇಲೆ ಅಲ್ಲೇ ಇದ್ಕೊಂಡು ನನ್ನ ಫ್ರೆಂಡ್ ಜೋಡಿ ಡೈಲಿ ವೀಕೆಂಡ್ ಏನು ಮಾಡ್ತಿದ್ವಿ ಅಂದ್ರೆ ಔಟಿಂಗ್ ಹೋಗ್ತಿದ್ವಿ. ಔಟಿಂಗ್ ಜೋಡಿನೂ ಜಸ್ಟ್ ಏನಂತಂದ್ರೆ ನಮ್ಮದು ಡಿಬೇಟ್ ಇರ್ತಿತ್ತು. ನಾವು 6 ಜನದ ಒಂದು ಇದ್ರಾಗಿದ್ವಿ ನಾವು ಫ್ಲ್ಯಾಟ್ ಒಳಗೆ. ರಾತ್ರಿ ಏನಂತಂದ್ರೆ ಡಿಬೇಟ್ ಸ್ಟಾರ್ಟ್, ಎಲ್ಲ 10 PM ಆದಮೇಲೆ ಡಿಬೇಟ್ ಸ್ಟಾರ್ಟ್. 1 hour ಫಿಕ್ಸ್ ಅದು. ಹೆಂಗಂತಂದ್ರೆ ಒಂದು ಟಾಪಿಕ್ ತೊಗೊಳ್ಳೋದು, ಆಯ್ತು, ಪೊಲಿಟಿಕಲ್ ಆಗಲಿ ಟೆಕ್ನಿಕಲ್ ಆಗಲಿ, ಯಾವುದೇ ಟೆಕ್ನಿಕಲ್ಲ ಮೋಸ್ಟ್ ಆಫ್ ದಿ ಟೈಮ್ ತೊಗೋತಿದ್ವಿ, ಯಾಕಂದ್ರೆ ಅದು ನಮ್ಮ ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ ಅಂತಂದು. SAP ಇದು ನಾನ್ SAP ಇದು ಬಂತು. ನಾನ್ SAP ಇದಂತೂ ನಮ್ಗೆ ಆಲ್ರೆಡಿ ಎಕ್ಸ್ಪೋಜರ್ ಇತ್ತು. SAP ಇದು ಹೆಂಗೆ ಅಂತಂದು ನಾವೇನು ಮಾಡಿದ್ವಿ, ಒಂದು ಇವ್ರಂಥ ಮೆಂಟೋರ್ ಕರೆಸಿದ್ವಿ ಅಲ್ಲೇ ನಮ್ಮ ಫ್ಲ್ಯಾಟ್ ಒಳಗೆ. ಬೇರೆ ಏನೂ ಇಲ್ಲ, ಅವರು ಮಲಯಾಳಿ, ಅವರು ಒಳ್ಳೆ ಮೆಂಟೋರ್ ಇದ್ರು. ಅವ್ರು ಹೇಳಿದ್ರು, ನೋಡಿ ಹಿಂಗೆ ಇರುತ್ತೆ, ನೀವು ಕನ್ಸಲ್ಟೆಂಟ್ ಆದರೆ ಈ ರೋಲ್ ಇರ್ತೈತಿ, ಆಮೇಲೆ ಈ ಥರ ನೀವು ಟೆಸ್ಟಿಂಗಿಗೂ ಆಮೇಲೆ SAP ಕನ್ಸಲ್ಟೆಂಟಿಗೆ ಬಂದ್ರೆ ನಿಮ್ಗೆ ಯಾವ ರೋಲ್ ನಿಮ್ಗೆ ಸೂಟ್ ಆಗ್ತೈತಿ ಅಂತ ಅವ್ರು ಹೇಳಿದ್ರು. ನಮಗೊಂದು ನಾಲೆಜ್ ಬಂತು. ಓಕೆ ದೋಸ್ತ, ಟೆಸ್ಟಿಂಗ್ ಇದ್ರೆ ಕಡಿಮೆ ಸ್ಯಾಲ್ರಿ, ನಾವು ಹಿಂಗೆ ಯೋಚನೆ ಮಾಡತ್ತೀವಿ, ಟೆಸ್ಟಿಂಗ್ ಇದ್ರೆ ಕಡಿಮೆ ಸ್ಯಾಲ್ರಿ. ಕನ್ಸಲ್ಟೆಂಟ್ ಆದ್ರೆ ದೋಸ್ತ ನಿನಗೆ ಸ್ಯಾಲ್ರಿ ಪ್ಲಸ್ ಬಿಸ್ನೆಸ್ ನಾಲೆಜು ಸಿಗ್ತೈತಲ್ಲ. ಆಮೇಲೆ ನಿಂಗೆ ಲಾಂಗ್ ರನ್ ಪ್ರಾಜೆಕ್ಟ್ಸ್ ಇರ್ತಾವೆ, ನಿನಗೊಂದು ಸೆಕ್ಯೂರ್ ಏನು ಲೈಫ್ ಸ್ಟೈಲ್ ಇರ್ತೈತೆ ಅಂತ ಯೋಚನೆ ಮಾಡಿದ್ವಿ. ಅದಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಅವ್ರಲಿಂದ ಒಂದು ಏನು ಯಾವ ಟೈಮ್ ಸಿಗ್ತದೆ ಹೋಗೋದು, ಮೀಟ್ ಆಗೋದು, ಟೆಕ್ನಿಕಲ್ ಇದು ಫಂಕ್ಷನಲ್ ಮಾಡ್ಯೂಲಿದ್ದು ನಾಲೆಜ್ ತೊಗೊಂಡು ಏನೈತಿ ನೆಕ್ಸ್ಟ್ ಯಾರು ದೋಸ್ತರು ಸಿಗ್ತಾರಲ್ಲ ಎಕ್ಸ್ಪರ್ಟ್, ಅವ್ರ ಜೋಡಿ ಡಿಸ್ಕಷನ್ ಮಾಡೋದು. ಅಲ್ಲಿ ಮಾಡೋದು ನಮಗೇನು ಎಕ್ಸ್ಪೋಜರ್ ಇರಲಿಲ್ಲ. ಆಮೇಲೆ ನಾನು ಮಾಡಿದ್ವಿ. ಆಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ, ಜಾಬ್ ಬಿಟ್ಟು ಮಾಡಿದ್ಮೇಲೆ ಬೆಂಗಳೂರಿಗೆ ಬಂದು ಒಂದು ಸ್ಟಾರ್ಟಪ್ ಜಾಯ್ನ್ ಆದ್ವಿ. ಅಲ್ಲಿ ಅಪಾರ್ಚುನಿಟೀಸ್. ಬಟ್ ಅಲ್ಲಿ ಹೆಂಗಿತ್ತು ಅಂತಂದ್ರೆ ನಮಗೆ ಫಸ್ಟ್ ಟೈಮ್ ಸಿಕ್ಕಿದ್ದ QM ಪ್ರಾಜೆಕ್ಟ್ ಅಂತಂದ್ರೆ ಅದು ಹೆಂಗಿತ್ತಂದ್ರೆ ಡೊಮೆಸ್ಟಿಕ್ ಇತ್ತು. ನಾವು ಆಲ್ರೆಡಿ ಕ್ಯಾಬ್ ಜಮ್ನಿಗೆ ಇಂಟರ್ವ್ಯೂ ಕೊಟ್ಟಿದ್ವಿ.
ಬಟ್ ಅದು 3 months ವರ್ಕ್ ಮಾಡಿದೆ. ಕ್ಯಾಬ್ ಜೆಮ್ನಿ ಬಂತಲ್ಲ, ಸುಮ್ಮನೆ ಅಲ್ಲಿ ಹೋಗಿ ಏನು ಮಾಡೋದು ಅಂತ ಕ್ಯಾಬ್ ಜೆಮ್ನಿ ಜಾಯ್ನ್ ಆಗಿದೆ. ಕ್ಯಾಬ್ ಜೆಮ್ನಿ ಸೇಮ್ ನಮ್ಮ ಪ್ರಶಾಂತ್ ಅವ್ರು ಇದ್ರಲ್ಲ ಬಯರ್ ಪ್ರಾಜೆಕ್ಟ್, ಅಲ್ಲೇ ವರ್ಕ್ ಮಾಡಿದ್ವಿ. ಬಟ್ ಅಲ್ಲೂ ನಮ್ಗೆ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು. ಏನು PM, ಆಮೇಲೆ ಫುಲ್ಲಿ ಕಸ್ಟಮೈಸ್ಡ್ ಪ್ರಾಜೆಕ್ಟ್ ಇತ್ತು. ಅದೊಂದು ಚಾಲೆಂಜಿಂಗ್ ಇತ್ತು ನಮಗೆ. ಯಾಕಂದ್ರೆ 3 ಮಾಡ್ಯೂಲ್, ಒಂದು PPM ಪ್ರಿವೆಂಟಿವ್ ಪೇಪರ್ಲೆಸ್ ಮೇಂಟೆನೆನ್ಸ್, ಆಮೇಲೆ ಇನ್ನೊಂದು ಸೇಮ್ @ SAP ಅಂತಿತ್ತು ಅಪ್ಲಿಕೇಶನ್. ಇಟ್ಸ್ ಕಾಂಬೋ ಆಫ್ ಬೋತ್ PM ಆ್ಯಂಡ್ MM. ಅಂದ್ರೆ ನಮ್ಗೆ ಎರಡು PM ಭಾಳ ಇರಲಿಲ್ಲ. ಮೋಸ್ಟ್ ಆಫ್ ದಿ ಟೈಮ್ ನಮ್ಗೆ ಏನಂತಂದ್ರೆ ಕ್ವಾಂಟಿಟಿ ಸರ್ವೇಸ್, ಕ್ವಾಲಿಟಿ ಸರ್ವೇಸ್ ಅಂತ ಇರ್ತಾವೆ MM ಒಳಗೆ. ಕ್ವಾಂಟಿಟಿ ಸರ್ವೇಸ್ ಮೇಲೆ ನಾವು ಡೀಲ್ ಮಾಡ್ತಿದ್ವಿ. ಬಟ್ ಏನಂತಂದ್ರೆ ಅದು ಕ್ವಾಂಟಿಟಿ ಸರ್ವೇಸ್ ಬೇಕಾಗಿದ್ದು PO, ಆಮೇಲೆ PR, ಆಮೇಲೆ ನೆಕ್ಸ್ಟ್ ಮಟೀರಿಯಲ್. ಆಮೇಲೆ ಅಲ್ಲೇ ಮೇನ್ ಚಾಲೆಂಜಿಂಗ್ ಏನಿತ್ತಂದ್ರೆ, ಬಟ್ ಇಲ್ಲಿ PRಲಿಂದನೇ ಅಲ್ಲೆಲ್ಲ ಕ್ವಾಂಟಿಟಿ ಸರ್ವಿಸ್ ಕ್ರಿಯೇಟ್ ಆಗ್ತಿದ್ವಿ. ಬಟ್ ಎಂಡ್ ಯೂಸರ್ದು ನಾವು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ವಿ ಅಂದ್ರೆ, ಕೆಲವೊಂದು ಸಲ ನಮ್ಗೆ ಪ್ರೊಡಕ್ಷನ್ ಒಳಗೆ ಸೊಲ್ಯೂಷನ್ನೇ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡ್ತಿದ್ವಿ ಅಂದ್ರೆ, ನಮ್ಮ ಪುಣ್ಯ ಪ್ರೊಡಕ್ಷನ್ ಒಳಗೆ ನಮ್ಗೆ ಅಬ್ಯಾಪ್ ಆ್ಯಕ್ಸೆಸ್ ಇತ್ತು. ಅಬ್ಯಾಪ್ ಆ್ಯಕ್ಸೆಸ್ ಅಂತಂದ್ರೆ ನೀವೀಗ ಒಂದು ಡೇಟಾ ಏನೋ ಇದಾಗಿರ್ತೈತಿ, ಏನೋ ಸ್ಕ್ರ್ಯಾಚ್ ಆಗಿರ್ತೈತಿ. ಸ್ಕ್ರ್ಯಾಚ್ ಮತ್ಲಬ್ ಏನೋ ಫೇಲ್ಯೂರ್ ಆಗಿರ್ತೈತಿ. ನೀವು ಅದನ್ನು ಪ್ರೊಡಕ್ಷನ್ ಒಳಗೆ ಈಗ ಮೋಸ್ಟ್ ಆಫ್ ದಿ ಕ್ಲೈಂಟ್ಸ್ ನಿಮಗೆ ಅಬ್ಯಾಪ್ ಆ್ಯಕ್ಸೆಸ್ ಕೊಡೋದಿಲ್ಲ, ಯೂಶ್ವಲಿ ಇರೋಂಗಿಲ್ಲ, 100% ಇರೋದಿಲ್ಲ. ಬಟ್ ನಮಗೆ ಬೇರೆ ಒಳಗೆ ಆ್ಯಕ್ಸೆಸ್ ಇತ್ತದು. ಅದು ಏನಂತಾರೆ FFID ಯೂಸ್ ಮಾಡಿ ನಾವು ಮಾಡಬೇಕಿತ್ತು. FFID ಯೂಸ್ ಮಾಡಿ ಆಮೇಲೆ ಅದನ್ನು ನಮ್ಮ ಕ್ಲೈಂಟ್ಗೆ ಒಂದು ಸಲ ಕೀ ಯೂಸರ್ ಇದ್ದವ. ಕೀ ಯೂಸರ್ ಯಾಕಂದ್ರೆ ನನಗೆ ಇನ್ನೂ ನೆನಪೈತಿ, ಅವನಿಂದ ನಾವು MM ಕಲ್ತಿದ್ದು ಅವನಿಂದನ. ಆ್ಯಕ್ಚುಲಿ ನಮ್ಮ MM ನಾಲೆಜ್ ಜೀರೋ, ಏನೂ ಗೊತ್ತೇ ಇಲ್ಲ. ಯಾಕಂದ್ರೆ ನಮ್ಗೆ ಸೇಮ್ @ SAP ನಮಗೂ ಹೊಸದು. ಯಾಕಂದ್ರೆ ಇಬ್ಬರು SME ಮಾಡಿಬಿಟ್ಟಿದ್ರು, ನಾನು ಇನ್ನೊಬ್ಬಕ್ಕೆ ಹುಡುಗಿ ಪುಣೆದಕ್ಕೆ. ನಾವಿಬ್ಬರೇ ಹ್ಯಾಂಡಲ್ ಮಾಡ್ಬೇಕು. ಯಾಕಂದ್ರೆ ಫುಲ್ಲಿ ಕಸ್ಟಮೈಸ್ಡ್, ಯಾರಿಗೂ ಏನು ಫಂಕ್ಷನಲ್ ಅಪ್ಲಿಕೇಶನ್ ಗೊತ್ತಿರಲಿಲ್ಲ, ಆಮೇಲೆ ನಾಲೆಜ್ ಗೊತ್ತಿರಲಿಲ್ಲ. ನಮ್ಗೆ ಅದೊಂದು ಚಾಲೆಂಜ್ ಆಯ್ತು. ಆಮೇಲೆ ಏನು ಮಾಡಿದ್ವಿ, ಹಂಗೆ ಸ್ಲೋಲಿ ಸ್ಟಾರ್ಟ್ ಮಾಡಿದ್ವಿ. ಥಾಮಸ್ ಅಂತಂದು ಜರ್ಮನಿ ಆರ್ಕಿಟೆಕ್ಟ್ ಇದ್ದವು. ಅವೇನು ಮಾಡಿದ, ಸೊ ನಥಿಂಗ್ ಟು ವರಿ, ಐ ವಿಲ್ ಬಿ ದೇರ್ ಫಾರ್ ಯು. ಸೊ ನಿಮ್ಗೇನೋ ಕ್ವಶನ್ಸ್ ಕ್ವೈರೀಸ್ ಇದ್ದರು, ಲೆಟ್ಸ್ ಮೇಕ್ ಒನ್ ಏನು ಮೀಟಪ್ ಮಾಡೋಣ. ಮೀಟಪ್ ಅಂದ್ರೆ ಆನ್ಲೈನ್ ಮೀಟಪ್ ಮಾಡಿ ನಿಮ್ಗೆ ಏನೇನು ಕ್ವಶನ್ಸ್ ಎಲ್ಲ ಇದನ್ನು ಮಾಡೋಣ ಅಂತಿದ್ದೆ. ಬಟ್ ಅವ್ನು ಟ್ರಸ್ಟ್ ಮೀ, ವಿತಿನ್ 7 to 8 months ಒಳಗೆ ನಾವು ಇಬ್ಬರು ಕೀ ಯೂಸರ್ಸ್ನ ಆಮೇಲೆ ಎಂಡ್ ಯೂಸರ್ಸ್ನ ಹ್ಯಾಂಡಲ್ ಮಾಡೋದು ಅಲ್ಲ ಇಂಡಿಪೆಂಡೆಂಟ್ಲಿ, ನಾಟ್ ವಿತ್ ದ ಹೆಲ್ಪ್ ಆಫ್ ಥಾಮಸ್. ಆ್ಯಂಡ್ ಅವ್ರಲಿಂದ ನಾವು ಹೆಲ್ಪ್ ತೊಗೊಳ್ಳಾರ್ದ ಮಾಡಿದ್ವಿ. ಬಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮದು. ಓಕೆ, ಹೀಗೆಲ್ಲ ಕಸ್ಟಮೈಸ್ ಪ್ರಾಜೆಕ್ಟ್ ಹಿಂಗೆಲ್ಲ ವರ್ಕ್ ಆಗ್ತಾವೆ ಅಂತಂದು ಆ ಒಂದು ಐಡಿಯಾ ಕೊಟ್ಟಿದ್ದೆ. ಕಸ್ಟಮೈಸ್ಡ್ ಹೆಂಗೆ ವರ್ಕ್ ಆಗ್ತೈತಿ, ಆಮೇಲೆ ನಿಮ್ಮ ಸ್ಟ್ಯಾಂಡರ್ಡ್ ಹೆಂಗೆ ವರ್ಕ್ ಆಗ್ತೈತಿ ಅಂತ ಒಂದು ಜಸ್ಟ್ 10 or 15 minutes ಅಷ್ಟು ಇದು ಕೊಟ್ಟಿದ್ದು ನಾವು ಐಡಿಯಾ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ಹಂಗೆ ಕಲ್ಕೋತ ಅಲ್ಲಿ ಒಂದು 2 years ಆಯಿತು ಬೇಯರ್ ಒಳಗೆ. ಆಮೇಲೆ ನೆಕ್ಸ್ಟ್ ಕ್ಯಾಬ್ ಜೆಮ್ನಿ ಆದಮೇಲೆ ಶೆಲ್ದು ಒಂದು ಆಪರ್ಚುನಿಟಿ ಸಿಕ್ತು. ಬಟ್ ಶೆಲ್ ಒಳಗೆ ನನಗೆ ಟೆಸ್ಟಿಂಗ್ ಇತ್ತು ಪ್ರಾಜೆಕ್ಟ್. ಬಟ್ ನನಗೆ ಟೆಸ್ಟಿಂಗ್ ಮತ್ತು ಅದ ಟೆಸ್ಟಿಂಗ್ ಅಲ್ಲ ಅಂತಂದು ನಾನು ಮಾಡಿದೆ, ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತು ಎಕ್ಸೆಂಚರ್ ಜಾಯ್ನ್ ಆದೆ. ಎಕ್ಸೆಂಚರ್ ಒಳಗೆ ಈಗ ಐಲ್ಯಾಂಡ್ ಗ್ಯಾಸ್ ಎನರ್ಜಿ ಪ್ರಾಜೆಕ್ಟ್ ವರ್ಕ್ ಮಾಡತ್ತೀನಿ. ಅದು SAP PM ನಮ್ಮ ಸಬ್ ಮಾಡಿಲ್ಲ, WCM ವರ್ಕ್ ಕ್ಲಿಯರೆನ್ಸ್ ಮ್ಯಾನೇಜ್ಮೆಂಟ್ ಅಂತಂದು ಅದ್ರ ಮೇಲೆ ವರ್ಕ್ ಮಾಡತ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಸ್ಟೋರಿ. ಬಟ್ ಅಲ್ಟಿಮೇಟ್ಲಿ ಒಂದು ಹೇಳೋದಂತಂದ್ರೆ, ಬಟ್ ನಾವು ಫೇಸ್ ಮಾಡಿದ್ದು ಏನು ಪ್ರಾಬ್ಲಮ್ಸ್ನ ನಮ್ಮ ಫ್ರೆಷರು ಫೇಸ್ ಮಾಡಬಾರ್ದು ಅಂತಂದು ನಾವೇನು ಮಾಡಿದ್ವಿ, ನಮ್ಮ ಸೀನಿಯರ್ ಹೆಲ್ಪಿಂದ ಏನು ಮಾಡಿ, ಸರ್ ನಾವು ಒಂದು ಗ್ರೂಪ್ ಕ್ರಿಯೇಟ್ ಮಾಡೋಣ್ರಿ. ಯಾಕಂದ್ರೆ ಈಗೆಲ್ಲ ನಿಮ್ಗೆ ಓಪನ್ ಸೋರ್ಸ್ ಅದಾವೆ. ಬಟ್ ಎಟ್ ದ ಟೈಮ್ ಆಫ್ 2013, 2014, ಯಾಕಂದ್ರೆ ಆವಾಗ ನಮ್ಗೆ ಓಪನ್ ಸೋರ್ಸ್ ಆಗಲಿ, ಆಮೇಲೆ ಮೆಂಟೋರ್ಸ್ ಅಷ್ಟು ನಮಗೆ ಸಿಗ್ತಿದ್ದಿಲ್ಲ. ಸೊ ಅವಾಗ ನಾವು ಫೇಸ್ ಮಾಡಿದ ಪ್ರಾಬ್ಲಮ್ಸ್ನ ಇನ್ನೊಬ್ರು ಫೇಸ್ ಮಾಡಬಾರ್ದು ಅಂತಂದು ನಾವು ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ಸೊ ಗ್ರೂಪಿಂದ ಏನಾಗ್ತೈತಿ, ಈಗ ಕ್ರಾಸ್ ಮಾಡ್ಯೂಲ್ ನಾಲೆಜ್ ಬರ್ತೈತಿ. ಈಗ ನಾನು ಎಕ್ಸ್ಪರ್ಟ್ ಅಲ್ಲ, ಆಮೇಲೆ ನನಗೆಲ್ಲ ಗೊತ್ತಿರ್ಬೇಕಂತೂ ಏನಿಲ್ಲ. ನನಗೆ ಗೊತ್ತಿರಲಾರ್ದು ಇನ್ನೊಬ್ರು ಕೇಳ್ತೀವಿ, ಆಮೇಲೆ ಅವ್ರಿಗೆ ಗೊತ್ತಿದ್ದು ಅವ್ರು ಶೇರ್ ಮಾಡ್ತಾರೆ. ಶೇರಿಂಗ್ ಈಸ್ ಕೇರಿಂಗ್. ಸೊ ನಿಮಗೂ ಶೇರ್ ಮಾಡಿದರೆ ನಿಮಗೊಂದು ನಾಲೆಜ್ ಏನಾಗ್ತೈತಿ, ಎನ್ಹೆನ್ಸ್ ಆಕೈತಿ. ಆಮೇಲೆ ಆ ಎನ್ಹೆನ್ಸ್ ನಾಲೆಜ್ ಮತ್ತು ಮುಂದೆ ನಿಮ್ಗೆ ಎಲ್ಲೋ ಫ್ಯೂಚರ್ ಒಳಗೆ ಹೆಲ್ಪ್ ಆಕೈತಿ. ಆಮೇಲೆ ಏನಾಗ್ತೈತಿ, ಕೆಲವೊಂದು ಸಲ ಫ್ರೆಷರ್ಸ್ ಇದನ್ನು ಮಾಡ್ತಾರೆ, ಏನಂತಂದ್ರೆ ಅವರು ಹೆದರಿ ಬಿಡ್ತಾರೆ. ಇಲ್ಲಪ್ಪ ಇದು ಈಗಲ್ದು ಏನಂತಂದ್ರೆ ಪೇಷನ್ಸ್ ಇಲ್ಲ. ಪೇಷನ್ಸ್ ಮತ್ಲಬ್ ಹೆಂಗೆ ಅಂತಂದ್ರೆ, ಇಲ್ಲ ಬಿಡಪ್ಪ 3 months ಆಯ್ತು, ಕೋರ್ಸ್ ಮುಗಿದ್ರೆ ನಮಗೆ ಜಾಬ್ ಫಿಕ್ಸ್. ಹೌದಿಲ್ಲ ರೀ, ಜಾಬ್ ಫಿಕ್ಸ್ ಹಂಗೆ ಅಂದ್ಕೊಂಡಿರ್ತಾರೆ. ಆ ಮಿತ್ ಹೋಗ್ಬೇಕು. ಆ ಮಿತ್ ಹೋಗಿ ಮೆಂಟೋರ್ ಕಡೆ, ಇವರು ಕುಮಾರ್ ಅಂತವ್ರು ಮೆಂಟೋರ್ ಕಡೆ ಹೋಗ್ಬೇಕು, ಡಿಸ್ಕಸ್ ಮಾಡ್ಬೇಕು, ಏನು ಗೊತ್ತಿಲ್ಲ, ಆಮೇಲೆ ಅವ್ರ ಕಡೆ ತಿಳ್ಕೊಬೇಕು. ಆಮೇಲೆ ಕೆಲವೊಂದು ಸತ ನಮ್ಮ ಜೂನಿಯರ್ಸ್ ಕಾಲ್ ಮಾಡಿರ್ತಾರೆ, ಹೆಂಗೆ ರೀ ಅಣ್ಣ ಹಿಂಗೆ ನಾ ಬ್ಯಾಕ್ ಡೋರ್ ಹೋಗ್ಬೇಕಂತ ಮಾಡೀನಿ ರೀ, ಹೆಂಗೆ ರೀ ಅಂತ.
ಬ್ಯಾಕ್ಡೋರ್ ಅಂತಂದು. ಆಮೇಲೆ ಇವ್ರಿಗೂ ಒಂದ್ಸಲ ಒಂದು ಫನ್ನಿ ಅದು ಇನ್ಸಿಡೆಂಟ್ ಆಯ್ತು. ಅವ್ರಿಗೆ ಕಾಲ್ ಮಾಡಿ ಕೇಳಿದೆ, ಹೇಳ್ರಿ ಬ್ಯಾಕ್ಡೋರ್ ಹೋಗ್ಬೇಕಂತ ಅದಾರ ನೋಡ್ರಿ. ನಾನೇನಂದ, ನೀ ಬ್ಯಾಕ್ಡೋರ್ ಹೋಗ್ಬೇಕಂತೀಯಲ್ಲ, ನನಗೆ 5 ಲಕ್ಷ ಕೊಡು, ಹಾಂ, ಆದ್ರೆ 3 ಮಂತ್ಸ್ ಹೊಳ್ಳಿ ಬರ್ತೀನಿ ನೋಡಿ ನಿನ್ನ ಪಕ್ಕ ಅಂತ. ಯಾವುದೋ ಬ್ಯಾಕ್ಡೋರ್ ಸೇಫ್ ಅಲ್ರಿ, ಬ್ಯಾಕ್ಡೋರ್ ಯಾರು ಟ್ರೈ ಮಾಡೋಕೆ ಹೋಗ್ಬೇಡ್ರಿ. ಲರ್ನ್ ಆ್ಯಂಡ್ ಟ್ರೈ ಫಾರ್ ಫ್ರಂಟ್ ಡೋರ್ಲಿಂದನೂ ಹೋಗ್ರಿ, ನಿಮ್ಗೆ ಅಟ್ಲೀಸ್ಟ್ ಮರ್ಯಾದೆ ಇರ್ತೈತಿ. ಓಕೆ, ನಾವು ಫ್ರಂಟ್ ಡೋರ್ಲಿಂದ ಹೋಗೀನಿ, ನನಗೆ ಯಾವ್ದು ಹೆದರಿಕೆ ಇಲ್ಲ. ಆಮೇಲೆ ಏನಿರ್ತೈತಿ ಫ್ರಂಟ್ ಡೋರ್ಲಿಂದ ಹೋಗೋದ್ರಿಂದ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬೆಳಿತೈತಿ. ಓಕೆ, ಐ ಕ್ಯಾನ್ ಡೂ ಎನಿಥಿಂಗ್ ಅಂತಂದು. ಆ ಒಂದು ಕಾನ್ಫಿಡೆನ್ಸ್ಲಿಂದ ನೀವು ಏನು ಯು ಕ್ಯಾನ್ ರೀಚ್ ಯುವರ್ ಅಲ್ಟಿಮೇಟ್ ಗೋಲ್, ಲೈಫ್ ಗೋಲ್ ಆಗ್ಬೋದು ನಿಮ್ಮ ಏನು ಇರ್ತಾವೆ. ಸೊ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಮೆಂಟೋರ್ ಇರ್ತಾರೆ, ಮೆಂಟೋರ್ ಕಡೆ ನೀವು ತಗೋರಿ. ಆಮೇಲೆ ಅವ್ರು ಹೇಳ್ತಾರೆ. ಸೊ ಇಲ್ಲ ಅಂತಂದ್ರೆ ಎಕ್ಸ್ಪರ್ಟಿ ಅವರು ಬ್ಯುಸಿ ಇರ್ತಾರೆ ಸಮ್ಟೈಮ್ಸ್. ಈಗ ನಮ್ಮ ಗ್ರೂಪ್ದಾಗ ನಿಮ್ಗೆ 350+ ಮೆಂಬರ್ಸ್ ಅದಾರ. ನೀವು ಯಾರಿಗೂ ಜಸ್ಟ್ ಪಿಂಗ್ ಮಾಡಿರಿ, ಫಸ್ಟ್ ಪಿಂಗ್ ಮಾಡಿರಿ, ಅವ್ರು ಫ್ರೀ ಅದಾರ, ಅವ್ರದ್ದು ಏನು ಸ್ಕೆಡ್ಯೂಲ್ ತೊಗೋರಿ. ಸ್ಕೆಡ್ಯೂಲ್ ತೊಗೊಂಡಿಲ್ಲ ಹಿಂಗೆ ನನಗೆ, ಯಾಕಂದ್ರೆ ಈಗ ನನಗೆ ನೆಸೆಸಿಟಿ ಐತಿ, ಜಾಬ್ ಬೇಕಾಗಿರೋದು. ನಾವೇನು ಮಾಡ್ಬೇಕು, ಅವ್ರ ಕಡೆ ಏನು ಇದು ತೊಗೋಬೇಕು, ಸಜೆಷನ್ಸ್ ತೊಗೋಬೇಕು. ಅಥವಾ ಏನಾದರೂ ಟೆಕ್ನಿಕಲಿ ನೀವು ಲ್ಯಾಗ್ ಆಗ್ತಿದ್ದೀರಿ ಅಂತಂದ್ರೆ ಅವ್ರದ್ದು ಸಜೆಷನ್ ತೊಗೋಬೇಕು. ಒಂದಿನ ಇಲ್ಲ ಅಂತಂದ್ರೆ ಸ್ಕ್ರೀನ್ ಶೇರ್ ತೊಗೊಂಡು ಅವ್ರ ಕಡೆ ಯಾವ ಹೆಂಗೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಅಥವಾ ಯಾವ ಥರ ಅವ್ರು ಇದು ರಿಸಾಲ್ವ್ ಮಾಡ್ಕೋಬೇಕು, ಅವ್ರದ್ದು ಎಕ್ಸ್ಪರ್ಟ್ ತೊಗೊಂಡು ಅವರು ನಿಮ್ಗೆ ಒಳ್ಳೆ ಇದು ಸಿಗ್ತತಿ ಅಂತ ಹೇಳ್ಬೋದು. ಅಷ್ಟೇ ರೀ, ಮತ್ತೇನಿಲ್ಲ. ವೆರಿ ವೇಟ್ ಮಾಡಿ. ನೀವೆಲ್ಲ ಹೇಳಿದಷ್ಟು ನನಗೆ ಲಕ್ಕಿ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ನನಗೆ ಇಷ್ಟು ಸ್ಟ್ರಗಲ್ ನಾನು ಮಾಡಿಲ್ಲ ಆ್ಯಕ್ಚುಲಿ, ಅದು ನಾನು ಲಕ್ಕಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಮಾಡಿರೋ ಸ್ಟ್ರಗಲ್ ಅಂದರೆ ಫಸ್ಟ್ ಜಾಬ್ ಸಿಗೋವರೆಗೂ. ನಮ್ಮ ಮನೇಲಿ ನಾನು ಫಸ್ಟ್ ಟೈಮ್ ಡಿಗ್ರಿ ಪಾಸ್ಔಟ್ ಅನ್ಬೋದು, ಅಥವಾ ಇಂಜಿನಿಯರಿಂಗ್ ಪಾಸ್ಔಟು. ನಾನು 14 ಪಾಸ್ಔಟ್ ಆದೆ. ನಂಗೆ ಯಾವುದು ಆ್ಯಸ್ ಯೂಶುವಲ್ ನೀವು ಗೊತ್ತಲ್ಲ, ನಾನು ಆಟೋಮೊಬೈಲ್ ಮೆಕ್ಯಾನಿಕಲ್ ಮತ್ತು ಸಬ್ ಬ್ರಾಂಚ್ ಆಟೋಮೊಬೈಲ್ ಮಾಡಿದ್ದು. ಸೊ ನನಗೆ ಸ್ಟಾರ್ಟಿಂಗ್ ಬಂದು ಫ್ರೆಂಡ್ಸ್ ಹೇಳ್ತಿದ್ದು ಆ ಕೋರ್ಸ್ ಮಾಡಿ, ಈ ಕೋರ್ಸು ಎಲ್ಲ ಇರೋಕೆ ಬರೋದು, ಕ್ಯಾಟಿಯ ಹಿಡ್ಕೊಂಡು ಹೈಪರ್ ಮೆಶು ಎಲ್ಲ ಕೋರ್ಸ್ ಮಾಡಿದ್ವಿ, ಯಾವುದೂ ಸಿಗಲಿಲ್ಲ. ಆಮೇಲೆ ಯಾವೊಬ್ಬರು ಹೇಳಿದ್ರು ಕನ್ಸಲ್ಟೆನ್ಸಿ ಥ್ರೂ ನನಗೆ IBM ಈ ಥರ ಒಂದು ಫ್ರೆಷರ್ಸಿಗೆ ಜಾಬ್ ಸಿಗ್ತೈತೆ ಅಂತ. ಅಲ್ಲಿ ಹೋದೆ. ಅಲ್ಲಿಂದ ನನಗೆ ಫಸ್ಟ್ SAP ಇಂಟ್ರೊಡಕ್ಷನ್ ಆಯಿತು ನನಗೆ. ಅಲ್ಲಿ ನಾನು ಎಂಡ್ ಯೂಸರಾಗಿ ಜಾಯ್ನ್ ಆದೆ. ಅಲ್ಲಿಂದ ನಾನು ಯಾವುದೋ ಆ ಥರದ್ದು ಹೇಳ್ಕೊಳ್ಳೋಷ್ಟು ದೊಡ್ಡ ಸ್ಟ್ರಗಲ್ ಅಂತ ಏನು ಮಾಡಿಲ್ಲ. ಲಕ್ಕಿಲಿ ನನಗೆ ಎಲ್ಲ ಟೀಮ್ಮೇಟ್ಸ್ ಚೆನ್ನಾಗಿದ್ದರು. ಇವಾಗ ಕುಮರೇಶ್ ನಂದು ಸೀನಿಯರು IBM ವಿಲಾಸ್ ಇದ್ದರು. ಸೊ ಅವರೆಲ್ಲ SAP ಎಂಡ್ ಯೂಸರಿಂದ ಕನ್ಸಲ್ಟೆಂಟ್ ಸ್ವಿಚ್ ಆಗ್ತಿದ್ರು. ನಾನು ಅದೇ ಪಾತ್ ಜಸ್ಟ್ ಫಾಲೋ ಮಾಡಿದೆ. ಕೋವಿಡ್ ಆಯಿತು, ಅದೊಂದು ಲಕ್ಕಿ ಅಪರ್ಚುನಿಟಿ ಎಲ್ಲರಿಗೂ, ನನಗೂ ಸಿಕ್ತು. ನಾನು ಅಲ್ಲಿಂದ SAP ಕನ್ಸಲ್ಟೆಂಟ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಕ್ಯಾಪ್ಜೆಮ್ನಿ, ಇವಾಗ ಆ್ಯಕ್ಸೆಂಚರಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಎಲ್ಲರೂ ನಂಗೆ ಚೆನ್ನಾಗಿರೋರು ಸಿಕ್ಕಿದ್ದಾರೆ. ಅದಕ್ಕೆ ನಾನು ನನಗೆ ಲಕ್ಕಿ ಅಂತ ಹೇಳ್ತೀನಿ ಎಲ್ಲರಿಗೂ. ಸೊ SAPದು ಅಡ್ವಾಂಟೇಜ್ ಅಂದರೆ ಇಲ್ಲಿ ನೀನು ಇರ್ರೆಸ್ಪೆಕ್ಟ್ ಆಫ್ ನೀನು ಏನು ಓದಿದ್ಯಾ, ಎಲ್ಲರಿಗೂ ಒಂದೇನೋ ಅಪರ್ಚುನಿಟಿ ಇದೆ, SAP ಡೊಮೇನಲ್ಲಿದೆ. ಸೊ ನಾನು ಯಾರು ಕೇಳಿದ್ರು SAPನಲ್ಲೇ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇವಾಗ ಕುಮರೇಶ್ ಇದ್ದಾನೆ, ಶಿವ್ ಇದ್ದಾರೆ, ಅವರಿಗೆಲ್ಲ ರೆಕಮೆಂಡ್ ಮಾಡ್ತೀನಿ. ಅವ್ರು ಕರೆಕ್ಟಾಗಿ ಗೈಡು ಮಾಡ್ತಾರೆ. ಸೊ ನನಗೆ ಯಾರು ಹೇಳ್ತಾರೆ ಎಲ್ಲರಿಗೂ SAPನಲ್ಲೇ ನಾನು ಇದೊಂದು ಕಾಂಟ್ರಿಬ್ಯೂಷನ್ ನನಗೆ ಇಷ್ಟೆಲ್ಲ ಕೊಟ್ಟಿದ್ದೆ. ನಾನು SAPಗೆ ವಾಪಸ್ ಜಾಸ್ತಿ ಕನ್ಸಲ್ಟನ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಒಂದೇನು ಕ್ವಶನ್ ಓಕೆ. ಸೊ ಒಂದೇನು ಕ್ವಶನ್ಪ್ಪ ಅಂದರೆ, ಈಗ ನಾವೆಲ್ಲ ಪಕ್ಕ ಉತ್ತರ ಕನ್ನಡದವ್ರು ಎಷ್ಟೋ ಜನ ನೋಡ್ತೀವಿ. ಒಂದು ಏನಪ್ಪ ಇರುತ್ತೆ ಅಂದರೆ ಕಮ್ಯುನಿಕೇಷನು. ಸೊ ನಾವು ಉತ್ತರ ಕನ್ನಡ ಇದ್ದೀವಿ, ಯಾಕೆ ನಮ್ಮ ಸ್ಕೂಲು ಕಾಲೇಜ್ ಇವನ್ ಇಂಜಿನಿಯರಿಂಗ್ ಆದ್ರೂ ಕಾಲೇಜ್ ಪ್ರೊಫೆಸರ್ಸು ಕನ್ನಡದಲ್ಲಿ ಹೇಳ್ತಿರ್ತಾರೆ. ಸೊ ಇಂಗ್ಲೀಷ್ ಅಷ್ಟೊಂದು ನಮ್ಗೆ ಬರಲ್ಲ ಚೆನ್ನಾಗಿ. ITL ಸರ್ವ್ ಆಗಬೇಕು ಹೇಗೆ? ವಾಟ್ಸ್ ಒಪಿನಿಯನ್ ಅಬೌಟ್ ದ ಕಮ್ಯುನಿಕೇಷನ್, ಮೇನ್ಲಿ ಇಂಗ್ಲೀಷ್ ಅಥವಾ ಕನ್ನಡ ಏನು ಮತ್ತೆ ಬ್ಯಾರಿಯರ್ ಆಗುತ್ತಾ ಹೇಗೆ? ಓಕೆ ಸರ್, ನಾವೊಂದು ಫ್ರೆಶರ್ಸ್ ಎಲ್ಲರಿಗೂ ಹೇಳ್ಬೇಕಂತೀನಿ, ಕಮ್ಯುನಿಕೇಷನ್ ಬಗ್ಗೆ ಫ್ರೆಶರ್ಸ್ ಅಥವಾ ಸೊ ಎಲ್ಲರಿಗೂ ಕಮ್ಯುನಿಕೇಷನ್ ಬಗ್ಗೆ ಜಾಸ್ತಿ ಟೆನ್ಷನ್ ತಗೋದು ಅವಶ್ಯಕತೆ ಇಲ್ಲ. ಇವಾಗ ನಾನು ವರ್ಕ್ ಮಾಡ್ತಿದ್ದೀನಿ, ನನ್ನ ಹತ್ರ ಈಗ 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಜೊತೆನೂ ವರ್ಕ್ ಮಾಡ್ತೀನಿ. ಅವ್ರದ್ದು ಇಂಗ್ಲೀಷು ಪೂರ ಟಾಪ್ ಕ್ಲಾಸ್ ಏನಿಲ್ಲ. ಕಮ್ಯುನಿಕೇಷನ್ ಜಸ್ಟ್ ವೇ ಆಫ್ ಕಮ್ಯುನಿಕೇಟಿಂಗ್. ನಿಮ್ಗೆ ಏನು ಹೇಳಬೇಕು ಅನಿಸುತ್ತೆ ಅದನ್ನು ಕರೆಕ್ಟಾಗಿ ಹೇಳೋದು. ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಸಾಕು. ಇವಾಗ ನಿನ್ನ ಹತ್ರ ಕರೆಕ್ಟ್ ಸ್ಕಿಲ್ಲು ಟ್ಯಾಲೆಂಟ್ ಇದ್ದರೆ ನಿನ್ನ ಕಮ್ಯುನಿಕೇಷನ್ ಇಂಗ್ಲೀಷ್ ಗ್ರಾಮರ್ ಚೆನ್ನಾಗಿ ಅಂತ ಯಾರೂ ನಿಮಗೆ ಆಫರಿಂದ ರಿಜೆಕ್ಟ್ ಮಾಡಲ್ಲ. ನಿಮ್ಗೆ ಆದಷ್ಟು ನಿಮ್ಗೆ ಕಂಫರ್ಟಬಲ್ ಇರೋ ಲ್ಯಾಂಗ್ವೇಜಲ್ಲಿ ಟ್ರೈ ಮಾಡಿ. ಇಂಗ್ಲೀಷ್ ಒಬ್ವಿಯಸ್ಲಿ ಇಟ್ ಇಸ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಬೇಸಿಕ್ ಗೊತ್ತಿದ್ರೂ ಸಾಕು ಅಂತ ನಾನು ಹೇಳ್ತೀನಿ. ಫಸ್ಟಿಗೆ ಅದ್ರ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಇಂಗ್ಲೀಷ್ ಬಗ್ಗೆ ಅಷ್ಟೊಂದು ಟೆನ್ಷನ್ ತೊಗೊಳ್ಳೋದು ಬೇಡ. ಫಸ್ಟ್ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾನು. ವೆರಿ ಟ್ರೂ. ನನ್ನ ಮುಖ ಪರಿಚಯ ಯಾರಿಗೂ ಇಲ್ಲ ಅನಿಸುತ್ತೆ. ನಾನು BE ಮಾಡಿದ್ದು 2015 ಮೆಕ್ಯಾನಿಕಲ್. ಸುಮ್ಮನೆ ಯಾರು ಹೇಳಿದ್ರು ಮೆಕ್ಯಾನಿಕಲ್ ಮಾಡಿದೆ. ಬೇಸಿಕ್ ಹಿಂಗೆ. ಸೊ ಹೆಂಗಂದರೆ ಲೈಕ್ ಸುಮ್ಮನೆ ಯಾರು ಹೇಳಿದ್ರು ಮೆಕ್ಯಾನಿಕಲ್ ಮಾಡಿದ್ವಿ. ಇಂಜಿನಿಯರಿಂಗ್ ಮುಗೀತು, ಇನ್ನೇನು ಖಾಲಿ ಕುಂತೀವಿ 1 ತಿಂಗಳು. ಮನೆಯಾಗೂ ನೋಡೋಕತ್ರಿ ಏನು ಮಾಡಿದೆ ನೆಕ್ಸ್ಟ್ ಅಂತ ಹೇಳಿ. ನಮಗೇನು ಗೊತ್ತಿರಲಿಲ್ಲ. ಇಲ್ಲಿ Q ಸ್ಪೈಡ್ರು, J ಸ್ಪೈಡ್ರು ಏನು ಗೊತ್ತಿರಲಿಲ್ಲ. ಈಗ ಕೇಳ್ರಿ ಎಲ್ಲ ಡೊಮೇನ್ ಹೇಳ್ತೀನಿ ನಾನು. ಈ ಡೊಮೇನ್ ಇಲ್ಲ ಅಂತೇಳಿ ಎಲ್ಲ ಇನ್ಸ್ಟಿಟ್ಯೂಟ್ ಹೇಳ್ತೀನಿ. ಅವಾಗ ಬಂದುಬಿಟ್ಟು 1 ತಿಂಗಳು ಖಾಲಿ ಕುಂತೆ. ಏನು ಮಾಡಿದೆ, ಇವರೆಲ್ಲ ನಮ್ಮ ಫ್ರೆಂಡ್ಸ್ ಚಿದು ಆಮೇಲೆ ಕುಮಾರ್, ಇವರೆಲ್ಲ ಫುಲ್ ಸ್ಟ್ರಗಲ್ ಮಾಡ್ತಾಯಿದ್ರು. ಹೋದ್ರು ಇವ್ರು ಬೆಂಗಳೂರಿಗೆ. ನಾವು ಸುಮ್ಮನೆ ಕುಂತ್ವಿ. ಮಂಡ್ಯಲ್ಲಿ ಏನು ಮಾಡಿದ್ರು, ಇಲ್ಲ MTech ಮಾಡೋದು ಚೆನ್ನಾಗಿರುತ್ತೆ ಅಂತ MTech ಮಾಡಿಸ್ತಾರೆ. ಅಲ್ಲೇನೋ ಸ್ಕಾಲರ್ಶಿಪ್ ಸಿಕ್ತು. ಹಾಗೆ 2 ಇಯರ್ಸ್ ಟೈಮ್ ಪಾಸ್ ಮಾಡಿದ್ವಿ.
ಸೊ ಅಲ್ಲಿ ಏನು ಫ್ರೂಟ್ಫುಲ್ ಆಗಲಿಲ್ಲ. ಇನ್ನೇನು ಹೊರಗೆ ಬಂದು ಇನ್ನೇನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಸುಮ್ಮನೆ ಮತ್ತು PhD ಯಾರೊಬ್ರು ಹೇಳಿದ್ರು ಇಲ್ಲಿ PhD ಅಂತ. PhD ಟ್ರೈ ಮಾಡೋಕ್ಕೆ ನೋಡಿದೆ, ಗೊತ್ತಾಯ್ತು ಓಕೆ ಇದು ಕೆರಿಯರ್ ಇಲ್ಲ, ಇಷ್ಟೇ ಸ್ಟಾಪ್ ಮಾಡೋಣ. ಸುಮ್ಮನೆ ಕುಂತಿದ್ವಿ, ಒಂದು ಕಾಲ್ ಬಂತು, ಯಾವುದೋ ಒಂದು ಔಟ್ಸೈಡ್ ಕ್ಯಾಂಪಸ್ ಕಾಲ್ ಬಂದು ನಮ್ಮ ಕಾಲೇಜಿಗೆ ಬಂದುಬಿಡ್ತದೆ MTech. ಸೊ ತುಂಬ ಜನ ಕೇಳಿದರೆ ಸ್ವಲ್ಪ ಡ್ರೀಮ್ ಜಾಬ್ ಅದು ಎಲ್ಲರಿಗೂ. ಅಲ್ಲಿ ಬಿಟ್ಟು ಸ್ವಲ್ಪ NCS ಗೊತ್ತಿತ್ತು ನನಗೆ, ಹೈಪರ್ ಮೆಶ್ NCS ಎಲ್ಲ ಮಾಡಿದ್ರಿ. ಸೊ ಅಲ್ಲಿ NCS ಆಗಿ ವರ್ಕ್ ಮಾಡಿ 4 years ಮಾಡಿದೆ. ಅಲ್ಲಿ ಏನಿಲ್ಲ, 1 hour ಕೆಲಸ ಮಾಡ್ತಿದ್ದೆ, ಲ್ಯಾಪ್ಟಾಪ್ ಮುಚ್ಚಿ ಹೋಗ್ಬಿಡ್ತಿದ್ದೆ ಅಷ್ಟೇ, ಏನು ಕೆಲಸ ಇರಲ್ಲ ಅಲ್ಲಿ ಪ್ರಾಡಕ್ಟ್ ಬೇಸಲ್ಲಿ. ಸುಮ್ಮನೆ ಎಲ್ಲರೂ ಡ್ರೀಮ್ ಜಾಬ್ ಅಂದ್ಕೊಂಡು NCS ಹೈಪರ್ ಮೆಶು ಕೆಟ್ಟೆ ಎಲ್ಲ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿರ್ತಾರೆ. ಸೊ ನಾನು ಅದನ್ನೇ ಮಾಡಿದೆ. 4 ವರ್ಷ ಏನು ಮಾಡಿದೆ, ಏನು ಹೊರಗೆ ಬಂದರೂ ಏನು ಗೊತ್ತಿರಲಿಲ್ಲ. ಅವಾಗ ಸ್ಟಾರ್ಟಿಂಗೇ ನಂದು 6 LPA 2017. ಸೊ ಎಲ್ಲರಿಗೂ ಹೆಂಗೆ ಅನಿಸುತ್ತೆ ಅಂದರೆ 6 LPA ತುಂಬ ಕುಮಾರ ಅಂತಿದೆ, ನೀ ಆಲ್ರೆಡಿ ಹೈಯಲ್ಲಿದೆಯಾ ಅಂತ. ನಾ ಇಲ್ಲೇ 4 ವರ್ಷ ಆದರೂ 6-7 LPA ಇದ್ದೆ, ಕುಮಾರ್ ಅವಾಗಲೇ ಹಾಗೆ 8 ಹೋಗ್ತಾ ಇದ್ದ ಹಾಗೆ ಮೇಲ್ಗಡೆ. ಅದು ಡಿಫ್ರೆನ್ಸ್ ಗೊತ್ತಾಯ್ತು ನನಗೆ. ಓಕೆ ಎಲ್ಲರೂ ಡ್ರೀಮ್, ಎಲ್ಲರೂ ಹೆಂಗೆ ಅಂದರೆ ಪ್ರೊಡಕ್ಟ್ ಬೇಸ್ ತುಂಬ ಚೆನ್ನಾಗಿರುತ್ತೆ, ಲೈಫ್ ಸೆಟ್ಲ್ ಆಗಿರುತ್ತೆ, ಅವ್ನು ಸ್ಟಾರ್ಟಪ್ ಇರುತ್ತೆ, ಅಲ್ಲಿ ಏನು ಮಣ್ಣು ಇರಲ್ಲ. ಸುಮ್ಮನೆ ಹೆಸರುಗಟ್ಟೆ ಅವ್ರ ಪ್ರಾಡಕ್ಟ್ಸ್ ಇರುತ್ತೆ, ನಮ್ದೇನು ಡೆವಲಪ್ಮೆಂಟ್ ಆಗಲ್ಲ ನನ್ನ ಪ್ರಕಾರ. ಸೊ ಒಂದೊಂದು ಕಂಪ್ನಿ ಇರುತ್ತೆ ಚೆನ್ನಾಗಿ ಡೆವಲಪ್ ಮಾಡುತ್ತೆ. ಸೊ ಇದೇ ಥರನೇ ನಾನು ಹೆಂಗಂತಂದರೆ ಆಮೇಲೆ ತುಂಬ ಮಲ್ಟಿಪಲ್ ಡೊಮೇನ್ ಚೇಂಜ್ ಮಾಡಿದ್ದೀನಿ. ನಾನು ಫಸ್ಟು ಮೆಕ್ಯಾನಿಕಲ್ ಮಾಡಿದೆ, ಆಮೇಲೆ ಡೆವಾಪ್ಸಲ್ಲಿ ಹೋಗಿದ್ದೆ. ಆ್ಯಕ್ಚುಲಿ 1 year ಮಾಡಿದೆ. ಅಲ್ಲಿ IT ದುಡ್ಡು ಮಾಡ್ಬೇಕಂತ ಹೋದೆ, ತುಂಬ ರುಬ್ಬಾಡ್ಬಿಟ್ರು 24 hour ಸೈಕಲ್ನಾಗ. ಒಂದು ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು ಮತ್ತು ತಿರ್ಗಾ ನೈಟ್ ಶಿಫ್ಟು. ಸೊ ಈ ಥರ ಆದಾಗ ಅಲ್ಲಿ ಗೊತ್ತಾಯ್ತು ಅಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಲ್ಲ. ಆಮೇಲೆ ಹೆಂಗೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಸಾಫ್ಟ್ವೇರ್ ಯಾರಾದರೂ ಮಾಡಿದರೆ ಕಂಪ್ಲೀಟ್ ಡಿಫ್ರೆಂಟ್ ಒಂಥರ 24 hours ಅದೇ ಗುಂಗಲ್ಲೇ ಇರ್ತೀವಿ. ಸೊ ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಇರಲ್ಲ. ಅವಾಗ ನನ್ನ ತಮ್ಮ ಅವನು ಇನ್ಫೋಸಿಸ್ ಜಾಯ್ನ್ ಆಗಿದ್ದ. ಸೊ ಇವನಿಗೆ ಕನೆಕ್ಟ್ ಮಾಡಿಕೊಟ್ಟೆ. ಸೊ ಇವನು ಮೆಂಟರ್ ಆಗಿ ಅವನ್ನ ST ಕಳಿಸ್ದ. ಸೊ ಅದೇ ಫಾಲೋ ಅಪ್ ಪಾತ್ ಮಾಡಿ ನಾನು ಕುಮಾರಿಂದ MM ಕಲಿತು ಈಗ ಕಾಂಗ್ನಿಟಲ್ ವರ್ಕ್ ಮಾಡಿದ್ದೀನಿ, ಆಮೇಲೆ ಕ್ಯಾಪ್ಜೆಮಿನಲ್ಲಿ ವರ್ಕ್ ಮಾಡಿದ್ದೀನಿ. ಅದು ಮಲ್ಟಿಪಲ್ ಸಪೋರ್ಟ್ಸು, ಆಮೇಲೆ ಒಂದು ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಮಾಡಿದ್ದೀನಿ. ಸೊ ಇದೇ ನನ್ನ ಜರ್ನಿ. ವೆರಿ ಗುಡ್, ಥ್ಯಾಂಕ್ ಯು. ಮಾತಾಡಿ ಇನ್ನು. ಸೊ ವಿನಯ್ ಬಗ್ಗೆ ಹೇಳ್ಬೇಕಾದ್ರೆ ವೆರಿ ಕ್ಲೋಸ್ ಫ್ರೆಂಡ್. ಸೊ ಈಗ ಹೆಂಗಪ್ಪ, ಈಗ ಇಷ್ಟು ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟಿಂಗಿಂದನೂ ನನ್ನ ಜೊತೆ ಇದ್ದಾರೆ. ಸೊ ಇನ್ ಕೇಸ್ ಏನೇ ನೀವು ಹೇಳಿದ್ರಿಪ್ಪ ಈಗ, ಸೊ ಯಾರಿಗೊಂದು ಗೈಡೆನ್ಸ್ ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸಮ್ಟೈಮ್ ನನಗೂ ಗೈಡೆನ್ಸ್ ಬೇಕಾಗುತ್ತೆ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ವಿನಯ್ಗೆ. ಸೊ ಈ ಥರ ಇರ್ತಾರೆ. ಸೊ ಏನೋ ಒಂದು ಇದು ಆಯ್ತಪ್ಪ ಅಂದರೆ ಒಂದು ಕಾಲ್ ಮೇಲೆ ಬಂದುಬಿಡ್ತಾರೆ. ಸೊ ಈ ಥರ ಫ್ರೆಂಡ್ಸ್ ಇರಬೇಕು ಲೈಫಲ್ಲಿ, ಓಕೆನಾ. ಸೊ ದೆನ್ ಇವಾಗ ಏನಾಗುತ್ತೆ ಅಂದರೆ, ಸೊ ಒಂದೆಲ್ಲೋ ಒಂದು ಓದಿದ್ದು ಅನ್ಸುತ್ತೆ, ಎಲ್ಲ ಯಾರೋ ಹೇಳಿದ್ರು ಅನ್ಸುತ್ತೆ. ಸೊ ಯಾರೋ ಒಬ್ಬರು ನೋಡಿದ ತಕ್ಷಣ ನೀವು ಹೆಂಗಿದ್ರೆ ಅಂತ ಹೇಳಬೇಕಂದ್ರೆ ಶೋ ಮಿ ಯುವರ್ ಸರೌಂಡಿಂಗ್ ಫ್ರೆಂಡ್ ಸರ್ಕಲ್ ಅಂತೆ. ದೆನ್ ಅವ್ರು ಯಾವ ಥರ ಇದ್ದಾರೆ ಅಂತ ಗೊತ್ತಾಗುತ್ತಂತೆ, ಅಥವಾ ಅವ್ರ ಫ್ಯೂಚರ್ ಹೆಂಗೆ ಡಿಸೈಡ್ ಆಗುತ್ತೆ ಅಂತ ಡಿಸೈಡ್ ಆಗುತ್ತಂತೆ. ಸೊ ದಟ್ ಮ್ಯಾಟರ್ಸ್ ಅ ಲಾಟ್ ಯುವರ್ ಸರ್ಕಲ್, ಸೈಡಾ. ಸೊ ವಿನಯ್ ಒಂದು ಕ್ವಶನ್ ನಿಮಗೆ, ಈಗ ಹೇಳಿ MTech ಮಾಡಿದ್ರಿ, ಮಾಡಿದ್ರಿ, ಈಗ SIP MM ಮಾಡ್ತಾ ಇದ್ದೀರಾ. ಸೊ ಯಾವತ್ತಾದ್ರೂ ಅನಿಸಿದ್ದಾನೆ ಯಾಕಾದ್ರೂ SIP ಬಂದೆಪ್ಪ ಅಂತ? ಇಲ್ಲ, ಅನಿಸಿಲ್ಲ ಇನ್ನೋರ್ಗು. ಯಾಕಂತ ಹೇಳ್ತೀನಿ. ಸೊ ನಿಮ್ಗೆ ಎಕ್ಸ್ಪೋಜರ್ ಮಾಡೋದು ಜಾಸ್ತಿ ಇರುತ್ತೆ, ಆಮೇಲೆ ಮುಂದೆ ಫ್ಯೂಚರ್ ಡೌಟ್ ಇರಲ್ಲ. ಫಾರ್ ಎಕ್ಸಾಂಪಲ್ಲು ನಾನು ಎಲ್ಲಿ NCS ಮಾಡುವಾಗ ಡೌಟ್ ಇತ್ತು, ಅವಾಗ ಬರುತ್ತೆ ಸುಮ್ಮನೆ ಹೆಂಗೆ ಅಂದರೆ ಒಂದೊಂದು NCSದವ್ರದ್ದೇ ಪ್ರಾಡಕ್ಟದ್ದು ಹೋಗಿ ಕೂತಿದ್ದೆ, ಜಸ್ಟ್ ಮಾಡೆಲ್ ಹಾಕಿಬಿಟ್ರೆ ಆಟೋಮೆಟಿಕ್ ಮಿಷಿನ್ ಮಾಡಿ ಎಲ್ಲ ರಿಸಲ್ಟ್ ಕೊಡ್ತಿತ್ತು. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಬ್ರ್ಯಾಂಡ್ ಅರ್ಥ ಆಗುತ್ತೆ. ಆಮೇಲೆ ಡೆವಾಪ್ಸ್ಗೆ ಹೋದೆ. ಸೊ ಅಲ್ಲಿ ಹೆಂಗಾಯ್ತು ಅಂದರೆ 12 ಟೂಲ್ಸು, ಈಗ ಹೆಂಗೆ SIP 1 tool ಇರುತ್ತೆ, ಹಂಗೆ 12 tools ಇರುತ್ತೆ, ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಅಲ್ಲಿ ಹೆಂಗಂದರೆ ಪ್ರತಿದಿನನೂ 1 month ಒಂದೊಂದು ಟೂಲ್ ಚೇಂಜ್ ಆಗ್ತಾ ಇರತ್ತು. ನಮ್ಮ ತಲೆ ಎಷ್ಟಂದರೆ 1 tool ಹ್ಯಾಂಡಲ್ ಮಾಡುತ್ತೆ. ಅದು ಈಗ ನಾವೇ ಅನ್ಕೊತೀವಿ MM, PPA, WM ಇದೇ ತಲೆ ಕೆಡುತ್ತೆ. ಸೊ ಅಲ್ಲಿ 12 tools ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಬಟ್ ನೀವು ಒಂದು ಏಜ್ ಆದಂಗೆ ಸೊ ಎಕ್ಸ್ಪರ್ಟ್ ಆಗ್ತಾ ಹೋಗಬೇಕು. ಅವಾಗ ನಮ್ಗೆ ಅಷ್ಟೊಂದು ಪ್ರೆಷರ್ ತಡ್ಕೊಳಕ್ಕಾಗಲ್ಲ. 12 tools. ಆಮೇಲೆ ಈಗ ಹೆಂಗಂದರೆ ಈಗಿನ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ದವ್ರು ಆಲ್ರೆಡಿ ಕಲಿತಿರ್ತಾರೆ, ಫುಲ್ ಫೋರ್ಸಲ್ಲೇ ಕಲ್ತಿರ್ತಾರೆ. ಈಗ SIP ಕಲಿಯೋದು ತುಂಬ ಡೌಟು, ಅದು ಕುಮಾರ್ ಮಾಡಲಿ ಅಂತ ಹೇಳೋದು ನಾನು. ಆಮೇಲೆ ಈಗ ಹೆಂಗಂದ್ರೆ ಅಲ್ಲಂದರೆ ಆಲ್ರೆಡಿ ಡಿವಾಪ್ಸ್ ಕಲ್ತ್ಬಿಟ್ಟಿರ್ತಾರೆ 3rd sem 4th sem. ನಾವೇನೋ 4th sem ಆದರೂ ಆರಾಮ ಮಲ್ಕೊಂಡಿರ್ತಿದ್ವಿ, ಅಂದರೆ 8th sem ಆದರೂ ಮಲ್ಕೊಂಡಿರ್ತಿದ್ವಿ ಆರಾಮ, ಏನು ಬೇಡ ಅಂತೇಳಿ. ಬಟ್ ಇನ್ನೊಂದೇನು ಹೇಳೋಕ್ಕಂತಂದರೆ, ನಾನು ಮಲ್ಟಿಪಲ್ ಮುಂಬೈಲಿ ವರ್ಕ್ ಮಾಡಿದ್ದೀನಿ, ಬೆಂಗಳೂರಲ್ಲಿ, ಆಮೇಲೆ ಈವನ್ ಚೆನ್ನೈಲಿ ವರ್ಕ್ ಮಾಡಿದ್ದೀನಿ. ಸೊ ಏನಂತ ಅವ್ರವ್ರ ಕಮ್ಯುನಿಟಿ ಚೆನ್ನಾಗಿರುತ್ತೆ. ತೆಲುಗು ಆಗಲಿ ತುಂಬ ಅವ್ರೇನು ಕೆಟ್ಟವ್ರಂತಲ್ಲ. ಸೊ ಅವ್ರದ್ದು ಕಮ್ಯುನಿಟಿ ಹೆಂಗೆ ಬಿಲ್ಡ್ ಮಾಡಿದ್ದಾರೆ ಅಂದರೆ, ಸೊ ಯಾವನೋ ಅಣ್ಣ ಅಂತ ಅಂದ್ಬಿಟ್ರೆ ಮುಗೀತು, ಅವ್ನು ಫುಲ್ ಹೇಳ್ಕೊಂಡು ಹೋಗಿ ಫುಲ್ ಮ್ಯಾನೇಜರ್ವರೆಗೂ ಬಿಡೋದೇ ಇಲ್ಲ ಅವರು. ನಾನು 100% ಗ್ಯಾರಂಟಿ ಕೊಡ್ತೀನಿ. ನಾನು ಇಲ್ಲಿವರೆಗೂ 90% ತೆಲುಗುನೇ ಇದ್ದಾರೆ. ನನಗೆ ಕನ್ನಡ ತುಂಬ ರೇರ್. ನಾನು ಎಲ್ಲಿ ಕ್ಯಾಬ್ಜಿಮ್ನಿ ವರ್ಕ್ ಮಾಡ್ತೀನಿ, ಒಬ್ಬ ಸಿಗ್ತಾನೆ ಕರ್ನಾಟಕದವನು. ಆಮೇಲೆ ಎಲ್ಲೋ ಕಾಂಗ್ನೆಂಟಲ್ಲಿ ಸಿಕ್ಕಿದೆ, ಅಲ್ಲಿ ಚೆನ್ನೈದವ್ರು ತುಂಬ. ಸೊ ಪ್ರತಿಯೊಂದು ಕಂಪ್ನಿನೂ ಒಂದು ತೆಲುಗು ಕಂಪ್ನಿ, ಒಂದು ತಮಿಳ್ ಕಂಪ್ನಿ ಆಗಿದೆ. ಕನ್ನಡ ಕಂಪ್ನಿ ಒಂದು ಯಾವುದೂ ಇಲ್ಲ. ನಾನು ತ್ರಿವೇಣಿ ಟರ್ಮಿನಲ್ ಮಾಡಿದ್ದೆ, ಅದು 99% ಅದೇ ಕನ್ನಡ ಇತ್ತು. ಸ್ವಲ್ಪ ಜನ ಅದು ಪ್ರಾಡಕ್ಟ್ ಬೇಸ್ ಸುಮ್ಮನೆ ಇಲ್ಲಿ ಲೋಕಲ್ ಇದೆ ಅಂತ ಹಂಗೆ ತೊಗೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ MNCಯಲ್ಲಿ ತೆಲುಗು ತಮಿಳ್ ಜಾಸ್ತಿ. ಸೊ ನೀವೆಲ್ಲರೂ ಕೂಡಿ ನಮ್ಮದು ಕನ್ನಡ ಜನ್ರೇಷನ್ನು, ಅದರ ಕನ್ನಡ ಯೂನಿಟಿನ ಬೆಳೆಸಿ ಅಂತ ಹೇಳೋದು. ಯಾರೊಬ್ಬರು ಡೌಟ್ ಕೇಳಿದ್ರು ಅವ್ರಿಗೆ ನಿಷ್ಕಾಳಜಿ ಮಾಡೋಕ್ಕೆ ಹೋಗ್ಬೇಡಿ. ಸೊ ಯಾಕಂದ್ರೆ ತುಂಬ ಕಷ್ಟಪಟ್ಟಿರ್ತಾರೆ. ನಮ್ಮ ಸೈಡ್ ಜನನೂ ಅಲ್ಲಿ ಅಂತ ಹೇಳ್ತೀನಿ ಅಷ್ಟೇ. ಯಾಕಂದ್ರೆ ನಾವು ತುಂಬ ಸ್ಟ್ರಗಲ್ ಮಾಡಿದ್ದೀವಿ. ಅಂದರೆ ನಮ್ಮನ್ನ ಯಾರನ್ನೋ ಎತ್ಕೊಂಡು ಬಂದಿದ್ದಾರೆ, ಬಟ್ ಎಲ್ಲಿ ದಬಾಕಿದ್ದಾರೆ. ಅಂದರೆ ಹೋಗಿ ಮೆಕ್ಯಾನಿಕಲ್ ಮಾಡೋದು ಅಂತ ಯಾವನೇ ಹೇಳೋದು, ಅಲ್ಲಿ ಆ ಥರ ಆಗಬಾರ್ದು. ಸೊ ಎಲ್ಲರಿಗೂ ದುಡ್ಡು ಮಾಡಲಿ,
ನಮ್ಮ ಕರ್ನಾಟಕನ ಬೆಳಿಲೆ ನಾನು. ಈಗ ಫಾರ್ ಎಕ್ಸಾಂಪಲ್ ಈ ಕಡೆ ತೊಗೊಂಡ್ರೆ BTM ತೊಗೊಂಡ್ರೆ ಇದು ಕರ್ನಾಟಕ, ಆ ಕಡೆ ಕರ್ನಾಟಕನೇ ಅನ್ಸಲ್ಲ ಅದು. ಫಾರ್ ಎಕ್ಸಾಂಪಲ್ ಮಾರ್ತಳ್ಳಿ, ಹೆಬ್ಬಾಳು, ಸೊ ಅದನ್ನೆಲ್ಲ ಕರ್ನಾಟಕ ಕವರ್ ಮಾಡೋಣ ಅಂತ ಹೇಳೋಣ. ಅವರು ಕಲಿಬೇಕು. ಸೊ ಅವ್ರದ್ದು ಯೂನಿಟಿ ಇದೆಯಲ್ಲ, ನಮ್ಮದೊಂದು ಯೂನಿಟಿ ಆಗಲಿ ಅಂತ ನಾನು ಇಷ್ಟಪಡ್ತೀನಿ ಅಷ್ಟೇ. ಆದರೆ ಏನೇ ಅಂದರೆ ಹೆಲ್ಪ್ ಮಾಡಿ ಅಷ್ಟೇ. ಯಾವುದೋ ಒಂದು ಫ್ರೆಷರ್ ಇದ್ರೂ ಅವ್ರಿಗೆ ಮೆಂಟರ್ ಆಗಿ ಗೈಡ್ ಮಾಡಿ. ಎಲ್ಲರೂ ಮೆಂಟರೇ ನಾವು. ಸೊ ಗೈಡ್ ಮಾಡಿ, ಹೆಲ್ಪ್ ಮಾಡಿ. ಸೊ ಕುಮಾರ್ಗೆ ರೆಫರ್ ಮಾಡ್ಬೋದು ಈಗ. ಥ್ಯಾಂಕ್ ಯು ಎಕ್ಸ್ಪೀರಿಯನ್ಸ್. ನಮಸ್ತೆ ಎಲ್ಲರಿಗೆ. ಬಸವರಾಜ್ ಅಂತ. ತುಂಬ ಓಕೆ, ಇವನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಬಂದಿರೋದಿಲ್ಲಿ. ನಂದು ಜರ್ನಿ ತುಂಬ 20 ವರ್ಷ ಆಯ್ತು ಆಲ್ಮೋಸ್ಟ್. ಸೊ 2000 ನಾವು ಇಂಜಿನಿಯರಿಂಗ್ ಮುಗಿಸಿ 4 ಇಯರ್ಸ್ ಕೆಮಿಕಲ್ ಇಂಜಿನಿಯರಿಂಗು. ಸೊ 4 ಇಯರ್ಸ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿ ಇಲ್ಲಿ ಗುಜರಾತ್, ಕರ್ನಾಟಕ ಅಲ್ಲೆಲ್ಲ ಮಾಡಿ ಕೊನೆಗೆ ಎಲ್ಲ 2000ದಿಂದ ಸ್ಟಾರ್ಟ್ ಆಗಿದೆ. ಅವಾಗೆಲ್ಲ ಸ್ಯಾಲರಿ 2000 rupees. ಸೊ 3-4 ಇಯರ್ಸ್ ಅಲ್ಲೇ ಸ್ಟ್ರಗಲ್ ಮಾಡಿ ಕೊನೆಗೆ ಇಲ್ಲಿ ನಾನು ಜಿಗಣಿಯಲ್ಲಿ ಕೆಲಸ ಮಾಡುತ್ತಿರುವಾಗ 2003-4 ಹೇಳಿದ್ರು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರೋರು SAP ಕೋರ್ಸ್ ಮಾಡಿ ಅಂತ. ನಮ್ಮ ಫ್ರೆಂಡ್ ಒಬ್ಬರು ಅವ್ರ ಬ್ರದರ್ ಎಕ್ಸೆಂಚರಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರು ಹೇಳಿದ್ರು ಮಾಡಿ SAPಯಲ್ಲಿ ಮಾಡಿ MM ಮಾಡಿ ಏನಾದರೂ ಇದ್ದರೆ ಕೇಳಿ ಅಂತ. ಆವಾಗ ಯಾರು SAP ಅನ್ನೋರು ತುಂಬ ಕಡಿಮೆ, ಎಲ್ಲ ಕೋಡಿಂಗ್ ಎಲ್ಲ ಇರೋರು. ಸೊ ಎಲ್ಲೋ ಒಬ್ಬರು ಸಿಗಾರ ಅಪರೂಪಕ್ಕೆ. ಸೊ ಅವ್ರಿಗೆ ನಾವು ಫಸ್ಟ್ ಯಾರೋ ಆಂಧ್ರದವನು ಕೋಚಿಂಗ್ ತೊಗೊತೀನಿ ಅಂತ ದುಡ್ಡು ತಗೊಂಡಾಗ ಕಳಿಸ್ಲಿಲ್ಲ ಅವನು. ಆಮೇಲೆ ಫೀಸ್ ಎಲ್ಲ ತಗೊಂಡು ಟೇಬಲ್ ಗೀಬಲ್ ಕ್ರಿಯೇಟ್ ಮಾಡೋದು ಹೇಳಿಸ್ಕೊಟ್ಟ. ಆಮೇಲೆ ಅವನು ಹೇಳ್ಕೊಡ್ಲಿಲ್ಲ. ಆಮೇಲೆ ಕೊನೆಗೆ ನಾವೇ ಸ್ವಂತ ಅವ್ರ ಹತ್ರ ಹೋಗಿ ಅವ್ರ ಹತ್ರನ ಕಳಿಸ್ಕೊಂಡು ಸೊ 2005 L&Tಯಲ್ಲಿ ಸಿಕ್ತೀನಿ ನನಗೆ. L&T ಇನ್ಫೋಟೆಕ್ ಮುಂಬೈಯಲ್ಲಿ. ಸೊ 2 ಇಯರ್ಸ್ ಅಲ್ಲಿ ವರ್ಕ್ ಮಾಡಿದೆ ನವಿ ಮುಂಬೈಯಲ್ಲಿ. 2.5 ಇಯರ್ಸ್ ರಫ್ಲಿ ಸಪೋರ್ಟ್ ಪ್ರಾಜೆಕ್ಟ್ಸಲ್ಲೆಲ್ಲ ಶೆವ್ರಾನಲ್ಲಿ. ಆಮೇಲೆ ಬೇಸಿಕಲಿ ಅಲ್ಲೇ ಬೆಳಗ್ಗೆ 8ರಿಂದ ರಾತ್ರಿ 9 ಗಂಟೆವರೆಗೆ. L&Tನಲ್ಲಿ ನೀವು ವರ್ಕ್ ಮಾಡಿದರೆ ನಿಮಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಅಲ್ಲೇ ಊಟ, ನಾಷ್ಟ, ಟಿಫಿನ್ ಎಲ್ಲ ಸಿಗುತ್ತೆ. ಸೊ ದ್ಯಾಟ್ಸ್ ಅ ಗುಡ್ ಅಡ್ವಾಂಟೇಜ್. ಸೊ ಇಫ್ ಯು ವಾಂಟ್ ಟು ಲರ್ನ್ ಅಂದರೆ ನಿಮಗೆ ನಾವು ಇಲ್ಲಿಂದ ಬೆಂಗಳೂರಿಂದ ಹೋಗಿರ್ತೀವಿ. ಸೊ ಮನೆಗೆ ಬಂದ ರೂಮಿಗೆ ಬಂದು ಮಾಡೋಕ್ಕೆ ಕೆಲಸ ಇರಲ್ಲ. ಸೊ ಅಲ್ಲೇ ಕುಂತು ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಕಲಿತು. ಸೊ ನೀವು ಏನಾದರೂ ನಿಮ್ಮ ಟೀಮಿಗೆ ಆಗಲಿ ನಿಮ್ಮ ಸುಪೀರಿಯರ್ಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲ ತೋರಿಸ್ಬೋದು. ಕಲಿತು ಎಷ್ಟು ಬೇಗ ನೀವು ಎಷ್ಟು ಕಲಿತೀರ ಅನ್ನೋದು, ಎಷ್ಟು ಎಫರ್ಟ್ ಹಾಕಬೇಕು. ಸೊ ವೀಕೆಂಡ್ಸಲ್ಲೂ ಹೋಗೋದು, ಆಫೀಸಲ್ಲಿ ವರ್ಕ್ ಮಾಡೋದು, ಹೊಸದು ಏನಾದರೂ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಯಾರೋ ಬೇರೆ ಟಿಕೆಟ್ಸು ನಾವು ನೋಡಿ ಸಾಲ್ವ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋದು. ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸ್ ತೋರಿಸುತ್ತೆ. ಸೊ ಹಂಗೆ 2 ವರ್ಷ ಅಲ್ಲಿ 2.5 ವರ್ಷ ಮಾಡಿದ್ಮೇಲೆ ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದು ಕ್ಯಾಪ್ಜೆಮಿನಿಗೆ. ಸೊ ಅಲ್ಲಿ ಒಂದು 5 ವರ್ಷ ಇದ್ದೆ ನಾನು. ಫಿಲಿಪ್ಸ್ಗೆ ವರ್ಕ್ ಮಾಡಿದೆ 5 ಇಯರ್ಸ್. ಫಿಲಿಪ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ಗೂ ಮತ್ತು ಹೆಲ್ತ್ ಕೇರು, ಸಪ್ಲೈ ಚೇನು, ಬೇಸಿಕಲಿ MM, SD, ಲಾಜಿಸ್ಟಿಕ್ಸು. ಸೊ ಅಲ್ಲಿ ಒಂದು 4.5 ಇಯರ್ಸ್ ವರ್ಕ್ ಮಾಡಿದೆ. ಅಲ್ಲಿ ಬೇಸಿಕ್ ರೋಲ್ಔಟ್ಸ್ ಎಲ್ಲ ಮಾಡಿದ್ವಿ, ಸಪೋರ್ಟ್ಸು, ಚೇಂಜ್ ರಿಕ್ವೆಸ್ಟ್ಸು, ಎಲ್ಲ ಪ್ರಾಜೆಕ್ಟ್ಸು ಆ ಥರ ಮಾಡಿ ಲಾಸ್ಟ್ 13 ಇಯರ್ಸಿಂದ ಇನ್ಫೋಸಿಸಲ್ಲಿದ್ದೀನಿ. ಸೊ ಇನ್ಫೋಸಿಸಲ್ಲಿ ಬೇಸಿಕಲಿ ಇಂಪ್ಲಿಮೆಂಟೇಷನ್, ರೋಲ್ಔಟ್ ಮ್ಯಾನೇಜರ್, ಸೊಲ್ಯೂಷನ್ ಆರ್ಕಿಟೆಕ್ಟ್, ಸೊ ಎಲ್ಲ ರೋಲ್ಸು ಮಾಡಿದ್ದೀವಿ. ಸದ್ಯಕ್ಕೆ ಲಾಸ್ಟ್ 3-4 ಇಯರ್ಸಿಂದ S/4HANA ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಗ್ಲೋಬಲ್ ಆಪ್ಟಿಮೈಜೇಷನ್ನು ಮತ್ತು ರೀಸೆಂಟ್ ಒಂದು 50 ಕಂಟ್ರೀಸ್ ಇಂಪ್ಲಿಮೆಂಟ್ ಎಲ್ಲ ಮಾಡಿದ್ದೀವಿ. ಸೊ ಇದು ನನ್ನ ಜರ್ನಿ. ಸೊ ಅಷ್ಟೊಂದು ಡೀಟೇಲ್ ಸ್ಟ್ರಗಲ್ಸ್ ಇದೆ, ಬಟ್ ನಾಟ್ ಸೋ ಮಚ್ ಆ್ಯಸ್ ಯು ಸೆಡ್. ಬಟ್ ಐ ಥಿಂಕ್ ನಾವು ಇಟ್ಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ಏನು ಬೇಸಿಕಲಿ ನಾನು ಬಂದಿದ್ದೆ ಯಾಕೆಂದರೆ ಜಸ್ಟ್ ಟು ಮೀಟ್, ಅಂಡರ್ಸ್ಟ್ಯಾಂಡ್, ನನ್ನ ಕಡೆಯಿಂದ ಏನಾದರೂ ಯಾರಿಗಾದರೂ ಹೆಲ್ಪ್ ಆಗಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆಗಲಿ, ನಾಲೆಜ್ ಆಗಲಿ, ಎನಿಥಿಂಗ್, ಐ ಆಮ್ ಓಪನ್ ಫಾರ್ ಇಟ್. ಥ್ಯಾಂಕ್ಸ್. ಒಂದು ಸೆಗ್ಮೆಂಟ್ ಅಂದರೆ ಗ್ರೂಪ್ ಡಿಸ್ಕಷನ್ ಒಂದು ಪ್ಲಾನಿಂಗ್ ಇತ್ತು. ಐ ಹ್ಯಾವ್ ಚೂಸನ್ ಸಮ್ ಟಾಪಿಕ್ಸ್. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಆ ಟಾಪಿಕ್ನ ಒಂದು ಕ್ವಶನ್ ಕೇಳಬೇಕಂತ ಪ್ಲ್ಯಾನ್ ಇದೆ ಸರ್. ಏನು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಲ್ಲಿ AI ಕ್ಯಾನ್ ರಿಪ್ಲೇಸ್ SAP? ನಾಟ್ ಕನ್ಸಲ್ಟೆಂಟ್ಸ್. ಬೇಸಿಕಲಿ AI ಕ್ಯಾನ್ ರಿಪ್ಲೇಸ್ ಬೇಸಿಕಲಿ ಆಪರೇಷನ್ಸ್ in terms of business operations, but not as a consultant at this level. ಸೊ ಹೊಸದಾಗಿ ಬಂದಿದೆ ಅಲ್ಲ SAP, AI, Joule ಎಲ್ಲ ಬಂದಿದೆ. ಬಟ್ ಇಟ್ ಈಸ್ ಪೆನೆಟ್ರೇಟಿಂಗ್ and nobody is not investing any. It even if start right now ECC ಮುಗಿಸಿ S/4 is a biggest advantage for all consultants, so that you can spend another 10 years easily. So AI positioning is slow, but investing is very expensive. First of all, it's all SaaS based and you need to pay a lot of subscription fees. So adike I think maybe even start madidru, they will start with only with pilot, but by that time what you can do is you can acquire the skills. So you are ready, even if you Joule agli enadri, then basically, but for a consulting it is not a threat at the moment. ಅದು
ಪ್ರೀ ಡಿಫೈನ್ಡ್ ಸಿಸ್ಟಮ್ಸ್ ಕೊಡ್ತಾ ಇದ್ದಾರೆ ಅಂದರೆ ಹಾಂ, ಅದೆಲ್ಲ ಮೊದಲು ಬಂದು SAP ಪ್ರಾಡಕ್ಟ್ಸ್ ತುಂಬ ಲಾಂಚ್ ಮಾಡ್ತಾ ಇರ್ತಾರೆ ಅವಾಗ ಇಂಡಸ್ಟ್ರಿ ಸ್ಪೆಷಲಿಸ್ಟ್ ಆಗಲಿ, ಆಮೇಲೆ ಇನ್ನೊಂದು ಪ್ರೀ ಡಿಫಂಡ್ ಅಂತ ಹೇಳಿದ್ರು ಕ್ಯಾಟಲಿಸ್ಟ್ ಅಂತ ಬರುತ್ತೆ. ಬಟ್ ನನ್ ಆಫ್ ದೆಮ್ ಆರ್ ಸಕ್ಸಸ್. ಓನ್ಲಿ ECC ಈಸ್ ದ ಮೋಸ್ಟ್ ಸ್ಟೇಬಲ್. ಈವನ್ S4 ನಾವು ಲಾಸ್ಟ್ 4 ಇಯರ್ಸಿಂದ ಮಾಡ್ತಾ ಇದ್ದೀವಲ್ಲ, ಲಾಟ್ ಆಫ್ ಟೆಕ್ನಿಕಲ್ ಥಿಂಗ್ಸ್ ಹ್ಯಾವ್ ಕಮ್ ಇನ್, ಬಟ್ ಇಟ್ ಈಸ್ ನಾಟ್ ಸ್ಟೇಬಲ್. ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಈವನ್ SAP ಕೆನಾಟ್ ಸಾಲ್ವ್ ಮೆನಿ ಟೈಮ್ಸ್. ಸೊ ಅದು ಒಂದು ಪ್ರಾಬ್ಲಮ್. S4 ಇನ್ನೂ ಸ್ಟೇಬಲ್ ಆಗೋಕ್ಕೆ ಇನ್ನೊಂದು 4-5 ವರ್ಷ ಬೇಕು. ಸೊ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಆಲ್ಮೋಸ್ಟ್ ನಾವು SAP ಹಾಟ್ಲೈನ್ಗೆ ಕಾಂಟ್ಯಾಕ್ಟ್ ಇರ್ತೀವಿ. ನಮಗೊಂದು ಸಪ್ರೇಟ್ ಟೀಮೇ ಇದೆ SAPಯಿಂದ. ಸೊ ಆಲ್ಮೋಸ್ಟ್ ತುಂಬ ಪ್ರಾಜೆಕ್ಟ್ ಟಿಕೆಟ್ಸ್ ಎಲ್ಲ ರೈಸ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ SCCಯಲ್ಲಿ ಈಗ ವರ್ಕ್ ಆಗ್ತಾಯಿತ್ತು. ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ಸ್ ತುಂಬ ಇದೆ. ಸೊ ಡೇಟಾಬೇಸ್ ಅಷ್ಟೊಂದು ಇನ್ನೂ ಸೆಟಪ್ ಆಗಿಲ್ಲ. ಸೊ ಏನೋ ನೀವು ಯೋಚನೆ ಮಾಡಲಾರ್ದೆಲ್ಲ ಎರರ್ಸ್ ಎಲ್ಲ ಬಂದುಬಿಡುತ್ತೆ. ಸ್ಟ್ಯಾಂಡರ್ಡ್ ಆಗಿ ECCಯಲ್ಲಿ ವರ್ಕ್ ಆದರೆ S4 ಎಲ್ಲ ಆಗಲ್ಲ. ಸೊ ಅದು ಇನ್ನೂ ಸ್ಟೇಬಲ್ ಆಗಬೇಕು. ಸೊ S4 ನೋಡಿ, ಸೊ ಅದು ಜಾಸ್ತಿ ಏನೋ ಫಂಕ್ಷನಲ್ ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಇಲ್ಲ. ಟೆಕ್ನಿಕಲ್ ಹೊಸ್ದಾಗಿ ಟೆಕ್ನಾಲಜಿ ಅಂತ ತಂದಿದ್ದಾರೆ. APIs, OData ಸರ್ವಿಸ್, CDS. ಸೊ ದೋಸ್ ಆರ್ ದ ನ್ಯೂ ಏರಿಯಾಸ್ ವಿಚ್ ಸ್ವಲ್ಪ ಟೈಮ್ ಆಗುತ್ತೆ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಏನು ಇಂಟಿಗ್ರೇಷನ್ಸ್ ನಾರ್ಮಲ್ XML ಆಗಲಿ, RFC, IDOCS ಎಲ್ಲ ಹ್ಯಾಂಡಲ್ ಮಾಡ್ತಿದ್ವಿ. ಅಲ್ಲಿ ನಮಗೆ ಫಂಕ್ಷನಲ್ ಕವರೇಜ್ ಚೆನ್ನಾಗಿತ್ತು, ನಾವೇ ಸ್ವಂತ ಮಾಡ್ಬೋದಿತ್ತು. ಸೊ ನ್ಯೂ ಟೆಕ್ನಾಲಜಿ ವಿ ಸ್ಟಿಲ್ ಡಿಪೆಂಡೆಂಟ್ ಡೆವಲಪರ್ಸ್. ಈ OData ಆಗಲಿ, CDS ಆಗಲಿ, ಸೊ ವೆರಿ ಲಿಮಿಟೆಡ್ ಇನ್ ಟರ್ಮ್ಸ್ ಆಫ್ ಏನು ಕಂಟ್ರೋಲ್ ಮಾಡೋಕ್ಕೆ. ಸೊ ನೀವು ಯು ಹ್ಯಾವ್ ಟು ಡಿಪೆಂಡ್ ಆನ್ ಅಬ್ಯಾಪರ್. ಬೇಸಿಕಲಿ ನಿಮ್ದು ಏನಂದರೆ ಟು ಸಕ್ಸೀಡ್ ವೆಲ್ ಯು ನೀಡ್ ಟು ಮೇಂಟೈನ್ ಗುಡ್ ರಿಲೇಷನ್, ಬಿ ಹಂಬಲ್, ಬಿ ಲರ್ನರ್. ಸೊ ಅಷ್ಟೇ. ಆ್ಯಂಡ್ ಯಾರ್ಯಾರಿಗೆ ಏನೇನು ಹೆಲ್ಪ್ ಮಾಡ್ಬೋದು ನಿಮ್ಮ ಕಡೆಯಿಂದ, ನಾಲೆಜ್ ಅವ್ರು ಹೇಳಿದ್ದಾರೆ, ಶೇರಿಂಗ್ ಆ್ಯಂಡ್ ಕೇರಿಂಗ್. ಸೊ ಐ ಥಿಂಕ್ ದಟ್ ಈಸ್ ದ ಸ್ಕಿಲ್ ಎವ್ರಿಬಡಿ ಶುಡ್. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಅಂತ, ಗುಲ್ಬರ್ಗದಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಹೊಸದಾಗಿ ಗ್ರೂಪಿಗೆ ಜಾಯ್ನ್ ಆಗಿರೋದು. ನಾನು ಇಂಜಿನಿಯರಿಂಗ್ ಪಾಸ್ಔಟ್ ಸಿವಿಲ್ ಮಾಡಿದ್ದು. ಬೇಸಿಕಲಿ ಇಂಜಿನಿಯರಿಂಗ್ ಇಲ್ಲೇ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಲ್ಲೇ ಮುಗಿಸಿದ್ದೀನಿ. ಒಂದು ಹಾಸ್ಟೆಲ್ ಗುಬ್ಬಿ ತೋಟದಪ್ಪ ಹಾಸ್ಟೆಲಲ್ಲಿ ಉಳ್ಕೊಂಡಿದ್ದೆ 4 ವರ್ಷ. ಸೊ ಅದಾದಮೇಲೆ ನನಗೆ 2020ರಲ್ಲಿ ಲಾಕ್ಡೌನ್ ಪಾಸ್ಔಟು. 2 ವರ್ಷ ಅಲ್ಲೇ ಊರಲ್ಲೇ ಸಿವಿಲಲ್ಲೇ ಕೆಲಸ ಮಾಡ್ತಿದ್ದೆ ಕಾಂಟ್ರಾಕ್ಟರ್ ಹತ್ರನೇ. ಸೊ ಆವಾಗ ಹೆಂಗೆ ಅನಿಸ್ತಿದ್ದು ನಂಗಂದರೆ ಈ ಥರ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಾಯಿತ್ತು. ಇದನ್ನೇ ಕಂಟಿನ್ಯೂ ಮಾಡಿದ್ರು ಕರಿಯರ್ ಇಲ್ಲ. ಸೊ ಏನು ಮಾಡ್ಬೇಕು ಅಂದಾಗ ನಮ್ಮ ಫ್ರೆಂಡ್ ಒಬ್ಬರು ಟಾಟಾ ಪವರಲ್ಲಿ ಪ್ರೊಕ್ಯೂರ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅಲ್ಲಿ ಏನಂದ್ರು ಅವರು ಡೈರೆಕ್ಟ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಇದೆ, ಸೊ ಒಂದು ಬರ್ತೀಯಾ ಹಂಗೆ ಅಂತಂದ್ರೆ ಸಿವಿಲ್ ಪ್ರೊಕ್ಯೂರ್ಮೆಂಟ್ ಅದು ಆ್ಯಕ್ಚುಲಿ. ಸೊ ಅಲ್ಲಿ ಜಾಯ್ನ್ ಆದೆ. ಅಲ್ಲಿಂದ ನನಗೆ SAP ಬಗ್ಗೆ ಗೊತ್ತಾಗಿದ್ದು. ಸೊ ಎಂಡ್ ಯೂಸರಾಗಿ ಅಲ್ಲೇ ಅವರೇ ಸ್ವಲ್ಪ ಹೇಳಿಕೊಟ್ರು. ಪರ್ಚೇಸ್ ಆರ್ಡರ್ ಕ್ರಿಯೇಷನ್ ಆಗಲಿ, ಔಟ್ಲೈನ್ ಅಗ್ರಿಮೆಂಟಲ್ಲಿ ಅದ್ರ ಮೇಲೆ ನಾನು 2 ವರ್ಷ 1 ವರ್ಷ ಕೆಲಸ ಮಾಡಿದೆ. ಸೊ ಅಲ್ಲಿಂದ ನಾನು ಆಕ್ಸೆಂಚರಿಗೆ ಶಿಫ್ಟ್ ಆದೆ. ಸೊ ಅದು ನಮಗೆ ಆಕ್ಸೆಂಚರಲ್ಲಿ ಪ್ರೊಕ್ಯೂರ್ ಟು ಪೇ ಅಂಥೇಳಿ ರೋಲ್ ಸಿಕ್ತು. ಸೊ ಹೋದೆ. ಇವಾಗ ನಾನು ಆಕ್ಸೆಂಚರಲ್ಲಿ 1.5 ಇಯರಿಂದ MDM ಮೇಲೆ ಮಾಸ್ಟರ್ ಡಾಟಾ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಬಂದುಬಿಟ್ಟು ಮೆಟೀರಿಯಲ್ ಮಾಸ್ಟರ್, ಕಸ್ಟಮರ್ ಮಾಸ್ಟರ್. ಸೊ ನನಗೆ ಇವಾಗ ಸ್ಟಾರ್ಟಿಂಗ್ ನಂಗೆ ಕನ್ಸಲ್ಟೆಂಟ್ ಆಗಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ರೇಡಿಯಂಟ್ಸ್ ಅಂತ ನಂಗೆ ಗೊತ್ತಿರಲಿಲ್ಲ. ಒಂದು 15 ಡೇಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಕೋರ್ಸ್ನ. ಸೊ ಇಷ್ಟು ನಾನು ಇವಾಗ ಕನ್ಸಲ್ಟೆಂಟ್ ಆಗಿ ಹೋಗಬೇಕು ಅಂತ ಆಸೆ. ಎಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಗುಡ್ ಆಫ್ಟರ್ನೂನ್. ಆ್ಯಂಡ್ ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ಸಮ್ ಆಫ್ ಮೈ ಥಾಟ್ಸ್. ಒಂದೇನಂತಂದ್ರೆ ಇಲ್ಲಿರೋರೆಲ್ಲ ಉತ್ತರ ಕರ್ನಾಟಕದವ್ರು. ಆ್ಯಂಡ್ ದೇರ್ ಆರ್ ಸಮ್ ಕ್ವಾಲಿಟೀಸ್ ವಿಚ್ ಐ ವಿಲ್ ಸೇ. ಒಂದೇನಂತಂದ್ರೆ ವಿ ಡೋಂಟ್ ನೀಡ್ ಅ ರೀಸನ್ ಟು ಮಿಂಗಲ್. ಅಂದರೆ ಯಾರ್ದ್ರ ಜೊತೆ ಆಗಲಿ ಇವನ್ ಸರ್ ಅಂದಂಗೆ 1 ಮಿನಿಟ್ ಸಿಕ್ಕರೆ ವಿ ಆರ್ ಇನ್ ಎನಿವೇಸ್ ಇನ್ ಅ ಗುಡ್ ಯು ಕ್ಯಾನ್ ಸೇ ಕಮ್ಯುನಿಕೇಷನ್. ಒಂದು ಇನ್ನೊಂದೇನಂತಂದ್ರೆ ಐ ಹ್ಯಾವ್ ಒನ್ ಕೋಟ್. ಇಟ್ ಜನರಲಿ ಅಪ್ಲೈಸ್ ಟು ಬಿಸ್ನೆಸ್, ಬಟ್ ಯುವರ್ ನೆಟ್ ವರ್ತ್ ಈಸ್ ಯುವರ್ ನೆಟ್ವರ್ಕ್. ಸೊ ದ ವೇ ಐ ಸಿ ಹಿಯರ್ ರಿಯಲಿ ಗ್ರೇಟ್ ಪೊಟೆನ್ಷಿಯಲ್ ಡ್ಯೂ ಟು 3 reasons. The way I was seeing is, one was that ಎಲ್ಲರೂ ನಾವು ಉತ್ತರ ಕರ್ನಾಟಕದವ್ರು, ಆ್ಯಂಡ್ ಉತ್ತರ ಕರ್ನಾಟಕ ವಿತ್ ಉತ್ತರ ಕರ್ನಾಟಕ ಈಸ್ ಅ ವೆರಿ ಗುಡ್ ಕಾಂಬಿನೇಷನ್. ಇಟ್ ಡಸಂಟ್ ರಿಕ್ವೈರ್ ಎನಿ ಯು ಕ್ಯಾನ್ ಸೇ ಎನಿ ಕೈಂಡ್ ಆಫ್ ಪುಷ್ ಫಾರ್ ದ್ಯಾಟ್. Second reason is SAP. We have one more reason on top of Uttar Karnataka, is that all of us are SAP professionals. That is the second reason what I see. Third one, I'll just come to that in a moment. Before that, quick introduction. ನನ್ನ ಹೆಸರು ವಲ್ಲಭ್ ಕುಲಕರ್ಣಿ. And ನನ್ನ quick introduction of my background. I have done mechanical engineering, and this is our third reason. Now I was just doing one activity there. I was just trying to count how many of us are mechanical, but I lost the count. So just a quick raise of hands. Yes, jana mechanical. So this is the third reason what we have. So generally the way I see, all of our journey started with that decision. So chalo, okay, mechanical ಮಾಡೋಣ ಅಂತ. So that's the, I can say, in this whole journey, that's our first decision which we took, something which we carry with pride. So coming to my second education, that is MBA.
I have done my MBA also in supply chain management and finance, dual specialization. And the total experience currently is 4 years. I have started with SAP IBP, Integrated Business Planning, where just a quick introduction of what's IBP. There are number of modules in that. It's mainly of a digital SCM, supply chain management tool. APO is the previous version of IBP, whereas now it's you can say the next gen tool what we have. One is demand planning, supply, inventory, and order based planning. So I have worked on all of these modules, but particularly if I have to give a in-depth kind of SME level is I am more proficient in demand and supply, only the SNOP part. So really happy, such a network. All of us, the way I see, nim network separate there, but there is one network which is very core, which you can always get to. I see that potential over here, and congratulations everyone for being part of this. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿರಾಜ್ ಅಂತೇಳಿ. ಸೊ ನಾನು ರಾಯಚೂರಿಂದ ಬಂದಿರೋದು, ಆ್ಯಂಡ್ ನಂದು ಕರಿಯರ್ ಸ್ಟಾರ್ಟ್ ಆಗಿರೋದು ಓದಿರೋದೆಲ್ಲ ನಾನು ರಾಯಚೂರಲ್ಲೇ ಸ್ಟಾರ್ಟ್. ಆಮೇಲೆ ರಾಯಚೂರಿಂದ ನಾನು ತಿರ್ಗಾ ಬೆಂಗಳೂರಿಗೆ ಬಂದಮೇಲೆ ಲಿಸ್ಟ್ ನಾರ್ಮಲ್ IT ಸಪೋರ್ಟ್ ಕೆಲಸ ಮಾಡ್ತಾರಲ್ಲ, ಲೈಕ್ ಡೆಸ್ಕ್ಟಾಪಿಗೆ ಮತ್ತು ಆಮೇಲೆ ಪ್ರಿಂಟರ್ಸಿಗೆ ಆ ಥರ ಎಲ್ಲ ಸ್ಟಾರ್ಟ್ ಮಾಡಿದೆ. ದೆನ್ ಆಫ್ಟರ್ವರ್ಡ್ಸ್ ಇಂಟ್ರೆಸ್ಟ್ ಕೊಡೋಕ್ಕೆ ಶುರು ಮಾಡಿದೆ ಇಲ್ಲಿ ಬಂದಮೇಲೆ. ಲೈಕ್ ನಾನೇನು ಡಿಸೈನ್ ಕೋರ್ಸು ಅದು ಆ ಥರ ಯಾವುದೂ ಕಲೀಲಿಲ್ಲ, ಜಸ್ಟ್ ಇಂಟ್ರೆಸ್ಟ್ ಕೊಡೋಕ್ಕೆ ಶುರು ಮಾಡಿದೆ. ಆಮೇಲೆ ಹಿಟಾಚಿ ಕಂಪ್ನಿಯಲ್ಲಿ ಆ್ಯಸ್ ಎ ಇಂಟರ್ನ್ಶಿಪ್ ಅಂತೇಳಿ 3 ಮಂತ್ಸಿಗೆ ನನಗೆ ಹೈರ್ ಮಾಡಿದ್ರು. ಸೊ ಮೋರ್ ಓವರ್ ಲಕ್ಕಿ ಅಂದರೆ ನನಗೆ ಮ್ಯಾನೇಜರ್ ಚೆನ್ನಾಗಿ ಸಿಕ್ಕರು. ಈಸ್ ಫ್ರಮ್ ಸೋಲಾಪುರ ಆ್ಯಂಡ್ ಈಸ್ ಆಲ್ಮೋಸ್ಟ್ ಉತ್ತರ ಕರ್ನಾಟಕದವರು. ನಾನು ಆಲ್ಮೋಸ್ಟ್ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ಅಷ್ಟು ಅಬೌಟ್ ಲೈಕ್ ಟು ಗೋ ಡೆಲ್ಲಿ, ಅಲ್ಲಿಗೆ ನನಗೆ ಪರ್ಮನೆಂಟ್ ಪ್ರಾಜೆಕ್ಟ್ ಸಿಕ್ಕಿತ್ತು. ಆದರೆ ಅಲ್ಲೆಲ್ಲ ಹೋಗ್ಬೇಡ, ಜಸ್ಟ್ ಇಲ್ಲೇ ಇದ್ಬಿಡು ನೀನು, ಸೊ ಇಲ್ಲೇ ಕಂಟಿನ್ಯೂ ಮಾಡು ಅಂತಂದು. ಸೊ ಟೂ ಇಯರ್ಸಲ್ಲಿ ಹಿಟಾಚಿ ಕಾರ್ಪೊರೇಟ್ ಲೈಫಲ್ಲಿ ಕಂಪ್ಲೀಟ್ ಡೈರೆಕ್ಟ್ ಪ್ರೊಕ್ಯೂರ್ಮೆಂಟು ಮತ್ತು ಇಂಡೈರೆಕ್ಟ್ ಪ್ರೊಕ್ಯೂರ್ಮೆಂಟು ಕಂಪ್ಲೀಟ್ ಅದನ್ನೇ ಕಲ್ತ್ಕೊಂಡು ಬಂದೆ. ಆಮೇಲೆ ಜರ್ನಿ ಮಾಡ್ತಾ ಹಂಗೆ ಅನಿಸಿತು, ಲೈಕ್ ಇದು ನಂಗೆ ಪರ್ಮನೆಂಟ್ ಅನಿಸ್ತಾ ಇಲ್ಲ ಅಂತೇಳಿ. ಆಮೇಲೆ PGಯಲ್ಲಿದ್ದಾಗೆ ನನಗೊಬ್ಬನು ಸೀನಿಯರ್ ಲೈಕ್ ಈಸ್ ಅನ್ ಅಬ್ಯಾಪರ್ ಆ್ಯಕ್ಚುಲಿ. ಅವ್ನು ಹೇಳ್ತಾ ಇದ್ದ ನನಗೆ, ನೀವು ಬಿಸ್ನೆಸ್ ಪ್ರೊಸೆಸ್ ಎಲ್ಲ ಹೇಳ್ತಾ ಇರ್ತಿದ್ದೆ. ಅವ್ನು ಯಾವಾಗಲೂ ಬಂದಾಗ ರಾತ್ರಿ ಡಿಸ್ಕಷನ್ ಮಾಡ್ತಾಯಿದ್ವಿ. ನೀನು ಮೋರ್ ಓವರ್ ನಿನಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಇದೆ, ಲೈಕ್ ನಿನ್ಗೆ ಸಿಸ್ಟಮ್ ಎಕ್ಸ್ಪೀರಿಯನ್ಸ್ ಇಲ್ಲ, ಸಿಸ್ಟಮ್ ಅಂತ ಕಲೀನಿ ನೀನು ಅಂತಂದ. ಹಂಗೆ ಮಾಡ್ತಾ ಇಲ್ಲಿ ಬಂದು ಕಲಿತೆ ಹೆಂಗಿದ್ರು. ಬಟ್ ಅದು ಕಂಟಿನ್ಯೂ ಮಾಡಲಿಲ್ಲ ನಾನು, ಏನಕ್ಕಂದರೆ ನಾನು ಕಂಟಿನ್ಯೂಸ್ ಬ್ಯುಸಿ ಇರ್ತಿದ್ದೆ. ಕಂಪ್ಲೀಟು ಟ್ರಾವೆಲಿಂಗೇ ಜಾಸ್ತಿ ಇರ್ತೈತೆ ನನಗೆ ಹಳೆ ಕಂಪ್ನಿಯಲ್ಲಿ. ದೆನ್ ಆಫ್ಟರ್ವರ್ಡ್ಸ್ ಕೋವಿಡ್ ಬಂದಮೇಲೆ ಎಕ್ಸೆಂಚರಿಗೆ ಜಾಯ್ನ್ ಆದೆ. ಎಕ್ಸೆಂಚರಲ್ಲಿ ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡೋದಕ್ಕಿಂತ ಏನೊಂದು ಬೇರೆದು ಕಲಿಯೋಣ ಅಂತೇಳಿ ಕಲಿತಾ ಹೋದೆ. SAPಗೆ ಕಲ್ತ ಮೇಲೆ ನೆಕ್ಸ್ಟ್ TCSಗೆ ಜಾಯ್ನ್ ಆದೆ. TCSಲ್ಲಿ ಇವಾಗ ಆ್ಯಸ್ ಎ MM ಕನ್ಸಲ್ಟೆಂಟು ಇವಾಗಿದ್ದೀನಿ. ಲೈಕ್ 3 ಇಯರ್ಸ್ ಆಯಿತು ಇವಾಗ ಕಂಪ್ಲೀಟ್ಲಿ. ಸೊ ಕಂಟಿನ್ಯೂಸ್ ಆಗಿ ಜರ್ನಿ ಆಗಿದೆ, ಒಂದೊಂದು ಮಾಡ್ಯೂಲ್ ಹಂಗೆ ಕಲಿತಾ ಇದ್ದೀನಿ. ಸೊ ನಾನೇನು ಫೀಲ್ ಆಗ್ತೀನಿ ಅಂದರೆ SAPಯಲ್ಲಿ ಬೌಂಡ್ರೀಸೇ ಇಲ್ಲ ಕಲೀಲಿಕ್ಕೆ. ಸೊ ಇಟ್ಸ್ ಆನ್ ಓಷನ್, ಲೈಕ್ ಕಲಿತಾ ಹೋಗ್ಬೋದು. ಬೇರೆ ಮಾಡ್ಯೂಲ್ಸ್ಲಿಗೂ ನೀವು ಇಂಟ್ರಡ್ಯೂಸ್ ಆಗ್ತಾ ಹೋಗ್ತೀರಾ. ಕಲಿದ್ರೂ ನಮಗೆ ಇಂಪ್ರೂವೈಸ್ ಆಗುತ್ತೆ, ನಾವು ಮುಂದಕ್ಕೆ ಹೋಗೋದು ಅಂತ ಒಂದು ಭಾವನೆ ಬರುತ್ತೆ ಅಷ್ಟೇ. ಈ ಮೆಕ್ಯಾನಿಕಲ್ ಬೇಸಿಕಲ್ ಲೈನ್ ಒಳಗೆ ಸ್ಯಾಲ್ರಿ ಭಾಳ ಕಡಿಮೆ. ಸೊ ಹಿಂಗಾಗಿ ಆ ಮೂಮೆಂಟ್ನಾಗ ನಾವು ಶಿಫ್ಟ್ ಆಗೋದು ಇರತ್ತೆ. ಸೊ ಇನ್ಸ್ಟೆಡ್ ಆಫ್ ನಾವು ಯಾವಾಗ ಮೆಕ್ಯಾನಿಕಲ್ ಮಾಡೀವಿ, ವೈ ಶುಡ್ ವಿ ಗೋ ಫಾರ್ ದಿ ಕೋಡಿಂಗ್ ಆ್ಯಂಡ್ ಆಲ್. ಯಾವಾಗ ನಮಗೆ ಫಂಕ್ಷನಲ್ ಕನ್ಸಲ್ಟೆಂಟ್ ಕೈಂಡ್ ಆಫ್ ಆಪ್ಷನ್ಸ್ ಇದ್ದಾಗ ನಾವು ಅದನ್ನು ಪ್ರಿಫರ್ ಮಾಡ್ಬೋದು ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ದಿ ಕೋಡಿಂಗ್ ಆ್ಯಂಡ್ ಆಲ್. ಆ್ಯಂಡ್ ಆಲ್ಸೋ ಈಗ AI ಅಂತೆಲ್ಲ ಹೇಳಿದರು ಸರ್, ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದರು. ಕನ್ಸಲ್ಟೆಂಟ್ ಎದಕ್ಕೆ ರಿಪ್ಲೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಇಟ್ ಇಸ್ ಕಂಪ್ಲೀಟ್ಲಿ ಕಸ್ಟಮೈಸೇಷನ್. ಈಗ ನಮ್ಗೆ ಸ್ಟ್ಯಾಂಡರ್ಡ್ SAP ಐತಂದ್ರೆ ಎಷ್ಟು ಆರ್ಗನೈಸೇಷನ್ ನಾವು ಸ್ಟ್ಯಾಂಡರ್ಡ್ ಯೂಸ್ ಮಾಡತ್ತೀವಿ, ಬಟ್ ಸ್ಟಿಲ್ ಕನ್ಸಲ್ಟೆಂಟ್ ಅದೀವಿ ನಾವು. ಯಾಕೆ ಅಲ್ಲಿ ಡಿಫ್ರೆಂಟ್ ಮಾಡ್ಯೂಲ್ಸ್ ವಿ ಹ್ಯಾವ್ ಟು ಕಂಬೈಂಡ್ ಇಟ್ ಬೇಸ್ಡ್ ಆನ್ ದಿ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಆಲ್. ಸೊ ನನಗೆ ಅನಿಸಿದ ಮಟ್ಟಿಗೆ AI ಕೆನಾಟ್ ರಿಪ್ಲೇಸ್ ಕನ್ಸಲ್ಟೆಂಟ್ಸ್ ಸರ್, ಆ್ಯಸ್ ಪರ್ ಇವನ್ ಐ ಅಗ್ರಿ ವಿತ್ ಯು. ಸೊ ಅದಾದಮೇಲೆ SAP ಈಸ್ ಕೈಂಡ್ ಆಫ್ ಅ ಬ್ರಿಡ್ಜ್. We have different models. We have finance, we have quality management, we have production planning, we have transportation, logistics, everything. It's kind of a bridge. ನಮಗೇನಾಗತ್ತೆ ಈ ಬ್ರಿಡ್ಜ್ ದ ಲೈಕ್ ನಾಲೆಜ್, ಇಟ್ ಈಸ್ ಗಿವಿಂಗ್ ಅಸ್ ಅ ನಾಲೆಜ್ ಫ್ರಮ್ ಒನ್ ಮಾಡೆಲ್ ಟು ಅನದರ್ ಮಾಡೆಲ್. ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅ ಬ್ರಿಡ್ಜ್. ಸೊ ಅದೇನಾಗತ್ತಂದ್ರೆ ನಾಟ್ ಓನ್ಲಿ ಇನ್ ದ ಎಕ್ಸಿಸ್ಟಿಂಗ್ ಮಾಡೆಲ್ ವಿ ಆರ್ ನಾಟ್ ಗೆಟಿಂಗ್ ಓನ್ಲಿ ದೇರ್ ನಾಲೆಜ್, ಲೈಕ್ ವಿ ಆರ್ ನಾಟ್ ಗೆಟಿಂಗ್ ನಾಲೆಜ್ ಓವರ್ ದೇರ್, ವಿ ಆರ್ ಗೆಟಿಂಗ್ ಸಮ್ ಅದರ್ ಮಾಡೆಲ್ಸ್ ಆಸ್ ವೆಲ್. ಸೊ ಹಿಂಗಾಗಿ SAP ಬ್ರಿಡ್ಜ್ ಕಿತ್ತೆ ಆ್ಯಕ್ಟ್ ಆಗತ್ತೆ. ಆ್ಯಂಡ್ ಆಲ್ಸೋ ಈಗ ನಾವು ಎದಕ್ಕೆ ಕೂಡೀವಿ ಅಂದರೆ ನಾವು ಆ್ಯಸ್ ಅ ಬ್ರಿಡ್ಜ್ ಆಗನೇ ಆ್ಯಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಎಷ್ಟೋ ನಮಗಂತೂ ಯಾರೂ ಹೇಳ್ಕೊಡೋರು ಇರಲಿಲ್ಲ. ಸೊ ನೀ ಈ ಬ್ರ್ಯಾಂಚ್ ಮಾಡೋ ಅಥವಾ ನೀ ಈ ಕೋರ್ಸಿಗೆ ಹೋಗಪ್ಪ, ನಿನಗೆ ಹೆಚ್ಚು ಕರಿಯರ್ ಡೆವಲಪ್ಮೆಂಟಿಗೆ ಎಲ್ಲ ಅಥವಾ ಕರಿಯರ್ ಗುರುತಿಗೆ ನಿನಗೆ ಹೆಚ್ಚು ಯೂಸ್ಫುಲ್ ಆಕತಿ ಅಂತೇಳಿ. ಸೊ ನಮ್ಗೆ ಅದೇನೂ ಗೊತ್ತಿರಲಿಲ್ಲ, ಯಾವುದೋ ಒಂದು ಎಲ್ಲರೂ ಹೇಳಿದೊಂದು ಮಾಡಿದ್ವಿ ಮಟ್ಟಿದ್ವಿ. ಅಟ್ ದ ಎಂಡ್ ಈಗ ಇಲ್ಲಿ SAP ಆ್ಯಸ್ ಎ SAP ಕನ್ಸಲ್ಟೆಂಟ್ ಆಗಿ ನಿಂತೀವಿ. ಸೊ ನಾವು ಈಗ ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡೋಕೆ ಒಂದು ಚಾನ್ಸ್ ಐತೆ ನಮಗೆ. ಫಾರ್ ಎಕ್ಸಾಂಪಲ್ ಫಾರ್ ನ್ಯೂ ಜಾಯ್ನರ್ಸ್ ಅಥವಾ ನ್ಯೂ ಔಟ್ಕಮರ್ಸಿಗೆ ಅಟ್ಲೀಸ್ಟ್ ನಾವು ಸಜೆಸ್ಟ್ ಮಾಡ್ಬೋದು. ಸೊ ನೀ ಈ ಲೈನಿಗೆ ಹೋಗಪ್ಪ, ನಿನಗೆ ಇದು ಆಪರ್ಚುನಿಟೀಸ್ ಐತಿ, ನೀ ಈ ಲೈನಿಗೆ ಹೋಗಪ್ಪ, ಇದು ಆಪರ್ಚುನಿಟೀಸ್ ಐತಿ ಅಂತೇಳಿ. ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ ನಾವು SAP ಆ್ಯಸ್ ಎ ಹೆಂಗೆ ಬ್ರಿಡ್ಜ್ ಆ್ಯಕ್ಟ್ ಮಾಡತೈತಿ. ಸೊ ನಮ್ಮ ಕಮ್ಯುನಿಟಿ ಆ್ಯಸ್ ಅ ಉತ್ತರ ಕರ್ನಾಟಕ ಪೀಪಲ್
ನಮಗೆಲ್ಲರಿಗೂ ಗೊತ್ತತ್ತು ವಿ ಆರ್ ಹಾರ್ಡ್ ವರ್ಕಿಂಗ್ ಪೀಪಲ್. ಬಟ್ ಏನು ನಮ್ಮ ಕಡೆ ಕಮ್ಯುನಿಕೇಷನ್ ಇಲ್ಲ, ನಮ್ಮ ಕಡೆ ಆ ಬಾಂಡಿಂಗ್ ಇಲ್ಲ. ಬಾಂಡಿಂಗ್ ಐತಿ ಬಟ್ ಅದ್ರ ಆ ಲಿಂಕ್ ಇಲ್ಲ, ನೆಟ್ವರ್ಕಿಂಗ್ ಇಲ್ಲ. ಸೊ ನಾವು ಅದನ್ನು ಬಿಲ್ಡ್ ಮಾಡ್ಬೇಕು ಆ್ಯಸ್ ಅ ಬ್ರಿಡ್ಜ್ ಗತೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಹೊಸದಾಗಿ ಬಂದವ್ರಿಗೆ ಗುರಿ ತೋರಿಸ್ಬೋದು ನಾವು, ಇದು ನಿನ್ನ ಗುರಿ ಪಾತ್ನ ನಾವು ತೋರಿಸ್ಬೋದು. ಬಟ್ ಆ ಗುರಿ ತಲ್ಸೋಕೆ ಒಬ್ಬ ಗುರುನೂ ಬೇಕು. ಸೊ ಗುರು ಅಂತವ್ರು ಇಲ್ಲಿ ಅದಾರ ಈಗ ಎಕ್ಸ್ಪರ್ಟ್ಸ್. ಸೊ ನಾವೇನು ಮಾಡ್ಬೋದು, ಗುರಿನೂ ತೋರಿಸ್ಬೋದು, ಗುರುಗಳು ಇರ್ತಾರೋ. ಸೊ ದೇ ಕ್ಯಾನ್ ಲೀಡ್ ಅ ಬೆಟರ್ ಲೈಫ್. ನಾವು ಸ್ಟ್ರಗಲ್ ಮಾಡ್ದಂಗೆ ಏನೋ ಸ್ಟ್ರಗಲ್ ಮಾಡೋ ನೆಸೆಸಿಟಿ ಇರೋಂಗಿಲ್ಲ ಇನ್ ದಿಸ್ ಬಿಕಾಸ್ ಇನ್ ದಿಸ್ ಕಾಂಪಿಟೇಟಿವ್ ವರ್ಲ್ಡ್ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಮುತ್ತು ಸೇರಿದ್ರೆ ಒಂದು ಮುತ್ತಿನ ಹಾರ ಆಗ್ತದೆ ಅಂತ ಹೇಳಿ ಹಂಗೆ ಇವತ್ತೆಲ್ಲರೂ ಪ್ರತಿಯೊಬ್ಬರು ಒಂದೊಂದು ಕನ್ಸಲ್ಟೆಂಟ್ ಸೇರಿ ಇದೊಂದು ಪ್ರೋಗ್ರಾಮ್ ತುಂಬ ಚೆನ್ನಾಗಾಯ್ತು. ಇದನ್ನ ನೋಡಿದ್ರೆ ನಂಗೆ ಒಂದು ಹಳೆ ಇದು ನೆನಪಾಗತ್ತೈತಿ. ಏನು ಇದು ದೊಡ್ಡವ್ರು ಹೇಳಿದ ಮಾತು ನೆನಪಾಗತ್ತೈತಿ. ಏನಂದ್ರೆ ಹೊಸ ಚಿಗುರು ಹಳೆ ಬೇರು ಇದ್ರೆ ಮರ ಸೊಬಗು ಅಂತ ಹೇಳ್ತಾರಂತ. ಅಂದ್ರೆ ಇವಾಗ ಎಲ್ಲರೂ ಬೇರೆ ಬೇರೆ ಮಾಡಲಿಂದ ಎಲ್ಲರೂ ಇಲ್ಲಿದ್ದೀರಿ. ಆದರೆ ಹಳೆ ಬೇರು ಅಂತಂದ್ರೆ ಯಾವುದದು? ಅದೇ SAP. ಸೊ ಇದೆಲ್ಲ ಇದ್ದಿದ್ದಕ್ಕೆ ಇವತ್ತೊಂದು ದಿನ ಎಲ್ಲರಿಗೂ ಅವ್ರವ್ರ ಲೈಫ್ ಸುಂದರ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಕ್ರಿಯೇಟಿವಿಟಿ ಲೀಡ್ಸ್ ಟು ಥಿಂಕಿಂಗ್ ಲೀಡ್ಸ್ ಟು ನಾಲೆಜ್ ಮೇಕ್ಸ್ ಯು ವೆರಿ ಪವರ್ಫುಲ್ ಅಂತ ಹೇಳ್ತಾರೆ. ಹಾಗೆ ಇವತ್ತು ನೀವೆಲ್ಲರೂ ನೋಡಿರ್ತೀರಿ ಕೌನ್ ಬನೇಗ ಕರೋಡ್ಪತಿ, ಇದು ಕೋಟ್ಯಾಧಿಪತಿ ಎಲ್ಲ ಆಡ್ತಾರಲ್ಲ, ಅದೇ ರೀತಿ ಇವತ್ತು ನಾವೆಲ್ಲ SAPದವರು ಎಲ್ಲರೂ ಒಂದು ಸಣ್ಣದು SAP ಇದು ಕೌನ್ ಬನೇಗ ಕರೋಡ್ಪತಿ ಅಂತ ಒಂದು ಆಟ ಆಡೋಣ. ಇಲ್ಲಿ ಕ್ವಿಜ್ ಇದೆ, SAP ಮೇಲೇ ಒಂದು ಕ್ವಿಜ್ ಇದೆ. ಲೆಟ್ಸ್ ಸ್ಟಾರ್ಟ್. ಸೊ ಗೆಸ್ ದ ವಿಲ್ ಶೋ ಇಮೇಜ್. ಯು ಕ್ಯಾನ್ ಗೆಸ್ ಓಕೆ ದಟ್ ಇಮೇಜ್ ಬಿಲಾಂಗ್ಸ್ ಟು ವಿಚ್ ಮಾಡ್ಯೂಲ್ ಅಂತ. ಓಕೆನಾ? ಕ್ವಿಕ್ ಆಗಿ ಮುಗಿಸೋಣ, ಫಾಸ್ಟ್. ಹಾಂ, EWM ಕರೆಕ್ಟ್. ದೇವನ್ ಕರೆಕ್ಟ್. ನೆಕ್ಸ್ಟ್ Surya, Vinay, Ravikant, Uday. Okay, let's start